ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಭಾಸ್ಕರ್ ದೇವಸ್ಯ ಅವರನ್ನು ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಯೋಜನಾ ನಿರ್ದೇಶಕರು ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಶ್ರೀ ಕಿರಣ್ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸೋಮಯಾಜಿ ಎಸ್ಟೇಟ್ ಪ್ರೈವೇಟ್ ಲಿಮಿಟೆಡ್ CMD ಆದಂತಹ ಸನ್ಮಾನ್ಯ ಬಂಟ್ವಾಳ ಶ್ರೀ ರಘುನಾಥ ಸೋಮಯಾಜಿ ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆದಂತಹ ಸನ್ಮಾನ್ಯ ಶ್ರೀ ಮನೋಜ್ ಕುಮಾರ್ ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಕಲ್ಪನಾ ಸ್ವೀಟ್ಸ್ ಇದರ ಮಾಲೀಕರಾದಂತಹ ಸನ್ಮಾನ್ಯ ಶ್ರೀ ವರದರಾಯ ನಾಗ್ಲಿಕರ್ ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಸುರೇಶ್ ರೈ ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೂ ಉಪಾಧ್ಯಕ್ಷರಾದಂತಹ ಶ್ರೀ ಲಿಂಗಪ್ಪಗೌಡ ಪನಗಡ್ಕ ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಶ್ರೀ ದಯಾನಂದ ಶೆಟ್ಟಿ ಪಾಕ್ರಬೇಲು ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಜೈ ಗುರುದೇವ್. ಪಡುವನ ಕಡಲಿನ ತೆಂಗಿನ ಮಡಲಿನ ಮರೆಯಲ್ಲಿ ಮೆರೆಯುವ ನಾಡೊಂದು, ಪಡುವನ ಕಡಲಿನ ತೆಂಗಿನ ಮಡಲಿನ ಮರೆಯಲ್ಲಿ ಮೆರೆಯುವ ನಾಡೊಂದು, ಸೃಷ್ಟಿಯ ಸೊಬಗಿನ ಹಚ್ಚನೆ ಹಸುರಿನ ಬೀಡೊಂದು. ಕರಾವಳಿಯ ಈ ಮಂಗಳೂರಿನ ಮಣ್ಣಿನಲ್ಲಿ ಸೇರಿರುವಂತಹ ಎಲ್ಲ ಬಂಧುಗಳನ್ನ ಕಾರ್ಯಕ್ರಮದ ಈ ವೇದಿಕೆಗೆ ಸ್ವಾಗತಿಸಿದ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಕ್ಷೇತ್ರ ಒಡಿಯೂರಿನ ದತ್ತಾಂಜನೇಯ ಸ್ವಾಮಿಯನ್ನ ಸ್ಮರಿಸುತ್ತ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಚರಣಗಳಿಗೆ ನಮಿಸುತ್ತ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯ್ಯವರ ಆಶೀರ್ವಾದವನ್ನ ಬೇಡುತ್ತಾ ಒಡಿಯೂರು ಶ್ರೀ ವಿರುದ್ದೇಶ ಸೌಹಾರ್ದ ಸಹಕಾರಿ ಸಂಘದ 23ನೇ ಮಂಗಳೂರು ಸೆಂಟ್ರಲ್ ಮಾರ್ಕೆಟ್ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಯಾವುದೇ ಕಾರ್ಯಕ್ರಮವನ್ನ ಆರಂಭದ ಮೊದಲು ದೇವರನ್ನ ಪ್ರಾರ್ಥಿಸುವಂತದ್ದು ರೂಢಿ. ಈಗ ದೇವರನ್ನ ಪ್ರಾರ್ಥಿಸಲಿಕ್ಕಿದ್ದಾರೆ ಶ್ರೀಮತಿ ಪವಿತ್ರ ಎನ್. ವೇದವ್ಯಾಸ ಕಾಮತ್ ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಒಡಿಯೂರು ಶ್ರೀ ವಿರುದ್ದೇಶ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದು 23ನೇ ಶಾಖೆಯ ಉದ್ಘಾಟನೆಯ ಸಂದರ್ಭ. ಕಳೆದ 13 ವರ್ಷಗಳಿಂದ ತನ್ನ ಅದ್ಭುತವಾದಂತಹ ಒಡಿಯೂರು ಶ್ರೀ ವಿರುದ್ದೇಶ ಸೌಹಾರ್ದ ಸಹಕಾರಿ ಸಂಘ ತನ್ನದೇ ಆದಂತಹ ಒಂದು ಅದ್ಭುತವಾದಂತಹ ಕಲ್ಪನೆಯನ್ನ ಇಟ್ಟುಕೊಂಡು ಜನಸಾಮಾನ್ಯರಿಗೆ ಆರ್ಥಿಕವಾದಂತಹ ಚಟುವಟಿಕೆಗಳನ್ನು ಬಹಳ ಸರಳವಾಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪರಮ ಪೂಜ್ಯ ಶ್ರೀ ಗುರುಗಳ ಮಾರ್ಗದರ್ಶನದೊಂದಿಗೆ ಬಹಳ ಅದ್ಭುತವಾಗಿ ಸಾಗ್ತಾ ಇದೆ. 3 ಬಾರಿ ಅತ್ಯುತ್ತಮ ಸೌಹಾರ್ದ ಸಹಕಾರಿ ಸಂಘ ಪ್ರಶಸ್ತಿಯನ್ನ ಪಡೆದಿದೆ ಅನ್ನುವಂಥದ್ದು ಈ ಸಂಘದ ಹೆಮ್ಮೆ. ಅದರ ಜೊತೆಗೆ 8 ಜಿಲ್ಲೆಯನ್ನ ಒಳಗೊಂಡಂತಹ ಮೈಸೂರು ಪ್ರಾಂತ್ಯದಲ್ಲಿ 2ನೇ ಸ್ಥಾನದಲ್ಲಿದೆ ಸೌಹಾರ್ದ ಸಹಕಾರಿ ಸಂಘ ಅನ್ನುವಂಥದ್ದು ಮತ್ತೊಂದು ಈ ಒಂದು ಸಂಘದ ಗರಿಮೆಯಾಗಿದೆ. 13 ವರ್ಷಗಳಿಂದಲೂ ಕೂಡ ಬಹಳ ಅದ್ಭುತ ಸೇವೆಯನ್ನ ನೀಡ್ತಾ ಬರ್ತಾ ಇರುವಂತಹ ಒಡಿಯೂರು ಶ್ರೀ ವಿರುದ್ದೇಶ ಸೌಹಾರ್ದ ಸಹಕಾರಿ ಸಂಘ ಇದೀಗ 23ನೇ ಮಂಗಳೂರು ಸೆಂಟ್ರಲ್ ಮಾರ್ಕೆಟ್ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಸೇರಿದ್ದೇವೆ. ಮಾತೃದೇವೋಭವ ಪಿತೃದೇವೋಭವ ಅಂತೆಯೇ ಅತಿಥಿ ದೇವೋಭವ ಸೇರಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಈ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸುವಂತಹ ಸಂದರ್ಭ. ಕಳೆದ ಹಲವಾರು ಸಂದರ್ಭಗಳಲ್ಲಿ ಅತ್ಯುತ್ತಮ ಸಹಕಾರಿ ಪ್ರಶಸ್ತಿಯ ಜೊತೆಗೆ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಲಯನ್ ಸುರೇಶ್ ರೈ ಅವರು ಸಹಕಾರ ರತ್ನ ಅನ್ನುವಂತಹ ಪ್ರಶಸ್ತಿಗೂ ಕೂಡ ಪಾತ್ರರಾಗಿದ್ದಾರೆ. ಅವರ ಕಾರ್ಯಚಟುವಟಿಕೆ, ಅವರ ಸಾರಥ್ಯ ಈ ಸಂಸ್ಥೆಯನ್ನ ಮತ್ತಷ್ಟು ಅದ್ಭುತವಾದಂತಹ ಹಾದಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ. ಇದೀಗ ಒಡಿಯೂರು ಶ್ರೀ ವಿರುದ್ದೇಶ ಸೌಹಾರ್ದ ಸಹಕಾರಿ ಸಂಘ ನಿಮಿತ್ತದ ಅಧ್ಯಕ್ಷರಾದಂತಹ ಲಯನ್ ಎ ಸುರೇಶ್ ರೈ ಅವರು, ಸಹಕಾರ ರತ್ನ ಲಯನ್ ಎ ಸುರೇಶ್ ರೈ ಅವರು ಈ ಒಂದು ಸೇರಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಜೊತೆಗೆ ಬ್ಯಾಂಕಿನ ಸೌಹಾರ್ದ ಸಹಕಾರಿಯ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕಾಗಿ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದಾರೆ. ಶ್ರೀ ಗುರುದೇವ್ ಕ್ಷೇತ್ರದ ಆರಾಧ್ಯ ದೇವರನ್ನು ಮನಸಾರೆ ಸ್ಮರಿಸಿಕೊಂಡು ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಾಧ್ವಿ ಮಾತಾಜಿಯವರ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಇರುವ ಹಾಗೂ ಬಂದಿರುವಂಥ ಎಲ್ಲ ಗೌರವಾನ್ವಿತ ಗುರು ಬಂಧುಗಳ ಆಶೀರ್ವಾದವನ್ನು ಬೇಡುತ್ತಾ 2011ರಲ್ಲಿ ಶ್ರೀ ಒಡಿಯೂರು ವಿದ್ಯುತ್ ಸೌಹಾರ್ದ ಸಹಕಾರಿ ಸ್ಥಾಪನೆಯಾಗಿ ಸಹಕಾರ ಸಂಘಟನೆ ಸಮೃದ್ಧಿ ಅನ್ನೋ ಒಂದು ಉದ್ದೇಶವನ್ನು ಸ್ವಾಮೀಜಿಯವರು ಇಟ್ಕೊಂಡು 2001ರಲ್ಲಿ ಗ್ರಾಮ ವಿಕಾಸ ಯೋಜನೆಯನ್ನು ಹುಟ್ಟುಹಾಕಿ ಅದರ ನಿರ್ವಹಣೆಗೋಸ್ಕರ 2011ರಲ್ಲಿ ಒಡಿಯೂರು ಶ್ರೀ ವಿದ್ಯುತ್ ಸೌಹಾರ್ದ ಸಹಕಾರಿಯು ಎಲ್ಲ ಗುರುಬಂಧುಗಳ ಒಂದು
ಗುರುಗಳ ಆಶೀರ್ವಾದ ಹಾಗೂ ಗುರುಬಂಧುಗಳ ಸಹಕಾರದಿಂದ ಸ್ಥಾಪನೆಯಾಯಿತು. ತದನಂತರ 2011 ಸ್ಥಾಪನೆಯಾದ ಸಹಕಾರಿ 13 ವರ್ಷದಲ್ಲಿ 22 ಶಾಖೆಗಳನ್ನು ಆಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ 22 ಶಾಖೆಗಳನ್ನೊಳಗೊಂಡು ಇದೀಗ ನಗರದ ಹಂಪನಕಟ್ಟೆ ಸೆಂಟ್ರಲ್ ಮಾರ್ಕೆಟ್ನಲ್ಲಿ 23ನೆಯ ಶಾಖೆ ಇವತ್ತು ಉದ್ದೀಪನೆಗೊಂಡಿದೆ. ಅದಕ್ಕೆಲ್ಲ ಗುರುಬಂಧುಗಳು ಮತ್ತು ಗ್ರಾಹಕ ಬಂಧುಗಳ ಸಹಕಾರದಿಂದ ಅದು ಆಗಿದೆ ಅಂತ ಹೇಳುತ್ತಾ ಈ ಒಂದು ಸಣ್ಣ ಅವಧಿಯಲ್ಲಿ ಎಲ್ಲರ ಒಂದು ಆಶೀರ್ವಾದ, ಗುರುಗಳ ಆಶೀರ್ವಾದ ಹಾಗೂ ಮಾತಾಜಿಯರ ಆಶೀರ್ವಾದ ಹಾಗೂ ಎಲ್ಲರ ಸಹಕಾರದಿಂದ ಇಡೀ ಒಂದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದೇ ರೀತಿ ಮೈಸೂರು ಪ್ರಾಂತ್ಯದಲ್ಲಿ 2ನೇ ಸ್ಥಾನದಲ್ಲಿರುವ ಈ ಸಹಕಾರಿ ಸಂಸ್ಕಾರ ಸಹಕಾರ ಸಂಘಟನೆ ಸಮೃದ್ಧಿ ಅನ್ನುವ ಸ್ವಾಮೀಜಿಯವರು ಹಾಕಿಕೊಟ್ಟಂತಹ ಆ ಧ್ಯೇಯವಾಕ್ಯವನ್ನು ಎಲ್ಲ ಗುರುಬಂಧುಗಳು ಪಾಲಿಸಿಕೊಂಡು ಬಂದಿರುವಂಥದ್ದು. ಹಾಗೆ ಇವತ್ತು ನಮಗೆ ಎಲ್ಲರಿಗೊಂದು ಹೆಮ್ಮೆಯ ವಿಚಾರ, ಈ ಒಂದು ನಗರ ಪ್ರದೇಶದಲ್ಲಿ ನಾವು ಈ ಒಂದು ಶಾಖೆಯನ್ನು ಮಾಡಬೇಕಂತ ತೀರ್ಮಾನ ಮಾಡಿ ನಮಗೆ ಈಗಾಗಲೇ ಒಂದು 6-7 ತಿಂಗಳು ಅದರ ಪರ್ಮಿಷನ್ ಬಂದಾಗಿತ್ತು. ನಾವು ಜಾಗವನ್ನು ನೋಡ್ತಿದ್ವಿ, ಎಲ್ಲಿಗೂ ನಮಗೆ ಸರಿಯಾಗ್ತಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ನಾವು ಸೋಮಯಾಜಿಯವರ ಒಂದು ಎದುರುಗಡೆ ಆಗೋ ಬಿಲ್ಡಿಂಗಲ್ಲಿ ಮಾಡಬೇಕಂತ ಒಂದು ಪ್ಲ್ಯಾನಿಂಗ್ ಮಾಡ್ತೀವಿ. ಅದು ಇನ್ನೂ ಲೇಟ್ ಆಗ್ತಂತ ಹೇಳುವಾಗ ಅಚಾನಕ್ಕಾಗಿ ನಮ್ಮ A to Z ಮಾಲಕರಾದ ಕಿರಣ್ ರೋಡ್ ಮತ್ತು ಪ್ರದೀಪ್ ರವರು ಸಿಕ್ಕಿದ್ರು. ಅವರು ಹೇಳಿದ್ರು, ನಮ್ಮಲ್ಲಿ ಜಾಗ ಉಂಟು, ನೀವು ಇಲ್ಲಿ ಮಾಡಿ ಅಂತೆ. ಹಾಗೆ ಗುರುಗಳ ಒಂದು ಆಶೀರ್ವಾದ, ದೈವಬಲ ಇಲ್ಲಿ ಸ್ಥಾಪನೆ ಆಯಿತು. ಆದ ಕಾರಣ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಪರಮಪೂಜ್ಯ ಸ್ವಾಮೀಜಿಯವರನ್ನು ಎಲ್ಲ ಗುರುಬಂಧುಗಳ ಹಾಗೂ ಸಹಕಾರಿಯ ಪರವಾಗಿ ಅವರ ಆಶೀರ್ವಾದವನ್ನು ಬೇಡುತ್ತಾ, ಎಲ್ಲರ ಪರವಾಗಿ ಅವರನ್ನು ಪ್ರೀತಿಪೂರ್ವಕವಾಗಿ ಗೌರವಯುತವಾಗಿ ಅವರ ಆಶೀರ್ವಾದ ಬೇಡುತ್ತಾ ಸ್ವಾಗತಿಸಿದ್ದೇನೆ. ಆಗಿರುವಂಥ ನಮ್ಮ ಪ್ರತಿಯೊಂದು ಸಂದರ್ಭದಲ್ಲೂ ನಮಗೆ ಮಾರ್ಗದರ್ಶನ ನೀಡಿ ಆಶೀರ್ವಾದದ ನುಡಿಗಳನ್ನು ನೀಡುತ್ತಿರುವ ಸಾಧ್ವಿ ಶ್ರೀ ಮಾತಾನಂದಮಯಿ ಇವರನ್ನು ಕೂಡ ಅವರ ಪ್ರೀತಿ ಆಶೀರ್ವಾದದೊಂದಿಗೆ ಅವರನ್ನು ಎಲ್ಲ ಗುರುಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಅವರನ್ನು ಸ್ವಾಗತಿಸುತ್ತಿದ್ದೇವೆ. ಸಾಧ್ವಿ ಶ್ರೀ ಮಾತಾನಂದಮಯಿ ಅವರಿಗೆ ಸಹಕಾರಿ ಅಧ್ಯಕ್ಷರು, ಆಡಳಿತ ಮಂಡಳಿಯ ನಿರ್ದೇಶಕರು, ಅತಿಥಿಗಳು ಫಲಪುಷ್ಪ ಸಮರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮದ ವೇದಿಕೆಗೆ ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ನಿಮ್ಮಲ್ಲಿ ಕೈಗೊಳ್ತಾ ಇದ್ದೇವೆ. ಮಾಡಬೇಕು, ಎಲ್ಲರಿಗೆ ಒಂದು ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ತುದಿಗಾಲಲ್ಲಿ ನಿಂತಿರುವಂಥ ನಮ್ಮ ಗೌರವಾನ್ವಿತರಾಗಿರುವಂಥ ಸನ್ಮಾನ್ಯ ಶ್ರೀ ಡಿ ವೇದವ್ಯಾಸ ಕಾಮತ್ ಅವರನ್ನು ನಮ್ಮ ಸಂಸ್ಥಾನದ ಪರವಾಗಿ, ನಮ್ಮ ಸಹಕಾರಿಯ ಪರವಾಗಿ, ಎಲ್ಲ ಗುರುಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಸನ್ಮಾನ್ಯ ಶ್ರೀ ಡಿ ವೇದವ್ಯಾಸ ಕಾಮತ್ ಅವರನ್ನ ಸಹಕಾರಿಯ ನಿರ್ದೇಶಕರಾದ ಶ್ರೀ ಗಣಪತಿ ಭಟ್ ಸೇರಾಜಿಯವರು ಹೂ ಮತ್ತು ಪುಸ್ತಕವನ್ನು ನೀಡಿ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ಸನ್ಮಾನ್ಯ ಬಂಟ್ವಾಳ ಶ್ರೀ ರಘುನಾಥ ಸೋಮಯಾಜಿಯವರು, ನಾವು ಅವರನ್ನು ನೋಡದಿದ್ರು ಅವರ ಹೆಸರು ಕೇಳ್ತಿರ್ತೇವೆ. ಆದರೆ ನಾವು ಮೊನ್ನೆ ಅವರಿಗೆ ಒಂದು ಇನ್ವಿಟೇಷನ್ ಕೊಡಲಿಕ್ಕೆ ಹೋಗುವಾಗ ಅವರ ಒಂದು ಮುತುವರ್ಜಿ, ಅವರೊಂದು ವ್ಯಕ್ತಿತ್ವ, ಯಾವ ರೀತಿ ಕೆಲಸ ಮಾಡಬೇಕು, ಆ ಒಂದು ಎಷ್ಟು ದೊಡ್ಡ ಎತ್ತರದಲ್ಲಿದ್ದರೂ ತಳಮಟ್ಟದಲ್ಲಿದ್ದುಕೊಂಡು ತನ್ನ ಪ್ರೀತಿಯ ಒಂದು ಮಾತುಗಳನ್ನಾಡಿ ನಮ್ಮ ಸಹಕಾರಿ ಹೇಗೆ ನಡೀಬೇಕು, ಯಾವ ರೀತಿ ಹೋಗಬೇಕು, ಅವರ ಒಂದು ವಿಚಾರವನ್ನು ಸಾಧಾರಣ ಒಂದು 2 ಗಂಟೆ ಹೊತ್ತಲ್ಲಿ ಮಾತಾಡಿಕೊಂಡು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರ ಆಶೀರ್ವಾದವನ್ನು ಕೂಡ ಬೇಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ನಮ್ಮ ಎಲ್ಲ ಗುರುಬಂಧುಗಳ ಪರವಾಗಿ, ಸಂಸ್ಥಾನದ ಪರವಾಗಿ ಹಾಗೂ ನಮ್ಮ ಸಹಕಾರಿಯ ಪರವಾಗಿ ಪ್ರೀತಿಪೂರ್ವಕವಾಗಿ ಅವರನ್ನು ಸ್ವಾಗತಿಸಿದ್ದೇನೆ. ಸನ್ಮಾನ್ಯ ಶ್ರೀ ಬಂಟ್ವಾಳ ರಘುನಾಥ ಸೋಮಯಾಜಿ ಅವರನ್ನ ಸಹಕಾರಿ ನಿರ್ದೇಶಕರಾದ ವೇಣುಗೋಪಾಲ್ ಮಾರ್ಲಾ ಇವರು ಹೂ ಮತ್ತು ಪುಸ್ತಕವನ್ನು ನೀಡಿ ಕಾರ್ಯಕ್ರಮದ ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ಹಾಗೆ ಇನ್ನೋರ್ವ ಹಿರಿಯರು, ನಮ್ಮ A to Z ಇದರ ಮಾಲಕರು, ರಾಶಿ ಚೇಂಬರ್ಸ್ ಮಾರ್ಕೆಟ್ ರಸ್ತೆ ಇದರ ಮಾಲಕರು ಹಾಗೂ ವಿವಿಧ ಸಂಸ್ಥೆಯಲ್ಲಿ ಇದ್ದುಕೊಂಡು ಸೇವಾ ಕಾರ್ಯಗಳನ್ನು ತೊಡಗಿಸಿರುವಂತಹ ಸಹೋದರರಿಬ್ಬರು
ಒಬ್ಬರು ಪ್ರದೀಪ್ ಕುಮಾರ್ ಮತ್ತೊಂದು ಕಿರಣ್ ಸಾಂಗಿಯವರು ಅವರೊಂದು ಆ ಕೂಡು ಕುಟುಂಬವನ್ನು ನೋಡಲಿಕ್ಕೆ ನಮಗೆ ಈ ಒಂದು ವ್ಯವಸ್ಥೆಯಲ್ಲಿ ತುಂಬ ಖುಷಿ ಆಗ್ತುಂಟು. ಅವರ ಈ ಒಂದು ಮಾರ್ಗದರ್ಶನ ಕೂಡ ಹಾಗೆ ಮೊನ್ನೆ ಬ್ರಾಂಚ್ ಓಪನ್ ಆಗುವಾಗ ನನ್ನಿಂದ ಏನಾಗಬೇಕು, ಯಾವ ರೀತಿಯ ಕೆಲಸ ಆಗಬೇಕು, ಏನು ಟೆನ್ಷನ್ ಮಾಡೋದು ಬೇಡ, ಎಲ್ಲ ನಾವು ಮಾಡ್ತೇನೆ, ಇದು ನಮ್ಮದೇ ಸಹಕಾರಿ ಅನ್ನೋ ಒಂದು ಭಾವನೆಯನ್ನು ಇಟ್ಟುಕೊಂಡು ನಮಗೆ ತುಂಬ ಸಹಕಾರವನ್ನು ನಿಂತಿದ್ದಾರೆ. ಗೌರವಾನ್ವಿತ ಕಿರಣ್ ಸಾಂಗಿ ಇವರನ್ನು ಕೂಡ ನಮ್ಮ ಸಂಸ್ಥಾನದ ಪರವಾಗಿ, ಸಹಕಾರಿಯ ಪರವಾಗಿ ಹಾಗೂ ಎಲ್ಲ ಬಂದಿರುವಂತಹ ಗುರುಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ ಸರ್. ಇವರಿಗೆ ಸಹಕಾರಿ ನಿರ್ದೇಶಕರಾದ ಶ್ರೀ ಧರ್ಮಾಂತ ಶೆಟ್ಟಿ ಒಡಿಯೂರು ಇವರು ಹೂ ಮತ್ತು ಪುಸ್ತಕವನ್ನು ನೀಡಿ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ಮತ್ತೊಬ್ಬರು ನಮ್ಮ ಗೌರವಾನ್ವಿತರಾಗಿರುವಂಥ ಸನ್ಮಾನ್ಯ ಶ್ರೀ ವರದರಾಯ ನಾಗವಿಕರ್ ಅವರು ಮಾಜಿ ಮೊಕ್ತೇಸರು ಡೊಂಗರಕೇರಿ ಶ್ರೀ ವೆಂಕಟರಮಣ ದೇವಸ್ಥಾನ. ಅದೇ ರೀತಿ ಎಲ್ಲರಿಗೂ ಚಿರಪರಿಚಿತರಾಗಿ ಕಲ್ಪನಾ ಸ್ವೀಟ್ಸ್, ಮಂಗಳೂರಲ್ಲಿ ಕಲ್ಪನಾ ಸ್ವೀಟ್ಸ್ ಅಂತ ಹೇಳಿದ್ರೆ ಎಲ್ಲರಿಗೂ ಆ ಒಂದು ಜಾಗ ಗೊತ್ತಿರ್ತದೆ. ಅದರ ಮಾಲಕರು ಹಾಗೂ ವಿವಿಧ ಸಂಘ ಸಂಸ್ಥೆಯಲ್ಲಿ ಇದ್ದುಕೊಂಡು ಸೇವಾ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಿರುವಂಥ ಗೌರವಾನ್ವಿತ ಶ್ರೀ ವರದರಾಯ ನಾಗವಿಕರ್ ಇವರನ್ನು ಕೂಡ ನಮ್ಮ ಸಂಸ್ಥಾನದ ಪರವಾಗಿ, ಸಹಕಾರಿಯ ಪರವಾಗಿ ಹಾಗೆ ಬಂದಿರುವಂಥ ಎಲ್ಲ ಗುರುಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಸನ್ಮಾನ್ಯ ಶ್ರೀ ವರದರಾಯ ನಾಗವಿಕರ್ ಇವರನ್ನ ಸಹಕಾರಿ ನಿರ್ದೇಶಕರಾದ ಅಶೋಕ್ ಕುಮಾರ್ US ಇವರು ಪುಸ್ತಕ ಮತ್ತು ಹೂವನ್ನು ನೀಡಿ ಕಾರ್ಯಕ್ರಮದ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ಮತ್ತೊಬ್ಬರು ನಮ್ಮವರೇ ಆದಂಥ ನಮ್ಮ ಹಿರಿಯರಾಗಿರುವಂತಹ ಶ್ರೀ ಭಾರತಿ ಜಿ ಭಟ್ರವರು, ನಿರ್ದೇಶಕರು, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಬೆಂಗಳೂರು. ಅದಲ್ಲದೆ ಮಹಿಳಾ ಬ್ಯಾಂಕಿನ ಅಧ್ಯಕ್ಷರಾಗಿರುವಂಥ ನಮ್ಮ ಆತ್ಮೀಯರಾಗಿರುವಂಥ ನಮ್ಮ ಮಾರ್ಗದರ್ಶಕರಾಗಿರುವಂಥ ಶ್ರೀ ಭಾರತ್ ಜಿ ಭಟ್ ಇವರನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥಾನದ ಪರವಾಗಿ, ಸಹಕಾರಿಯ ಪರವಾಗಿ, ಗುರುಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಅವರಿಗೆ ಈ ಶಾಖೆಯ ಶಾಖಾ ವ್ಯವಸ್ಥಾಪಕರಾದ ಕಾವ್ಯಶ್ರೀ ಶೆಟ್ಟಿ ಅವರು ಹೂ ಮತ್ತು ಪುಸ್ತಕವನ್ನು ನೀಡಿ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ಸನ್ಮಾನ್ಯ ಶ್ರೀ ಭಾಸ್ಕರ್ ದೇವಸ್ಯ, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟ ಸಂವಾದ ಸಹಕಾರಿ ಹಾಗೂ ಮಾತೃಭೂಮಿ ಸಂವಾದ ಸಹಕಾರಿ ಹಾಗೂ ವಿವಿಧ ಸಂಘಟನೆಯಲ್ಲಿ ಇದ್ದುಕೊಂಡು ತೊಡಗಿಸಿಕೊಂಡಿರುವಂತಹ ಒಂದು ಕಟೀಲಲ್ಲಿ ದೊಡ್ಡ ಒಂದು ITI ಕಾಲೇಜುಗಳನ್ನು ನಿರ್ಮಾಪಕರಾಗಿರುವಂತಹ ಗೌರವಾನ್ವಿತ ಭಾಸ್ಕರ್ ದೇವಸ್ ಇವರನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಇವರಿಗೆ ಸಹಕಾರಿ ನಿರ್ದೇಶಕರಾದ ಶ್ರೀ ಸೋಮಪ್ಪ ನಾಯ್ಕ್ ಇವರು ಹೂ ಮತ್ತು ಪುಸ್ತಕವನ್ನು ನೀಡಿ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ಹಾಗೆ ನಮ್ಮ ಆತ್ಮೀಯರು, ಜಿಲ್ಲಾ ಸಂಯೋಜಕರು, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಬೆಂಗಳೂರು ಇದರ ಗೌರವಾನ್ವಿತರಾದ ಶ್ರೀ ವಿಜಯ್ BS ಇವರನ್ನು ಕೂಡ ನಮ್ಮ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ ಸರ್. ಇವರಿಗೆ ಸಹಕಾರಿ ನಿರ್ದೇಶಕರಾದ ಶ್ರೀ ಭವಾನಿ ಶಂಕರ್ ಶೆಟ್ಟಿ ಅವರು ಪುಸ್ತಕ ಮತ್ತು ಹೂವನ್ನು ನೀಡಿ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ಸನ್ಮಾನ್ಯ ಶ್ರೀ ಕಿರಣ್ ಯೋಜನೆ ನಿರ್ದೇಶಕರು, ನಮ್ಮ ಗ್ರಾಮ ವಿಕಾಸ ಯೋಜನೆಯ ಮಂಗಳೂರು ವಿಭಾಗದ ನಿರ್ದೇಶಕರಾದ ಶ್ರೀ ಕಿರಣ್ ಇವರನ್ನು ಕೂಡ ನಮ್ಮ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಇವರಿಗೆ ಉಪಮಹಾಪ್ರಬಂಧಕರಾದ ಶ್ರೀ ತಾರನಾಥ್ ಶೆಟ್ಟಿ ಅವರು ಹೂ ಮತ್ತು ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ಹಾಗೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮಹಾಪೌರರಾಗಿರುವಂಥ ಶ್ರೀ ಮನೋಜ್ ಕುಮಾರ್ ಅವರು ಈಗಾಗಲೇ ಬಂದು ಸೇರಲಿದ್ದಾರೆ. ಅವರು ಫೋನ್ ಮಾಡಿದ್ರು, ಈಗ ನಾನು ಬರ್ತಾ ಇದ್ದೇನೆ ಅಂತೇಳಿ. ಅವರನ್ನು ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಹಾಗೆ ಇಲ್ಲಿಗೆ ಬಂದಿರುವಂಥ ಎಲ್ಲ ಗೌರವಾನ್ವಿತ ಗುರುಬಂಧುಗಳು, ಹಾಗೆ ನಮ್ಮ ವಿವಿಧ ಸಹಕಾರಿ ಸಂಸ್ಥೆಗಳ ಅಧ್ಯಕ್ಷರುಗಳು, ನಿರ್ದೇಶಕರುಗಳು ಬಂದಿದ್ದಾರೆ, ನಮ್ಮ ಮೌಲ್ಯ ಮಾಪಕರು ಬಂದಿದ್ದಾರೆ, ಹಾಗೆ ಕಾನೂನು ಸಲಹೆಗಾರರು ಬಂದಿದ್ದಾರೆ, ಹಾಗೂ ಎಲ್ಲ ನಮ್ಮ ನಿರ್ದೇಶಕರು ಎಲ್ಲರೂ ಬಂದಿದ್ದೀರಿ. ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುತ್ತಾ, ಹಾಗೆ ನಮ್ಮ ಯೋಜನೆಯ ಎಲ್ಲ ಸೇವಾಧೀಕ್ಷಿತರಿರ್ಬೋದು, ಸಂಯೋಜಕರಿರ್ಬೋದು, ಮೇಲ್ವಿಚಾರಕರಿರ್ಬೋದು, ಅಥವಾ ಇನ್ನು ಮೊನ್ನೆಯಿಂದ ನಮಗೆ ಇಲ್ಲಿ ಕೆಲಸ ಕಾರ್ಯಗಳಿಗೆ ಸದಾ ತೊಡಗಿಸಿಕೊಂಡಿರುವಂಥ ನಮ್ಮ ಇಡೀ ನಮ್ಮ PROರಾದ ಮಾತೇಶ್ ಭಂಡಾರಿ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ, ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ಗುರುಬಂಧುಗಳನ್ನು, ಒಂದೇ ಮಾತಲ್ಲಿ ಗುರುಬಂಧುಗಳನ್ನು ಎಲ್ಲರನ್ನು ಸೇರಿಸಿ, ಹಾಗೂ ಗ್ರಾಹಕ ಮಿತ್ರಗಳನ್ನು ಎಲ್ಲರೂ ಬಂದಿದ್ದೀರಿ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ, ಹಾಗೆ ನಮ್ಮ ಇಲ್ಲಿ ಪತ್ರಕರ್ತ ಬಂಧುಗಳು, ದೃಶ್ಯ ಮಾಧ್ಯಮದವರು ಎಲ್ಲರೂ ಬಂದಿದ್ದೀರಿ, ಹಾಗೆ ನಮ್ಮ ಸಹಕಾರಿಯ
ಎಲ್ಲ ಸಿಬ್ಬಂದಿ ವರ್ಗ. ಯಾಕೆ ಹೇಳಿದ್ರೆ ಈ ಒಂದು ವ್ಯವಸ್ಥೆಯಲ್ಲಿ ನಾವು ಮುಂದೆ ಹೋಗಬೇಕಿದ್ರೆ ನಮಗೆ 3-4 ಜನರ ಅವಶ್ಯಕತೆ ಇದೆ. ಒಂದು ನಮ್ಮ ಮುಖ್ಯವಾಗಿ ಗ್ರಾಹಕ ಬಂಧುಗಳಾದರೆ, ಇನ್ನೊಂದು ನಮಗೆ ಏನು ಸಾಫ್ಟ್ವೇರ್ನೊಂದು ಬೇಸಿಕ್ ಅದು ಪರ್ಫೆಕ್ಟ್ ಆಗಿದ್ದಾಗ ಮಾತ್ರ ವ್ಯವಸ್ಥೆ ಸರಿಯಾಗಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಹಾಗೆ ಇನ್ನೊಂದು ನಮ್ಮ ಸಿಬ್ಬಂದಿ ವರ್ಗ ಎಲ್ಲ ಅದರೊಟ್ಟಿಗೆ ನಮ್ಮ ಆಡಳಿತ ಮಂಡಳಿ ಎಲ್ಲರೂ ಸೇರಿಕೊಂಡು ಈ ವ್ಯವಸ್ಥೆ ಗುರುಗಳ ಎಲ್ಲ ಒಂದು ಸೇವೆ ಮಾಡುವ ಒಂದು ಸೇವಾ ಭಾವನೆಯನ್ನು ಇಟ್ಟುಕೊಂಡು ಕೆಲಸ ಮಾಡುವಂಥ ಈ ಒಂದು ವ್ಯವಸ್ಥೆಯಲ್ಲಿ ಇದ್ದೇವೆ. ಹಾಗೆ ಬಂದಿರುವಂಥ ಎಲ್ಲರನ್ನು, ಹಾಗೆ ಇದಕ್ಕೆ ಪೂರಕವಾಗಿ ಇಡೀ ಗ್ರಾಮದಲ್ಲಿ ಗ್ರಾಮದಲ್ಲಿ ಕೆಲಸ ಮಾಡಿರುವಂಥ ಎಲ್ಲ ಮೇಲ್ವಿಚಾರಕರಿರ್ಬೋದು, ಸಂಯೋಜಕರಿರ್ಬೋದು, ಅದೇ ರೀತಿ ಸೇವಾಧೀಕ್ಷಿತರಿರ್ಬೋದು, ಅವರನ್ನೆಲ್ಲ ಮಗದೊಮ್ಮೆ ಪ್ರೀತಿಪೂರ್ವಕವಾಗಿ ಎಲ್ಲ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಮಾಡುತ್ತಾ ನನ್ನ 2 ಸ್ವಾಗತ ಮಾತು ಮುಗಿಸ್ತೇನೆ. ಜೈ ಗುರುದೇವ್. ಈ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸಿದಂತಹ ಸಹಕಾರ ರತ್ನ ಲಯನಿ ಸುರೇಶ್ ರೈ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತ. ಇವರಿಗೆ ಸಹಕಾರಿ ನಿರ್ದೇಶಕರಾದಂತಹ ಜಯಪ್ರಕಾಶ್ ರೈ ಅವರು ಹೂ ಮತ್ತು ಪುಸ್ತಕವನ್ನು ನೀಡಿ ಅವರನ್ನು ಈ ಕಾರ್ಯಕ್ರಮದ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಿರ್ದೇಶಕರಾದಂತಹ ಹಾಗೂ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಒಡಿಯೂರು ಸಹಕಾರಿಯ ಉಪಾಧ್ಯಕ್ಷರಾದಂತಹ ಶ್ರೀ ಲಿಂಗಪ್ಪಗೌಡ ಪನ್ನಡ್ಕ ಅವರನ್ನ ಕೂಡ ಈ ಕಾರ್ಯಕ್ರಮದ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಸಹಕಾರಿ ನಿರ್ದೇಶಕರಾದ ಶ್ರೀ ಕರುಣಾಕರ ಜೆ ಉಚ್ಚಿಲ್ ಇವರು ಪುಸ್ತಕ ಮತ್ತು ಹೂವನ್ನು ನೀಡಿ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಒಡಿಯೂರು ಶ್ರೀ ವಿದ್ಯೋದ್ದೇಶ ಸೌಹಾರ್ದ ಸಹಕಾರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಶ್ರೀ ದಯಾನಂದ ಶೆಟ್ಟಿ ಬಾಕ್ರಬೈಲ್ ಅವರನ್ನ ಕೂಡ ಈ ಕಾರ್ಯಕ್ರಮದ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದಂತಹ ಶ್ರೀ ಮತೇಶ್ ಭಂಡಾರಿ ಅವರು ಹೂ ಮತ್ತು ಪುಸ್ತಕವನ್ನು ನೀಡಿ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇವೆ. ಮೂಡಾಯಿ ಘಟ್ಟದ ಮೊದಲಿಡಿದು ಪಟಾಯಿ ಸಮುದ್ರ ಬರಿ ತೆನ್ಕಾಯಿ ಚಂದ್ರಗಿರಿ ಹಿಡಿದು ಬಡಕಾಯಿ ಬಾರ್ಕೂರು ಮುಟ್ಟ ನಮ್ಮ ತುಳುವನಾಡುತ್ತ ತುಳುತ ಪೊಲಬು ತುಳುತ ಪೊರ್ಲು ಪೊಲಿಪು ಊರೊರ್ಮೆ ಪಟ್ಟಿನಾರು ತುಳುವನಾಡದ ತೇರಡು ಇಡೀ ತುಳುನಾಡು ತಿರುಗಿನಾರು ಒಡಿಯೂರುದ ಗುರಿಕಾರೆ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಮಾನವ ಸೇವೆಗೆ ಮಾಧವ ಸೇವೆ ಎಂಬ ತತ್ವವನ್ನ ಅನುಷ್ಠಾನಗೊಳಿಸಿ ಶ್ರೀ ಸಂಸ್ಥಾನವನ್ನ ತ್ಯಾಗ ಮತ್ತು ಸೇವೆಯ ಮೂಲಕ ಸಮಾಜಮುಖಿಯಾಗಿ ಬೆಳೆಸಿ ಸನಾತನ ಸಂಸ್ಕೃತಿಯನ್ನ ಜಾಗೃತಿಗೊಳಿಸಲು ಸಂಸ್ಕಾರ ಸಹಕಾರ ಸಂಘಟನೆಯಿಂದ ಸಮೃದ್ಧಿ ಎಂಬ ಸೂತ್ರದಿಂದ ಎಲ್ಲರಲ್ಲೂ ಕೂಡ ಆತ್ಮತತ್ವದ ಅರಿವನ್ನ ಮೂಡಿಸಿ ಸಮರಸ ತತ್ವದೊಂದಿಗೆ ತನ್ನೊಳಗಿನ ಭಗವಂತನನ್ನ ಅರಿತು ಪರಮಾತ್ಮನ ಧ್ಯಾನದಲ್ಲಿ ಲೀನರಾಗಿ ಸಮಾಜದ ಒಳಿತಿಗಾಗಿ ದುಡಿಯುವಂತಹ ಸರ್ವೇ ಜನ ಸುಖಿನೋ ಭವಂತು ಎಂಬ ಮಾತಿನಂತೆ ಸರ್ವರ ಶ್ರೇಯಸ್ಸನ್ನ ಬಯಸುವಂತಹ ಅದ್ವಿತೀಯ ಸಾಧಕರು ಪರಮ ಪೂಜ್ಯನೀಯ ಯತಿ ಶ್ರೇಷ್ಠರಾದಂತಹ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಅನುಗ್ರಹ ಸಂದೇಶವನ್ನು ನೀಡಬೇಕಾಗಿ ನಿಮ್ಮಲ್ಲಿ ಭಕ್ತಿಪೂರ್ವಕವಾಗಿ ಕೇಳಿಕೊಳ್ತಾ करदण्डधारिणं कमण्डलं पद्मकरेण शङ्खं चक्रं गदाभूषितभूषणाढ्यं श्रीपादराजं शरणं प्रपद्ये आञ्जनेयमतिपाटलाननं काञ्चनाद्रिकमनीयविग्रहं पारिजाततरुमूलवासिनं भावयामि पवमाननन्दनं जय हनुमान जय हनुमान जय हनुमान. ಆತ್ಮೀಯ ಬಂಧುಗಳೇ, ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇರುವಂಥದ್ದು. ಬದುಕಿಗೆ 2 ಉದ್ದೇಶಗಳು ಬೇಕು ಅಂತ. ಒಂದು ಏಕೋದ್ದೇಶ, ಮತ್ತೊಂದು ವಿವಿಧ ಉದ್ದೇಶ. ಅಂತರಂಗದ ಆನಂದಕ್ಕೆ ಒಂದಷ್ಟು ಏಕ ಉದ್ದೇಶ ಬೇಕು ನಿಮಗೆ. ಬಾಹ್ಯದಲ್ಲಿ ಬದುಕಲಿಕ್ಕೆ ವಿವಿಧ ಉದ್ದೇಶಗಳು ಬೇಕು ಅಂತ. ಈ 2 ರಂಗಗಳಿಗೂ ಇರುವಂಥ ವಿಷಯ ಏನು ಅಂತಂದರೆ, ಅದನ್ನು ನಿಯಂತ್ರಣ ಮಾಡುವ ಒಬ್ಬನೇ ಭಗವಂತ. ಆದ್ದರಿಂದ ಲೋಕ ಉದ್ಧಾರದ ಕಡೆಗೆ ಒಂದು, ಆತ್ಮೋದ್ಧಾರದ ಕಡೆಗೆ ಇನ್ನೊಂದು. ಒಂದಕ್ಕೆ ಏಕ ಉದ್ದೇಶ, ಮತ್ತೊಂದಕ್ಕೆ ವಿವಿಧ ಉದ್ದೇಶ ಅಂತ. ಈ ಒಂದು ಕೇಂದ್ರದಲ್ಲಿ ನಾವಿದ್ದೇವೆ. ಈ ಭಾಗದಲ್ಲಿ ಒಂದು ವಿಶೇಷವಾಗಿ ಈ ಒಂದು ಶಾಖೆಯನ್ನು ತೆರಿಬೇಕು ಅಂತ ನಮ್ಮ ಅಧ್ಯಕ್ಷರು ಅದರ ಬಗ್ಗೆ ಆವಾಗ ಹೇಳ್ತಿದ್ರು. ಅದಕ್ಕೆ ಈಗ ಅದು ಒದಗಿ ಬಂದಿದೆ. ನಾವು ಕಿರಣ್ ಅವರಿಗೆ A to Z ಅಂತ ಹೇಳಿಕೊಂಡು ಇವತ್ತು ಬಾಕಿ ಇಲ್ಲ ಅದರಲ್ಲಿ. ಅದರಿಂದ ಅವರು ಅದರಲ್ಲಿ ಸೇರಿಕೊಂಡಿದ್ದಾರೆ, ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಹೇಳುತ್ತಾ, ಇವತ್ತು ಸರಕಾರ ಅನ್ನುವಾಗ ನಮಗೆ ಕಾಣುವಂಥದ್ದು ಈಗ ವೇದವ್ಯಾಸ ಕಾಮಂತ್ರವನ್ನು ಹೇಳಬೇಕು. ನಾನು ಅವರಿಗೂ ಒಂದು ಅಭಿನಂದನೆಯನ್ನು ಹೇಳುತ್ತೇನೆ. ಈ
ಒಂದಷ್ಟು ರಾಷ್ಟ್ರ ವಿಕಾಸದಲ್ಲಿ ನಮ್ಮ ಪಾತ್ರಗಳು ಏನು ಅಂತ ಅವರದೇ ಆದಂಥ ಕೆಲವೊಂದು ಯೋಚನೆಗಳನ್ನು ಮುಂದಿಟ್ಟುಕೊಂಡು ಆ ಕಾರ್ಯದಲ್ಲಿ ಅವರನ್ನು ತೊಡಗಿಸಿಕೊಂಡಿದ್ದಾರೆ. ಅವರು ದೇಹದಲ್ಲಿ ಎಷ್ಟು ಬೆಳವಣಿಗೆ ಇದ್ದಾರೋ ಅಂತರಂಗದಲ್ಲಿ ಅಷ್ಟು ವಿಕಾಸ ಕೂಡ ಅವರಲ್ಲಿ ಇದೆ. ಆ ಚಿಂತನೆಗಳು ಅವರಲ್ಲಿ ಮೂಡ್ತದೆ. ಅವರ ಮಾತುಗಳೆಲ್ಲ ಅದನ್ನು ಆಲಿಸಬಹುದಾಗಿದೆ. ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಿದ್ದೇವೆ. ಸಹಕಾರಿ ಸಂಘ ಅನ್ನುವಾಗ ಇದರಲ್ಲಿ ಇರುವಂಥದ್ದು ಸೌಹಾರ್ದ ಅಂತ ಒಂದು ಶಬ್ದ ಬರ್ತದೆ. ಸಹಕಾರ ಅನ್ನುವಂತಹ ಒಂದು ತತ್ವವನ್ನು ಒಮ್ಮೆ ಅವಲೋಕಿ ನೋಡಿದರೆ ಸಾಕು. ನಮಗೆ ನಮ್ಮ ದೇಹದ ಅಂಗಾಂಗಗಳು ಎಲ್ಲ ಒಂದಕ್ಕೊಂದು ಸಹಕರಿಸಿಕೊಂಡಾಗ ಮಾತ್ರ ಪೂರ್ಣವಾದ ವ್ಯಕ್ತಿತ್ವ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಹೇಗೆ ಮರದಲ್ಲಿ ಎಲ್ಲ ಶಾಖೆಗಳು, ಕಾಂಡ, ಬೇರು ಎಲ್ಲ ಸೇರಿಕೊಂಡಾಗ ಮರ ನಿರ್ಮಾಣ ಆಗ್ತದೋ, ಅದು ಹೇಗೆ ಬೆಳೀತದೋ ಅದೇ ರೀತಿಯಲ್ಲಿ ನಮ್ಮ ಬದುಕನ್ನು ಕೂಡ ನಾವು ರೂಪಿಸಿಕೊಳ್ಳಬೇಕು ಅಂತ ಈಗಾಗಲೇ ಇದರ ಬಗ್ಗೆ ಹೇಳಿದರು. ಈ ಸಹಕಾರಿ ಸಂಘ ಅನ್ನುವಾಗ ಇದರ ಜೀವಾಳ ಯಾವುದು ಅಂತಂದರೆ ಗ್ರಾಹಕರು ಪರಿಪೂರ್ಣವಾಗಿ ತೊಡಗಿಸಿಕೊಂಡಾಗ ಮಾತ್ರ ಇದು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಪೂರಕವಾಗಿ ಇದನ್ನು ನಡೆಸುವಂತಹ ಕಾರ್ಯಕರ್ತರು, ಇದರಲ್ಲಿ ಇರುವಂತಹ ಏನು ಪದಾಧಿಕಾರಿಗಳನ್ನು ನಾವು ಹೇಳಿಕೊಳ್ಬೋದು. ಅದರ ಬಗ್ಗೆ ಅಧ್ಯಕ್ಷರಿರ್ಬೋದು, ಇನ್ನಿತರ ನಿರ್ದೇಶಕರಿರ್ಬೋದು, ಜೊತೆಗೆ ಈ ಸರ್ವಿಸ್ ಕೊಡುವಂಥ ಸೇವೆಯನ್ನು ಕೊಡುವಂಥ ಸಿಬ್ಬಂದಿ ವರ್ಗ ಅದು ಪರಿಪೂರ್ಣವಾಗಿ ಪ್ರಾಮಾಣಿಕವಾಗಿ ಅವು ಸೇವೆಯನ್ನು ಮಾಡಿದಾಗ ಮಾತ್ರ ಅದು ಬೆಳೆದು ಬರಲಿಕ್ಕೆ ಸಾಧ್ಯತೆ ಇದೆ. ಇಂಥ ಒಂದು ಶಾಖೆಯನ್ನು ಇಲ್ಲೇ ಯಾಕೆ ತೆರಿಬೇಕು, ಒಂದಷ್ಟು ಜನಗಳಿಗೆ ಅನುಕೂಲ ಆಗಲಿ ಅಂತ ಈ ಸಹಕಾರಿ ಸಂಘವನ್ನು ಆರಂಭ ಮಾಡಿರುವಂಥದ್ದೇ ಸಮಾಜದ ಹಿತಕ್ಕಾಗಿ ಅಂತ. ಒಂದಷ್ಟು ನಾವು ಸಮಾಜದಿಂದ ಸಮಾಜ ಹಿತಕ್ಕೆ ಅಂತ ಹೇಳೋ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಇದಕ್ಕೆ ಇನ್ನೊಂದು ವಿಚಾರ ಏನು ಅಂತಂದರೆ ಗ್ರಾಮ ವಿಕಾಸ ಯೋಜನೆ ಎನ್ನುವಂಥ ಒಂದು ಸಂಗತಿ ಇದೆ. ಅದು ಏನು ಅಂತಂದರೆ ಅದರ ಉದ್ದೇಶಗಳನ್ನು ಈಗಾಗಲೇ ಅವರು ಹೇಳಿದರು. ಸಹಕಾರ ಅಂತ ಒಂದು ಬೇಕು ನಮಗೆ, ಸಂಸ್ಕಾರ ಅನ್ನುವಂಥದ್ದು ಇನ್ನೂ ಬೇಕು. ಸಂಸ್ಕಾರ ಇಲ್ಲದೆ ಬದುಕು ಆಗುವುದಿಲ್ಲ, ಸಹಕಾರ ಇಲ್ಲದೆ ಬದುಕುವುದೇ ಇಲ್ಲ. ಯಾಕಂತಂದರೆ ಬದುಕಿನ ತತ್ವವೇ ಸಹಕಾರಿ ತತ್ವ ಅಂತ. ಅದು ಏನು ಅಂತಂದರೆ ಒಂದು ಮಗುವನ್ನು ನೋಡಿ, ಒಂದು ತಾಯಿಯನ್ನು ನೋಡಿ. ತಾಯಿ ಏನು ಮಾಡ್ತದೆ, ಮಗುವಿಗಾಗಿ ಕೈಯನ್ನು ಮುಂದೆ ಚಾಚುತ್ತದೆ. ಆ ಮಗು ತಾಯಿಗಾಗಿ ಕೈಯನ್ನು ಮುಂದೆ ಚಾಚುತ್ತದೆ. ಆ ಎರಡು ಒಂದು ಅನ್ಯೋನ್ಯವಾಗಿ ಸೇರಿಕೊಂಡಾಗ ಮಾತ್ರ ಅಲ್ಲಿ ಸಹಕಾರ ಅನ್ನುವಂಥದ್ದು ಆಗ್ತದೆ. ಈ ಸಹಕಾರಿ ತತ್ವದ ಪೂರ್ಣ ಚಿಂತನೆಗಳನ್ನು ಮಾಡಿದರೆ ನಾವು ಒಂದಷ್ಟು ವಿಶಾಲವಾಗಿ ಬೆಳೆಯುವುದಕ್ಕೆ ಸಾಧ್ಯತೆ ಇದೆ. ಇದನ್ನು ನಡೆಸಬೇಕು, ಬೆಳೆಸಬೇಕು ಅನ್ನೋ ದೃಷ್ಟಿಯಲ್ಲಿ ಜನಪರವಾಗಿ ಇದನ್ನು ತೊಡಗಿಸಿಕೊಳ್ಳಬೇಕು. ಈ ಸಹಕಾರಿ ಸಂಘ ಸಮಾಜಮುಖಿಯಾಗಿದೆ, ಇದು ಸಮಾಜಮುಖಿಯಾಗಿದೆ. ಆದ್ದರಿಂದ ಅದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಆಗಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮವರು ಅಂತ ಇನ್ನೋರವರು ನಾನು ಹೇಳಬೇಕು. ನಾನು ಬೇಕಾದ್ರೆ ಎಲ್ಲರಿಗೂ ಪರಿಚಯ ಇರುವಂಥದ್ದು, ಎಲ್ಲರಿಗೂ ಸಿಹಿ ಕೊಡುವ, ಹೌದು, ಎಲ್ಲ ಸಿಹಿ ಕೊಡುವವರು. ಸಿಹಿ ಎಲ್ಲರಿಗೂ ಬೇಕು, ಯಾರು ಸಿಹಿ ಬೇಡ ಅನ್ನೋರು ಯಾರು ಇಲ್ಲ. ಸಿಹಿ ರೋಗ ಇದ್ದವರು ಸಿಹಿ ಬೇಕು ಅಂತಾರೆ. ಅಂದರೆ ಅಷ್ಟು ಜನಪ್ರಿಯ ಆಗಿರುವಂಥ ಸಂಗತಿಗಳು ಅದು. ಅವರ ನಗುಮುಖವನ್ನು ನೋಡಿದಾಗ ಯಾರಾದರೂ ಸ್ವೀಟ್ ತಗೊಳ್ಳೇಬೇಕು. ಅವ್ರು ಹೀಗೆ ನೋಡಿದರೆ ಸಾಕು, ಅವು ಒಂಜ ತ್ರಡಿಕಲ ಬರಲಿ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಅವರಲ್ಲಿ ಒಂದು ರೀತಿಯಲ್ಲಿ ಆತ್ಮೀಯತೆ ಉಂಟು, ಆ ಪ್ರೀತಿ ಉಂಟು. ಎಷ್ಟು ಸಿಹಿಯನ್ನು ಮಾರಾಟ ಮಾಡ್ತಾರೋ ಅವರಲ್ಲಿ ಆತ್ಮೀಯತೆ, ಪ್ರೀತಿ, ವಿಶ್ವಾಸಗಳು ಕೂಡ ಅವರಲ್ಲಿ ಬೆಳೀತಾ ಉಂಟು. ಈ ಒಂದು ಸಂದರ್ಭದಲ್ಲಿ ಹೌದು, ನಮ್ಮ ಮೇಯರ್ ಕೂಡ ನಮ್ಮ ಜೊತೆಗೆ ಈಗಾಗಲೇ ಸೇರಿಕೊಂಡಿದ್ದಾರೆ. ಆರಂಭದಲ್ಲಿ ಅವರ ಪರಿಚಯ ಇದೆ, ಮೊದಲೇ ಗೊತ್ತಿದ್ದವರು. ಈಗ ಅವರಿಗೆ ಆ ಸ್ಥಾನಮಾನ ಬಂದಿದೆ, ಅದನ್ನು ಬೆಳೆಸಿಕೊಂಡು ನಡೆಸಿಕೊಂಡು ಹೋಗುವಂಥ ಕೀರ್ತಿ ಅವರಿಗೂ ಕೂಡ ಸಲ್ತದೆ ಅಂತ ಹೇಳ್ತಾ ಅವರನ್ನು ಅಭಿನಂದಿಸ್ತೇವೆ. ಈ ಸಂದರ್ಭದಲ್ಲಿ ಜವಾಬ್ದಾರಿ ಇದೆ, ಒಂದಷ್ಟು ನಗರ ಪಾಲಿಕೆಯ ಜವಾಬ್ದಾರಿ ಅವರ ಕೈಯಲ್ಲಿದೆ. ಅದನ್ನು ಯಾಕೆ ಬೆಳೆಸಬೇಕು ಅನ್ನುವಂಥ ಒಂದು ಚಿಂತನೆಗಳು ಅವರ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈಗಾಗಲೇ ತುಂಬ ಮಾತಾಡುವಂಥ ಸಮಯವಲ್ಲ ಇದು. ನಾವು ಕಾರ್ಯವನ್ನು ಮಾಡಿ ತೋರಿಸಬೇಕು. ಇದು ಬೆಳೆಯುವಂಥದ್ದು ಈ ಅಧ್ಯಕ್ಷರಿಗೆ ಸಹಕಾರಿ ರತ್ನ ಬಂದಿದ್ದರೆ ಅವರ ಪರಿಶ್ರಮ, ಪ್ರಾಮಾಣಿಕತೆ ಏನು ಅಂತ ನಾವು ನೋಡ್ಬೋದು. ಅವರಿಗೆ ಒಂದು ಚಪ್ಪಾಳಿ ಹೊಡೆದ್ರೆ ಕಡಿಮೆ ಆಗಲಿಕ್ಕಿಲ್ಲ ಅಂತ. ಜೊತೆಯಲ್ಲಿ ಅರ್ಪಣಾ ಭಾವದ ಸೇವೆಯನ್ನು ಮಾಡುವಂತಹ ನಿರ್ದೇಶಕ ಮಂಡಳಿ ಯಾವುದೇ ಅಪೇಕ್ಷೆ ಇಲ್ಲದೆ ತಮ್ಮನ್ನು ಪೂರ್ತಿಯಾಗಿ ತೊಡಗಿಸಿಕೊಂಡಿದ್ದಾರೆ. ಇಷ್ಟು ವರ್ಷದಿಂದ ಬೆಳೆದು ಬರಬೇಕಾದ್ರೆ ಅವರ ಸಹಕಾರಗಳು ಇಲ್ಲಿ ಇರುವುದರಿಂದ ಎಲ್ಲ ಇಲ್ಲಿ ಸಹಕಾರವೇ ಕೆಲಸ ಮಾಡುವಂಥದ್ದು, ಎಲ್ಲ ರೀತಿಯಲ್ಲೂ ಅದು ಕೆಲಸ ಮಾಡ್ತದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಇದನ್ನು ಬೆಳೆಸುವಂಥ ಜವಾಬ್ದಾರಿ ನಿಮ್ಮ ಎಲ್ಲರ ಮೇಲಿದೆ ಅಂತ ಹೇಳುತ್ತಾ, ಬಂದಿರುವಂಥ ಗ್ರಾಹಕರಿಗೆ ನಗುಮುಖದ ಸೇವೆ ಬೇಕು. ನಗು ಅನ್ನೋದು ಠೇವಣಿ ಇದ್ದಾಗೆ ನಗು ಅನ್ನೋದು. ಆದರೆ ಮತ್ತೆ ತಗೊಂಡ ಮೇಲೆ ಕಟ್ಟುವಾಗಲೇ ಸ್ವಲ್ಪ ಈಗ ಮಾಡುವಂಥದ್ದು. ಅದು ಸಾಲವನ್ನು ಪಡ್ಕೊಳ್ಳುವಾಗ ಹಾಲು ಹಣ್ಣು ಉಂಬಂತೆ, ಮರುಪಾವತಿ ಮಾಡುವಾಗ ಈ ಮಧ್ಯೆ ಕೀಲು ಮುರಿದಂತೆ ಸರ್ವಜ್ಞ. ಎಲ್ಲ ತೊಂದರೆ ಆಗೋದು ಅಲ್ಲಿರುವಂಥದ್ದು.
ಆದರೆ ಈ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಎಲ್ಲರ ಸಹಕಾರ ಬೇಕು ಅಂತ ಹೇಳುತ್ತಾ ನಾವೀಗಾಗಲೇ ಶೋಮಾಯಜಿಯವರನ್ನು ನೆನಪಿಸಬೇಕು. ಒಳ್ಳೆ ಆತ್ಮೀಯರು ಹಲವಾರು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾರೆ, ನಾವು ಅಲ್ಲಿ ಭಾಗವಹಿಸಿ ನಮ್ಗೆ ನೆನಪಿದೆ. ಕ್ಷೇತ್ರದ ಅಭಿಮಾನಿಯೂ ಹೌದು. ಇವತ್ತು ಅವರ ಬಗ್ಗೆ ಮಾತಾಡಿದರೆ ಅವರ ವ್ಯಕ್ತಿತ್ವ ಏನಂತ ನಮಗೆ ಅರಿವಾಗ್ತದೆ. ಈಗಾಗಲೇ ಒಂದು ಬೃಹತ್ತಾದ ಒಂದು ಕಟ್ಟಡದ ನಿರ್ಮಾಣ ಆಗ್ತದೆ, ಇನ್ನು ಶೀಘ್ರದಲ್ಲಿ ಅದು ಕೂಡ ಬೆಳವಣಿಗೆ ಆಗುವಂಥ ಸಾಧ್ಯತೆ ಇದೆ. ಈ ಒಂದು ಮಂಗಳೂರಿನ ಹೃದಯ ಭಾಗದಲ್ಲಿ ಇದೆಲ್ಲ ಬೇಕು. ಈ ನಗರ ಬೆಳಿಬೇಕಾದ್ರೆ ಇಂಥ ಅಭಿವೃದ್ಧಿಗಳಾಗಬೇಕು, ಆಗ ಮಾತ್ರ ಅದು ಉನ್ನತ ಮಟ್ಟಕ್ಕೆ ಇರಲಿಕ್ಕೆ ಸಾಧ್ಯತೆ ಇದೆ. ಜನ ತಿರುಗುವಂಥ ಜಾಗ ಅಂತ ಹೆಸರೇ ಮಾರ್ಕೆಟ್ ಅಂತ ಹೇಳ್ಕೊಂಡು ನಾವು ಆರಂಭದಲ್ಲಿ 14 ವರ್ಷ ಇರುವಾಗ ಇಲ್ಲಿ ಸಂಚಾರ ಮಾಡಿದ್ವಿ. ನಮ್ಗೆ ನೆನಪಿದೆ, ಪೂರ್ವಾಶ್ರಮವನ್ನೊಮ್ಮೆ ನೆನಪಿಸಬಹುದು. ಇಲ್ಲಿ ಈ ಭಾಗದಲ್ಲಿ ಸಂಚಾರ ಮಾಡಿರುವಂಥದ್ದು ಇವರ ಬಗ್ಗೆ ನಾವು ಮೊದಲೇ ಗೊತ್ತಿದೆ, ಈಗ ಮಾತ್ರ ಹೆಚ್ಚಾಗಿ ಗೊತ್ತಿರ್ಬೋದು. ಆದರೂ ಇಲ್ಲೊಂದು ವಿಶೇಷವಾಗಿ ಇದನ್ನು ತೊಡಗಿಸಿಕೊಳ್ಳುವ ರೀತಿಯಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಆ ಒಂದು ಪರಿಕಲ್ಪನೆ ಇದ್ದುಕೊಂಡು ಇದನ್ನು ಬೆಳೆಸುವ ಒಂದು ಸಾಧ್ಯತೆ ಆಗ್ತದೆ. ಇದಕ್ಕೆ ಸರಿಯಾದಂಥ ಮಾರ್ಗದರ್ಶನ ನಮ್ಮದೆಲ್ಲ ಸಿಕ್ಕಿದಾಗ ಅದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುತ್ತಾ ಇಲ್ಲಿ ಸೇರಿರುವಂಥ ಎಲ್ಲರಿಗೂ ಭಾರತಕ್ಕೆ ನಾನು ಹೇಳಬೇಕು. ಅವರು ಒಂದು ಮಾತಾಡಿದ್ರೆ ಗೊತ್ತಾಗ ನಮಗೆ ಹೇಗೆ ಅಂತ. ಅವರ ಹೆಸರು ಕೂಡ ಭಾರತೀಯದಿಂದ. ಈ ಭಾರತ ದೇಶಕ್ಕೆ ಕೂಡ ಭಾರತ ಮಾತೆ ಅಂತ ಕೂಡ ಹೇಳಿದ್ದು ನೋಡಿ, ತಂದೆ ಅಂತ ಹೇಳಲಿಲ್ಲ ಭಾರತ ದೇಶವನ್ನು. ಯಾಕಂತಂದರೆ ತಾಯಿಯ ಮಾತೃತ್ವದ ವಿಷಯಗಳು ಈ ಭಾರತ ದೇಶದಲ್ಲಿದೆ. ಅದು ಯಾವುದಿಂತ ಸೂಕ್ಷ್ಮವಾಗಿ ನೋಡಬೇಕಾದ್ರೆ ಭಾರತ ದೇಶದ ಮೌಲ್ಯವೇ ಆಧ್ಯಾತ್ಮಿಕತೆ. ಅದನ್ನು ಬಿಟ್ಟು ಯಾವುದೂ ಇಲ್ಲ. ಎಲ್ಲ ದೇಶ ನೋಡುವಂಥದ್ದು ಭಾರತವನ್ನು. ಏಕೆಂತಂದರೆ ಇಲ್ಲಿ ಶಾಂತಿ ನೆಮ್ಮದಿಯನ್ನು ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ. ಅದು ಯಾಕೆ ಸಾಧ್ಯ ಆಗಿದೆ ಅಂತಂದರೆ ಇದು ಆಧ್ಯಾತ್ಮಿಕತೆಯಿಂದ ಸಾಧ್ಯತೆ ಆಗಿದೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಭಾಸ್ಕರನ್ನು ನಾನು ಹೇಳಬೇಕು. ಬಹುಶಃ ಅವರು ಆತ್ಮೀಯರು, ಎಲ್ಲ ನಮ್ಮವರು ಅಂತ. ನಾನು ಅವರು ಇವರು ಅಂತ ಹೇಳದೆ, ಈಗಾಗಲೇ ನಮ್ಮ ಜೊತೆಗೆ ಇರುವಂಥ ಎಲ್ಲರಿಗೂ ಕೂಡ ಇಲ್ಲಿ ಇಲ್ಲಿ ಅಂತ ನಾವಲ್ಲ, ನಾವು ಅನ್ನುವಂಥದ್ದು ಭಾವನೆ ಇದರಲ್ಲಿ ಇರೋದ್ರಿಂದ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಆಗಿದೆ ಅಂತ ಹೇಳುತ್ತಾ ಎಲ್ಲರಿಗೂ ಭಗವಂತ ಶಕ್ತಿಯನ್ನು ಕೊಡಲಿ. ನಾವು ಆರ್ಥಿಕವಾಗಿ ಬೆಳಿಬೇಕು, ಪಾರಮಾರ್ಥಿಕವಾಗಿ ಕೂಡ ಬೆಳಿಬೇಕು. ಎರಡೂ ಬೆಳವಣಿಗೆ ಆದಾಗ ಮಾತ್ರ ನಮ್ಮ ಉನ್ನತಿ ಸಾಧ್ಯ. ಒಂದು ಪುರುಷಾರ್ಥವನ್ನು ಹೇಳ್ತಾರೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಆರಂಭದಲ್ಲಿ ಧರ್ಮವನ್ನು ತಂದಿಟ್ಟು, ಯಾಕಂತಂದರೆ ಈ ಅರ್ಥಕ್ಕೆ ಕಾಮಗಳಿಗೆ ಧರ್ಮದ ಚೌಕಟ್ಟು ಬೇಕು ಅಂತ. ಈ ಧರ್ಮದ ಚೌಕಟ್ಟು ಇಲ್ಲದಿದ್ದರೆ ಅರ್ಥವು ಅನರ್ಥ ಆಗಬಹುದು, ಕಾಮವು ಅಕಾಮವಾಗಬಹುದು. ಆದ್ದರಿಂದ ಅದಕ್ಕೆ ಪೂರಕವಾಗಿ ಧರ್ಮದ ಚೌಕಟ್ಟು ಬೇಕು. ಅರ್ಥ ಕಾಮಗಳಿಗೆ ಧರ್ಮದ ಚೌಕಟ್ಟು ಇದ್ದಾಗ ನಾಲ್ಕನೆಯದು ಮೋಕ್ಷ ಅನ್ನುವಂಥದ್ದು ತಾನಾಗಿ ದೊರೆಯಬಹುದು ಅಂತ. ಆದ್ದರಿಂದ ನಾವು ಮುಖ್ಯವಾಗಿ ನಮ್ಮ ಧರ್ಮ ಶ್ರದ್ಧೆ ನಮ್ಮಲ್ಲಿ ಹುಟ್ಟಿಕೊಂಡಾಗ ಮಾತ್ರ ನಮ್ಮ ಬದುಕು ಉಜ್ವಲ ಆಗ್ತದೆ, ಸಂಘ ಸಂಸ್ಥೆಗಳು ಉಜ್ವಲ ಆಗ್ತದೆ. ಧರ್ಮ ದೃಷ್ಟಿಯಿಂದ ಆ ಧರ್ಮ ಶ್ರದ್ಧೆಯಿಂದ ಕಾರ್ಯವನ್ನು ಮಾಡಿದಾಗ ವ್ಯಕ್ತಿಯು ಸರ್ವತೋಮುಖವಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಸಹಕಾರಿ ತತ್ವವನ್ನು ನಮ್ಮ ಜೀವನ ತತ್ವವಾಗಿ ನಾವು ಅಳವಡಿಸಿಕೊಳ್ಳಬೇಕು ಅಂತ ಹೇಳುತ್ತಾ, ತಾನು ಬದುಕಿದರೆ ಸಾಕಾಗುವುದಿಲ್ಲ, ನಾವೆಲ್ಲರೂ ಬದುಕಬೇಕು ಅಂತ ಒಂದು ವಿಚಾರ. ಅದಕ್ಕೆ ಹೇಳುವಂಥದ್ದು ಬದುಕ ಬಿಡುವಂಥದ್ದೇ ಧರ್ಮ ಅಂತ ಸೂಕ್ಷ್ಮತೆಯನ್ನು ನಾವು ಅರಿತುಕೊಂಡಾಗ ಬದುಕು ಇನ್ನಷ್ಟು ಉಜ್ವಲ ಆಗಬಹುದು ಅನ್ನೋ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟುಕೊಂಡು ಎಲ್ಲರಿಗೂ ಒಳಿತಾಗಲಿ, ಒಳ್ಳೆ ರೀತಿಯಲ್ಲಿ ಬೆಳೆಸಲಿಕ್ಕೆ ನಾವೆಲ್ಲ ಸಹಕಾರ ಮಾಡಿಕೊಳ್ಳುವ ಅಂತ ಹೇಳುತ್ತಾ ಮಾತಿಗೆ ಬೆಂದಿಡ್ತೇವೆ. ಅವಧೂತ ಚಿಂತನೆ ಗುರುದೇವದ ಪರಮ ಪೂಜ್ಯ ಗುರುಗಳ ಆಶೀರ್ವಾದದ ಆಶೀರ್ವಚನಕ್ಕೆ ತಲೆಬಾಗುತ್ತಾ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಮಂಗಳೂರು ನಗರದ ಮಹಾಪೌರರಾದಂತಹ ಪ್ರಥಮ ಪ್ರಜೆ ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್ ಅವರು ಆಗಮಿಸಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸರ್ವರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಸಹಕಾರಿ ನಿರ್ದೇಶಕರಾದ ಶ್ರೀ ಗಣೇಶ್ ಅತ್ತಾವರ ಅವರು ಹೂ ಮತ್ತು ಪುಸ್ತಕವನ್ನು ನೀಡಿ ಕಾರ್ಯಕ್ರಮದ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಹಾಗೂ ಸರ್ವ ರೀತಿಯ ಸಹಕಾರವನ್ನು ನೀಡಿ ನಮ್ಮ ಜೊತೆ ಅವರು ನಿಂತಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ, ಪ್ರೀತಿಯ ನಮನಗಳನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಕರಾವಳಿ ಸಹಕಾರಿಯ ಅಧ್ಯಕ್ಷರಾದಂತಹ ವೆಂಕಟೇಶ್ ಅವರು ಆಗಮಿಸಿದ್ದಾರೆ. ಅವರ ಉಪಸ್ಥಿತಿಯನ್ನ ಗೌರವಿಸಿದ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೂ ಪೂರ್ಣಾನಂದ ಸೌಹಾರ್ದ ಸಹಕಾರಿ ಅಧ್ಯಕ್ಷರಾದಂತಹ ಗಣೇಶ್ ಶೆಣೈ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಉಪಸ್ಥಿತಿಯನ್ನು ಗಮನಿಸಿದ ಅವರಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದ
ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಡಿ ವೇದವ್ಯಾಸ್ ಕಾಮತ್ ಅವರು. ಮಂಗಳೂರು ನಗರದ ಶಾಸಕರಾಗಿ ಕಳೆದ 6 ವರ್ಷಗಳಿಂದ ತನ್ನದೇ ಆದಂತಹ ಒಂದಷ್ಟು ಕಾರ್ಯ ಚಟುವಟಿಕೆಗಳ ಮೂಲಕ ಹೆಸರುವಾಸಿಯಾಗಿದ್ದುಕೊಂಡು ಸ್ಮಾರ್ಟ್ ಸಿಟಿಯನ್ನ ಮಂಗಳೂರಿನಲ್ಲಿ ಬಹಳ ಚೆನ್ನಾಗಿ ಅನುಷ್ಠಾನಗೊಳಿಸುವ ಮೂಲಕ ಮಂಗಳೂರು ನಗರದ ಸೌಂದರ್ಯಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿರುವಂತಹ ಜನಪ್ರಿಯ ಶಾಸಕರು ವೇದವ್ಯಾಸ್ ಕಾಮತ್ ಅವರು ಮಾತನಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾರೆ. ಒಡಿಯೂರು ಶ್ರೀ ನಿರ್ದೋಷ ಸೌಹಾರ್ದ ಸಹಕಾರಿ ಸಂಘ 23ನೇ ಮಂಗಳೂರು ಸೆಂಟ್ರಲ್ ಮಾರ್ಕೆಟ್ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ವಂದನೆಗಳನ್ನು ಮಾಡ್ತಾ, ಅದೇ ರೀತಿ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ದಿವ್ಯ ಉಪಸ್ಥಿತಿ ಇರುವಂಥ ಸಾಧು ಶ್ರೀ ಮಾತನಾಡಲಿಗೂ ಕೂಡ ಸಾಷ್ಟಾಂಗ ವಂದನೆಗಳನ್ನು ಮಾಡ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿರುವಂಥ ಮಂಗಳೂರಿನ ಪ್ರಥಮ ಪ್ರಜೆ ಆದರಣೀಯ ಗೌರವಾನ್ವಿತ ಮೇಯರ್ ಆಗಿರುವಂಥ ಮನೋಜ್ ಕುಮಾರ್ ಅವರಿಗೆ, ಅದೇ ರೀತಿ ಸೋಮಯಾಜಿ ಸಮೂಹ ಸಂಸ್ಥೆಯ ಮಾಲಕರು, ನಮ್ಮೆಲ್ಲರ ಆದರಣೀಯ ಮಾರ್ಗದರ್ಶಕರು ಗೌರವಾನ್ವಿತ ರಘುನಾಥ್ ಸೋಮಯಾಜಿ ಅವರಿಗೆ, ಕಲ್ಪನಾ ಸ್ವೀಟ್ಸ್ನ ಮಾಲಕರು ಆದರಣೀಯ ಗೌರವಾನ್ವಿತ ವರದರಾಯ್ ನಾಗವೇಕರ್ ಅವರೇ, ಆತ್ಮೀಯ ಮಿತ್ರರು, ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟ ಸೌಹಾರ್ದ ಸಹಕಾರದ ಅಧ್ಯಕ್ಷರು ಗೌರವಾನ್ವಿತ ಭಾಸ್ಕರ್ ದೇವಸ್ಯ ಅವರೇ, ಈ ಒಂದು ಕಟ್ಟಡದ ಮಾಲಕರು, ನಮ್ಮ ಆತ್ಮೀಯರು, ಗೌರವಾನ್ವಿತರು ಆಗಿರುವಂತಹ ಕಿರಣ್ ಸಾಂಘ್ವಿ ಅವರೇ, ಪ್ರದೀಪ್ ಕುಮಾರ್ ಸಾಂಘ್ವಿ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಗಮದ ನಿರ್ದೇಶಕರು, ನಮ್ಮೆಲ್ಲ ಮಾರ್ಗದರ್ಶಕರು, ನಿರಂತರವಾದ ನನ್ನ ಏಳಿಗೆಗೆ ನಮಗೆ ಮಾರ್ಗದರ್ಶನವನ್ನು ಕೊಡ್ತಿರುವಂಥ ಗೌರವಾನ್ವಿತ ಶ್ರೀಮತಿ ಭಾರತಿ ಜಿ ಭಟ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಸನ್ಮಾನ್ಯ ಕಿರಣ್ ಯು ಅವರೇ, ಸನ್ಮಾನ್ಯ ಶ್ರೀ ವಿಜಯ್ ಅವರೇ, ಅದೇ ರೀತಿ ಗೌರವಾನ್ವಿತ ನಮ್ಮ ಅಧ್ಯಕ್ಷ, ಈ ಒಂದು ಸೌಹಾರ್ದ ಸಹಕಾರಿಯನ್ನು ಭಾಳ ಯಶಸ್ವಿಯಾಗಿ ಸ್ವಾಮೀಜಿಯವರ ಆಶೀರ್ವಾದದಲ್ಲಿ ಇಷ್ಟು ಎತ್ತರಕ್ಕೆ ಮುನ್ನಡೆಸ್ಕೊಂಡು ಹೋಗಬೇಕು ಅಂತ ನನ್ನ ದೃಷ್ಟಿಯಲ್ಲಿ ಹಗಲು ಇರುಳು ಭಾಳ ದೊಡ್ಡ ರೀತಿಯ ಶ್ರಮವನ್ನು ವಹಿಸಿಕೊಂಡು ಭಾಳ ಅಭೂತಪೂರ್ವವಾದಂಥ ಸಾಧನೆಯನ್ನು ಮಾಡಿದಂಥದ್ದು. ನಿಜವಾಗಿ ಅವತ್ತು ಈಗ ಸ್ವಾಮೀಜಿಯವರು ಹೇಳಿದರು, ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳಿಗೆ ಒಂದು ಚಪ್ಪಾಳೆಯನ್ನು ತಟ್ಟಿದರೆ ಕಡಿಮೆ ಆಗಿದೆ, 100ಕ್ಕೆ 100 ಎಷ್ಟು ಚಪ್ಪಾಳೆ ತಟ್ಟಿದ್ರು ಅದು ಕಡಿಮೆ ಅಂತ ಹೇಳೋದು ಭಾವ. ಹಾಗಾಗಿ ಲಯನ್ ಸುರೇಶ್ ರೈ ಅವರೇ, ಉಪಾಧ್ಯಕ್ಷರಾಗಿರುವಂಥ ಲಿಂಗಪ್ಪ ಗೌಡ ಅವರೇ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿರುವಂಥ ದಯಾನಂದ್ ಶೆಟ್ಟಿ ಅವರೇ, ಅದೇ ರೀತಿ ನಿರ್ದೇಶಕರು, ನಮ್ಮ ಆತ್ಮೀಯರಾಗಿರುವಂತಹ ನನ್ನ ಪ್ರತಿಯೊಂದು ಕಾರ್ಯಕ್ಕೆ ಸಹಕಾರವನ್ನು ಕೊಡ್ತಿರುವಂಥ ಆದರಣೀಯ ಲೋಕನಾಥ್ ಶೆಟ್ಟಿ ಅವರೇ, ವೇಣುಗೋಪಾಲ್ ಮಾರ್ಲಾ ಅವರೇ, ಗಣೇಶ್ ಅಟ್ಟಾವರ್ ಅವರೇ, ಅದೇ ರೀತಿ ಸರಿತಾ ಅಶೋಕ್ ಅವರೇ, ಸರ್ಕಾರಿ ಉದ್ಯೋಗಿ ಆಗಿದ್ದು ಈ ಒಡಿಯೂರು ಸಂಸ್ಥೆಗೆ ಭಾಳ ನಿಕಟವಾಗಿ ಈ ಇರುವಂಥ ಗೌರವಾನ್ವಿತ ಮಹಾನಗರ ಪಾಲಿಕೆ ಹಿಂದೆ ATP ಆಗಿ ಸೇವೆ ಸಲ್ಲಿಸಿದಂಥ ಅಶೋಕ್ ಕುಮಾರ್ ಅವರೇ, ಅದೇ ರೀತಿ ಹಿರಿಯರಾದಂಥ ದಿನಕರ್ ಶೆಟ್ಟಿ ಅವರೇ, ಪೂರ್ಣಾನಂದ ಬ್ಯಾಂಕಿನ ಅಧ್ಯಕ್ಷರು ಆದರಣೀಯ ಮಿತ್ರರಾಗಿರುವಂಥ ಗಣೇಶ್ ಶಣೈ ಅವರೇ, ಅದೇ ರೀತಿ ವೆಂಕಟೇಶ್ ಅವರೇ, ಕರಾವಳಿ ಬ್ಯಾಂಕಿನ ವೆಂಕಟೇಶ್ ಅವರೇ, UR ಕಿಣಿ ಅವರೇ, ಉಪಸ್ಥಿರುವಂಥ ಎಲ್ಲ ಗೌರವಾನ್ವಿತ ಹಿರಿಯ ಕಿರಿಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಈ ಒಂದು ಒಡಿಯೂರು ಬ್ಯಾಂಕಿನ ಎಲ್ಲ ಹಿತೈಷಿಗಳೇ, ಬ್ಯಾಂಕಿನ ಮತ್ತು ಗುರುಗಳ ಸ್ವಾಮೀಜಿಯವರ ಹಿತೈಷಿಗಳೇ ಮತ್ತು ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಪ್ರಪ್ರಥಮವಾಗಿ ಈ ಒಂದು ಒಡಿಯೂರು ಸೌಹಾರ್ದ ನಿಯಮಿತ 23ನೇ ಶಾಖೆಯನ್ನು ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ ಪರಿಸರದಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ. ಈ ಬ್ರ್ಯಾಂಡ್ ಅಭಿವೃದ್ಧಿ ಹೊಂದಲಿ, ಇನ್ನಷ್ಟು ಭಾಳ ಒಳ್ಳೆಯ ಸೇವೆಯನ್ನು ಕೊಡ್ತಾ ಜನರಿಗೆ ಭಾಳ ದೊಡ್ಡ ರೀತಿಯಲ್ಲಿ ಅವಕಾಶಗಳು ಈ ಒಂದು ಬ್ರ್ಯಾಂಡ್ ಮುಖಾಂತರ ಸಿಗಲಿ ಅಂತ ಹೇಳುವಂಥದ್ದನ್ನು ಪ್ರಾರಂಭದಲ್ಲಿ
ಸಹಕಾರಿ ಸಂಘ ಅಂತ ಹೇಳುವಂಥದ್ದು ಅದನ್ನು ಬಹಳ ಎತ್ತರಕ್ಕೆ ಬೆಳೆಸಬೇಕು ಅಂತ ಹೇಳಿದ್ರೆ ಬಹಳ ತಪಸ್ಸು ಬೇಕು, ಬಹಳ ಪರಿಶ್ರಮ ಬೇಕು. ಪ್ರಾರಂಭದ ದಿನಗಳಲ್ಲಿ ಒಂದು ಬ್ರಾಂಚನ್ನು ಒಂದು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಗ್ರಾಹಕರು ಏನನ್ನು ಕಂಡರು? ಗ್ರಾಹಕರು ಪ್ರಥಮತವಾಗಿ ಕಂಡದ್ದು ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ಗ್ರಾಹಕರು 3 ಬಗೆಯನ್ನು ಕಾಣ್ತಾರೆ. ಏನು? ಒಂದು, ನಾನು ಇಡುವಂಥ ಹಣಕ್ಕೆ ಸೇಫ್ಟಿ ಇದೆಯೋ. ಇನ್ನೊಂದು, ನನಗೆ ಬೇಕಾದಂಥ ಸಂದರ್ಭದಲ್ಲಿ ಹಣವು ಲಿಕ್ವಿಡಿಟಿ ಆಗಿದ್ರೆ ಹಣ ನನಗೆ ಹಿಂದಿರುಗಿ ಸಿಗುತ್ತೋ, ಲಿಕ್ವಿಡಿಟಿ, ಸೇಫ್ಟಿ. ಮತ್ತು 3ನೇದು ಪ್ರಾಫಿಟಬಿಲಿಟಿ, ನನಗೆ ಲಾಭ ಇದೆಯೋ. ಇದು 3ಅನ್ನು ಸಹಜವಾಗಿ ಒಂದು ಬ್ಯಾಂಕಿನಲ್ಲಿ ವಹಿವಾಟು ಮಾಡುವಂಥ ಸಂದರ್ಭದಲ್ಲಿ ಗ್ರಾಹಕನು ಕಾಣ್ತಾನೆ. ಇಲ್ಲಿ ಈ 3 ಬಹಳ ಯಶಸ್ವಿಯಾಗಿ ಬಹಳ ಎತ್ತರಕ್ಕೆ ಏರಿದ್ದು ನಾವು ಕಾಣ್ತೇವೆ. ಯಾಕೆ ಹಾಗೆ ಅಂತ ಹೇಳಿದ್ರೆ, ಸೇಫ್ಟಿ ಅಂತ ಹೇಳುವಂಥದ್ದು ಜನರಿಗೆ ಆ ವಿಶ್ವಾಸ ಬರಬೇಕು. ಸೇಫ್ಟಿ ಅಂತ ಹೇಳಿದ್ರೆ ಇಟ್ ನಥಿಂಗ್ ಲೈಕ್ ಇಂಡಿವಿಜುವಲ್ ಬೆಟ್ಟಿಂಗ್. ಈ ಸಂಸ್ಥೆಯಲ್ಲಿ ಯಾರಿದ್ದಾರೆ, ವಿಶೇಷವಾಗಿ ಒಡಿಯೂರು ಅಂತ ಹೆಸರು ಬಂದಾಗಲೇ ಜನರಿಗೊಂದು ವಿಶ್ವಾಸವನ್ನು ಮೂಡುತ್ತೆ. ಒಡಿಯೂರು ಅಂತ ಹೇಳುವಂಥ ಹೆಸರು ಬಂದಾಗಲೇ ಸ್ವಾಮೀಜಿಯವರ ಮುಖ ಮತ್ತು ಆಶ್ರಮ ಕಣ್ಣೆದುರು ಬರುತ್ತೆ. ಹಾಗಾಗಿ ಜನರು ಏನು ಮಾಡ್ತಾರೆ, ಇದು ನಮ್ಮದೇ ಅಂತ ಹೇಳುವಂಥ ಭಾವನೆ ಬರುತ್ತೆ. ಆ ಭಾವನೆ ಬಂದಾಗ ಇದು ಬಹಳ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗಲಿಕ್ಕಾಗುತ್ತೆ. ಅದರ ನಂತರ ದಿನನಿತ್ಯದ ವಹಿವಾಟುಗಳನ್ನು ಸಹಜವಾಗಿ ಸ್ವಾಮೀಜಿಗಳು ನೋಡಲ್ಲ. ಸ್ವಾಮೀಜಿಯವರ ವಿಶೇಷವಾದಂಥ ಆಶೀರ್ವಾದ, ಬ್ಯಾಂಕ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ರಿ, ಒಳ್ಳೆಯ ರೀತಿಯಲ್ಲಿ ಮಾಡಿ ನಮ್ಮ ಸಂಪೂರ್ಣ ಆಶೀರ್ವಾದ ಇದೆ ಅಂತ ಹೇಳುವಂಥದ್ದು ಅವರು ಪ್ರತಿ ಬ್ಯಾಂಕಿನ ಬ್ರಾಂಚ್ಗಳು ಉದ್ಘಾಟನೆ ಆಗ್ತಿರುವಂಥ ಸಂದರ್ಭದಲ್ಲಿ ಅವರ ಆಶೀರ್ವಾದವನ್ನು ಮುಂದಿಟ್ಟುಕೊಂಡು ನಮ್ಮ ಅಧ್ಯಕ್ಷ ಸುರೇಶ್ ರೈಗಳು ತಮ್ಮ ತಂಡವನ್ನು ಕಟ್ಟಿಕೊಂಡು ಕೆಲಸ ಮಾಡ್ತಾರೆ. ಹಾಗಾಗಿ ಇವತ್ತು 21% ಡಿವಿಡೆಂಡ್ ಕೊಡಲಿಕ್ಕಾಯಿತು. ಸಾಧಾರಣ ಮಟ್ಟಿಗೆ ನೋಡಿದರೆ ಮಂಗಳೂರು ನಗರದಲ್ಲಿರುವಂಥ ಎಲ್ಲ ಬ್ಯಾಂಕ್ಗಳು 8-10%ಕ್ಕಿಂತ ಜಾಸ್ತಿ ಡಿವಿಡೆಂಡ್ ಕೊಡಲ್ಲ. 10% ಡಿವಿಡೆಂಡ್ ಕೊಟ್ಟರೆ ಬಹಳ ದೊಡ್ಡದು. ನಾನು ಒಂದು ಸಣ್ಣ ರೀತಿಯಲ್ಲಿ ನಾನು SB ಅಕೌಂಟ್ನಲ್ಲಿ ಹಣ ಇಟ್ಟರೆ ನನಗೆ ಬರುವಂಥದ್ದು 3-4-5% ಬರ್ತದೆ. ಆದರೆ SB ಅಕೌಂಟ್ನಲ್ಲಿ ಹಣ ಇರಬೇಕು ಅಂತ ಹೇಳುವಂಥ ವ್ಯಕ್ತಿಗಳು ಶೇರ್ ಹೋಲ್ಡರ್ಸ್ ಆದರೆ 21% ಡಿವಿಡೆಂಟ್ ಅಂತ ಹೇಳಿದ್ರೆ ಇಯರ್ಲಿ ಅವರಿಗೆ ಒಂದು ರೀತಿ ಇಂಟ್ರೆಸ್ಟ್ ರೀತಿಯಲ್ಲಿ ಸಿಗುತ್ತೆ. ಹಾಗಾಗಿ ನಾವು ಯಾವ ಉದ್ದಿಮೆಯಲ್ಲಿ ಹಾಕಿದರೂ ಕೂಡ 21% ಸಿಗುವುದಿಲ್ಲ. ನಾನು ಉದ್ದಿಮೆ ಇಂಡಸ್ಟ್ರಿಗಳನ್ನು ನಡೆಸ್ಕೊಂಡು ಬಂದಿದ್ದೇನೆ. ಹಾಗಾಗಿ ನನ್ನ ವ್ಯಾಪಾರದಲ್ಲಿ 21% ಲಾಭ ಇದೆಯೋ ಅಂದರೆ ಇಲ್ಲ. ಆದರೆ ನಮ್ಮ ಶೇರ್ ಹೋಲ್ಡರ್ಸಿಗೆ ಈ ಒಡಿಯೂರು ಸಂಸ್ಥೆ 21% ಡಿವಿಡೆಂಡ್ ಕೊಡ್ತಾ ಇದೆ ಅಂತೇಳಿ ಆದರೆ ಈ ಸಂಸ್ಥೆ ಬಹಳ ದೊಡ್ಡ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತ. ಪ್ರಾರಂಭದಲ್ಲಿ 1 ಬ್ರಾಂಚ್ ಆದಾಗ 2ನೇ ಬ್ರಾಂಚ್ ಮಾಡಬೇಕು. 1 ಬ್ರಾಂಚ್ ಪ್ರಾರಂಭ ನನಗೆ ಇದು ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಬ್ಯಾಂಕಿಂಗ್ ಅಂತ. ನಾನು ಇದರ ಬಗ್ಗೆ 1 ಗಂಟೆ 2 ಗಂಟೆ 8 ಗಂಟೆ ಇಲ್ಲಿ ಮಾತಾಡೋದಿಲ್ಲ. ಬೇರೆ ನನ್ನ ಆ ಪಾತ್ರೆಲ್ಲ ಪೂರ ಲೇಟ್ ಆಗ ನನಗೆ ಸಹ ಲೇಟ್ ಆಗ್ತದೆ. ಅಂದರೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾಕೆ ಅಂತ ಹೇಳಿದ್ರೆ, ಒಂದು ಬ್ಯಾಂಕನ್ನು ಪ್ರಾರಂಭ ಮಾಡುವಾಗ ಬಾಡಿಗೆಗೆ ಒಂದು ಪ್ರಿಮೈಸಸ್ ಅನ್ನು ತಗೊಂಡಾಗ ತದನಂತರ ದಿನಗಳಲ್ಲಿ ಒಂದು ಹೆಡ್ ಆಫೀಸ್ ಮಾಡಬೇಕು, ಒಂದು ಬ್ರಾಂಚ್ಗಳು ಮಾಡಬೇಕು. ಅದರಲ್ಲಿ 1-2 ಬ್ರಾಂಚ್ಗಳು ಇನ್ವೆಸ್ಟ್ಮೆಂಟ್ ಮಾಡಿ ಬ್ಯಾಂಕಿನವರು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆದಾಗ ಅದಕ್ಕೆ ಯಾವುದೇ ಬಡ್ಡಿಗಳು ಬರೆದಿದ್ರು ಕೂಡ ಅದಕ್ಕೆ ಡಿಪ್ರಿಸಿಯೇಷನ್ಗಳು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಬ್ಯಾಂಕಿನ ಗ್ರಾಹಕರಿಗೆ ಸರಿಯಾದ ಬಡ್ಡಿ ಕೊಡಬೇಕು, ಬ್ಯಾಂಕಿನ ಶೇರ್ ಹೋಲ್ಡರ್ಸ್ಗೆ ಸರಿಯಾದ ಡಿವಿಡೆಂಡ್ ಕೊಡಬೇಕು. ಕಷ್ಟಗಳು ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ನಾನು ಈ ಬ್ಯಾಂಕಿನ ಈ ವಹಿವಾಟುಗಳನ್ನು ಭಾಳ ಹತ್ತಿರದಿಂದ ಕಂಡಿದೆ. ಕೆಲವೊಂದು ಕಡೆ ಭಾಳ ಆತ್ಮೀಯರಾಗಿ ಬರ್ತಾರೆ. ಸುರೇಶಣ್ಣ ಹೀರೇ ಬದುಕಾವಡು ಮರ್ಯಾದೆಗೆ ಹೋಗ್ಕೊಂಡು ಸ್ವಾಮಿ ಇಡಬಹುದು ಮನೆ ಆಶೀರ್ವಾದ ಬತಂಬ ಇದೆ ಬದುಕಾವಡು ಅಂತ ಬರ್ತಾರೆ. ಲೋನ್ ಕೊಡಿ ಅಂತ ಹೇಳ್ತಾರೆ, ಲೋನ್ ರಿಪೇಮೆಂಟ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಬ್ಯಾಂಕಿನ ಆರ್ಥಿಕವಾಗಿ ಪ್ರಗತಿ ನೋಡುವುದಿಲ್ಲ. ಬ್ಯಾಂಕಿನ ವಾರ್ಷಿಕವಾಗಿ ಎಷ್ಟು NPA ಇದೆ, ನಾವು ಕೊಟ್ಟಂಥ ಸಾಲ ಎಷ್ಟು ಹಿಂತಿರುಗಿ ಬರಲ್ಲ, ಇದನ್ನ ಎಲ್ಲವನ್ನ ಮ್ಯಾನೇಜ್ ಮಾಡಿ ನೋಡಬೇಕು. ಹಾಗಾಗಿ ಬಹಳ ಕಷ್ಟ ಇದೆ. ಅದರ ಮಧ್ಯದಲ್ಲಿ ನನಗೆ ಬಹಳ ಖುಷಿ ಏನು ಅಂತ ಹೇಳಿದ್ರೆ 23 ಶಾಖೆಗಳನ್ನು ಹೊಂದಿ
500 ಕೋಟಿ ಮೀರಿದ ವ್ಯವಹಾರ ಮಾಡಬೇಕು ಅಂತೇಳಿ ಆದರೆ ಅದು ಸ್ವಾಮೀಜಿಯವರ ಆಶೀರ್ವಾದ ಯಾರಕ್ಕೂ ಸಾಧ್ಯ ಇಲ್ಲ. ಸ್ವಾಮೀಜಿಯವರ ಆಶೀರ್ವಾದ, ಅವರ ಕಠಿಣ ಪರಿಶ್ರಮ ಮತ್ತು ಒಂದು ಸಹಜವಾಗಿ ಒಂದು ಸ್ವಾಮೀಜಿಯವರು ಮಾತಾಡುವಾಗ ಒಂದು ಮಾತಾಡಿದ್ರು, ಗುರುಗಳು ಹೇಳಿದಾಗ ಒಂದು ಮಾತಾಡಿದ್ರು, ಕಲ್ಪನಾ ಸ್ವೀಟ್ಸ್ ಬಂಡ ಇಂಚ ಎಂಕುಲು ಎಲ್ಲಿ ಹಿಡಿದು ಪುನಃ ಎಂಕುಲು ಪೂರ್ವಾಶ್ರಮ ಪುನಃ ಇಂಚಿನ ಬಣ್ಣ ಕೂತ ಆ ಗುಡ್ವಿಲ್ ಹೊಂದಿದಂಥ ಸಂಸ್ಥೆಗೆ ಸಹಜವಾಗಿ ಹೆಸರು ಕೇಳ್ತಾ 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 ಜನರು ಆಕರ್ಷಿತರಾಗಿ ಉದ್ದಿಮೆಗಳಾಗಿ ಬರ್ತಾರೆ. ಹಾಗೆ 10-20 ವರ್ಷ 50 ವರ್ಷದಿಂದ ಅವರ ಹಿರಿಯರು ಮಾಡಿದಂಥ ಸಂಸ್ಥೆ ಇವತ್ತು ಯಶಸ್ವಿಯಾಗಿ ಇಟ್ಟು ಬೆಳಿಬೇಕು ಅಂತ ಹೇಳಿದ್ರೆ ಬಹಳ ಪರಿಶ್ರಮ ಇದೆ, ಸಾವಿರಾರು ದಿನ ನಿದ್ರೆ ಬಿಟ್ಟದಿದೆ. ಇವತ್ತಿನಿಂದ ನಾಳೆಗೆ ಆಯಿತು ಅಂದ್ರೆ ಆಗಿಲ್ಲ. ಹಾಗೆ ಈ ಬ್ಯಾಂಕು ಒಡಿಯೂರು ಬ್ಯಾಂಕ್ಗಳು ಕೂಡ ಹಾಗೆ ಬಹಳ ಕಠಿಣ ಪರಿಶ್ರಮದಿಂದ ಅವರು ಇಷ್ಟೆತ್ತರಕ್ಕೆ ಬೇರೆ ಬೆಳೆಸಿದ್ದಾರೆ. ನಾನು ಸ್ವಾಮೀಜಿಗಳ ಗುರುಗಳ ಹತ್ರ ಇಷ್ಟೇ ಹೇಳೋದು, ಯಾನ್ ಇತ್ತೆ ಪನ್ಕುನಿ ಇತ್ತೆ ಮಾರ್ಕೆಟ್ ರೋಡ್ ಆಯ್ನ ಬ್ರಾಂಚ್ಗೆ ಸಾಲಗೆ ಜನ ಏನನ್ನು ನಾಡ್ಲಿದ್ದಾರೆ ಅಧ್ಯಕ್ಷರು. ಡೆಪಾಸಿಟ್ಗೆ 2 ಜನ ಕೈ ರಾಮೇಟಿ ಮಾಡ್ಕೊಂಡು ಒಂದು ಬೋರ್ಡಿಗೆ ಒಂದು ಸೋಮರಾಜ್ ಒಂದು ಕಲ್ಪನಾ ಕೊಡ್ತಾರೆ, ರಾಮೇಟಿ ಮಾಡ್ಕೊಳ್ತಾರೆ. ನಿಗಲ ಏಟು ಡೆಪಾಸಿಟ್ ಬೋರ್ಡು ಬಂದೆ ಅದು ಕೊಡ್ತೇವೆ. ನೀವು ನನ್ನ ಇತ್ತಿನ ಕಡೆ ಪ್ರಪಂಚ ಕಿರಣ ಸಾಂಗ್ 3 ಜನ ಇತ್ತೇವೆ, ನೀವು ನನ್ನ 7 ಡೆಪಾಸಿಟ್ಗೆ ಹೋಗಿ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಾನು ಕೂಡ ಶಾಸಕನಾಗಿ ಆಯ್ಕೆಗೆ ಬಂದಾಗ ಎಲ್ಲರೂ ರಸ್ತೆಯನ್ನು ಮಾಡೋದು, ಎಲ್ಲರೂ ಚರಂಡಿಯನ್ನು ಮಾಡೋದು, ಎಲ್ಲರೂ ರಸ್ತೆಯನ್ನು ಮಾಡಿದರೆ ನನಗೆ ಮತ್ತು ಎಲ್ಲ ಶಾಸಕರುಗಳಿಗೆ ಎಲ್ಲ ಜನಪ್ರತಿನಿಧಿ ವ್ಯತ್ಯಾಸ ಇರೋದು. ಆ ಚರಂಡಿ ಮಾಡೋದು ಕೆಲಸವೂ ನಮ್ಮದೇ, ರಸ್ತೆ ಮಾಡುವ ಕೆಲಸವೂ ನಮ್ಮದೇ. ಅದರೊಟ್ಟಿಗೆ ವಿನೂತನವಾಗಿ ಆಲೋಚನೆ ಮಾಡಬೇಕು. ಅದರಲ್ಲಿ ಕೂಡ ನಾನೊಂದು ಇಂಡಸ್ಟ್ರಿಯಲಿಸ್ಟ್ ಆಗಿ ಎಜುಕೇಟೆಡ್ ಆಗಿ ನಾನು ಆಲೋಚನೆ ಮಾಡುವಂಥ ವ್ಯವಸ್ಥೆಗಳು ಆ ರೀತಿ. ಅದಕ್ಕಾಗಿ ಇವತ್ತು ಇಲ್ಲಿ ಹತ್ತಿರದಲ್ಲಿ ಒಂದು ಬಹಳ ದೊಡ್ಡ ಕಟ್ಟಡ ಬಂದಿದೆ. ಇಡೀ ಭಾರತದಲ್ಲಿ ಪ್ರಪ್ರಥಮ ಬಾರಿ ಸ್ವಾಮೀಜಿಗಳು ಯಾರು ಧೈರ್ಯ ಮಾಡಿಲ್ಲ, ಯಾರಿಗೂ ಆಲೋಚನೆ ಬಂದಿಲ್ಲ. ಪ್ರಪ್ರಥಮ ಬಾರಿಗೆ ಸರ್ಕಾರಿ ಜಾಗದಲ್ಲಿ PPP ಮಾಡೆಲ್ನಲ್ಲಿ ಸೋಮಯ್ಯಜಿಯವರು 115 ಕೋಟಿ ಹಾಕಿ ಆ ಬಿಲ್ಡಿಂಗ್ ಅನ್ನು ಕಟ್ಟಿ, ಜಾಗ ನಮ್ಮದು, ಬಿಲ್ಡಿಂಗ್ ಅವ್ರದ್ದು, 1 ಸ್ಕ್ವೇರ್ ಫೀಟ್ ಅವರಿಗೆ ಮಾರಲ್ಲ ನಮ್ಮ ಸರ್ಕಾರ, ಮಾರುವ ಅಧಿಕಾರ ನಮಗಿಲ್ಲ. ಅದಕ್ಕೆ ಒಂದು ಪ್ಲಾನ್ ಅನ್ನು ಪ್ರೋಗ್ರಾಮ್ ಮಾಡಿ ಇಡೀ ಭಾರತದಲ್ಲಿ ಎಲ್ಲೋ ಒಂದು ಕಡೆ PPP ಮಾಡೆಲ್ ಒಂದು ಇಷ್ಟು ದೊಡ್ಡ ಕಮರ್ಷಿಯಲ್ ಮಾರ್ಕೆಟ್ ಬಂದಿದೆ ಹೋದರೆ ಅದು ನನ್ನ ಮಂಗಳೂರು. ಅದಕ್ಕೆ ಸೋಮಯ್ಯಜಿಯವರು ಸಹಕಾರ ಕೊಟ್ಟಿದ್ದಾರೆ. ನಾನು ನೆನೆಸ್ಕೊಂಡಿದ್ದು ನಾನು ಸುರೇಶಣ್ಣ ಅಥವಾ ನಾಗವೇಕರು ಬಹಳ ಬುದ್ಧಿವಂತರು ಅಂತ. ನಾವು ಎಲ್ಲರೂ ಸೇರಿಕೊಂಡ್ರೆ ಅದಕ್ಕಿಂತ ಭಾಸ್ಕರಣ್ಣ ನಾವೆಲ್ಲರೂ ಬುದ್ಧಿವಂತ ನೆನೆಸ್ಕೊಂಡಿದ್ದೇವೆ. ನಮ್ಮ ಎಲ್ಲರಕ್ಕಿಂತ 1000 ಪಾಲು ಬುದ್ಧಿವಂತರು ಯಾರು ಅಂತ ಕೇಳಿದ್ರೆ ಸೋಮಯ್ಯಜಿಯವರು. ನೋಡಿ ಸ್ವಾಮಿಗಳು ಅರ್ಥ ಮಾಡ್ಕೊಳ್ಳಿ. ಸಹಜವಾಗಿ ಇಲ್ಲಿ ಲೋಕನಾಥಣ್ಣ ಬಿಲ್ಡರ್, ಅವ್ರಿಗೆ ಗೊತ್ತಿದೆ. ನನ್ನ ಸ್ವಂತ ಜಾಗ ಇದೆ, ನಾನು ಜಾಯಿಂಟ್ ವೆಂಚರಿಗೆ ಕೊಡ್ತೇನೆ. ಜಾಯಿಂಟ್ ವೆಂಚರಿಗೆ ನನ್ನದು 50 ಸೆನ್ಸ್ ಜಾಗ ಇದೆ. 50 ಸೆನ್ಸ್ ಜಾಗದಲ್ಲಿ ಅವರು ಬಿಲ್ಡಿಂಗ್ ಅನ್ನು ಕಟ್ತಾರೆ, 60% ಅವರು ಮಾರ್ತಾರೆ, ಅದರಿಂದ ಲಾಭ ಪಡ್ಕೊಳ್ತಾರೆ. 40% ನಮ್ಮ ಜಾಗದ ಮಾಲೀಕನಿಗೆ ಕೊಡ್ತಾರೆ. 40 50 ಆಗ್ಬೋದು, 50 30 ಆಗ್ಬೋದು, ಪರ್ಸೆಂಟೇಜ್ ವ್ಯತ್ಯಾಸ ಬರ್ಬೋದು. ಆದರೆ ಇದೇ ಕಂಡೀಷನ್ನಲ್ಲಿ ಜಗತ್ತು ನಡೀತಾ ಇತ್ತು. ಇಲ್ಲಿ ಸೋಮಯ್ಯಜಿಯವರನ್ನು ಕರೆದು ಕೂತ್ಕೊಂಡು ಮಾತಾಡುವಾಗ ಸೋಮಯ್ಯಜಿಗೆ ಕಟ್ಟುವೆ ಸರಿ, 1 ಸ್ಕ್ವೇರ್ ಫೀಟ್ ಇದಕ್ಕೆ ಮಾರೇ ಇದೇ ಮಾರೇ ಅಧಿಕಾರನೇ ಇದ್ವಿ. ದಯಮಾಡಿ ಎಂಕಲ ಅಧಿಕಾರಿ ಇದ್ವಿ, ಸಿದ್ದರಾಮಯ್ಯ ಅಧಿಕಾರಿ. ಅವತ್ತು ಇದೆಲ್ಲ ನಾನು ಪ್ಲಾನ್ ಮಾಡುವಾಗ ಯಡಿಯೂರಪ್ಪ ಬೊಮ್ಮ ಇತ್ತು, ಮಾಡಲಿಕ್ಕೆ ಅಧಿಕಾರನೇ ಇಲ್ಲ. ನಮಗೆ ಸರ್ಕಾರಕ್ಕೆ ಯಾವುದೇ ಸ್ವತ್ತುಗಳು ನೀವು ಬಿಟ್ಟು ಕೊಡ್ತೀರ ತಗೊಳ್ಳುವ ಅಧಿಕಾರ ಇದೆ, ಮಾರುವ ಅಧಿಕಾರ ನಮ್ಗೆ ಇಲ್ಲವೇ ಇಲ್ಲ. ಹಾಗಾಗಿ ನಿಮಗೆ ಮಾಡೋದಿಲ್ಲ, ಆಯಿತು. ನಮ್ಮದು ಸೆನ್ಸ್ಗೆ 75 ಲಕ್ಷ ರೂಪಾಯಿಂದ 1 ಕೋಟಿ ಮೇಲೆ ಬಾಳೋ ಸ್ವತ್ತು. 1 ಕೋಟಿ ಅದರಲ್ಲಿ ಒಂದು 3 ಎಕರೆ ಜಾಗ ಇರುವಾಗ ಸರಿಸುಮಾರು 300-400 ಕೋಟಿಯ ಆಸ್ತಿಯನ್ನು ಅದಕ್ಕೊಬ್ಬ 100 ಕೋಟಿ ನಾನು ಸರ್ಕಾರದಿಂದ ಖರ್ಚು ಮಾಡಿದರೆ ನನಗೆ ಬುದ್ಧಿವಂತನ ಹೇಳ್ತಾರ? ಇಲ್ಲ. ನಾನು ಸೋಮಯ್ಯ ಅಂತವರು ಸಿಗ್ತಾರೆ ಅಂತ ಹೇಳೋದು ನನ್ನ ಮನಸ್ಸಲ್ಲಿತ್ತು. ಪ್ಲ್ಯಾನ್ ಮಾಡಿದೆ, ಇವರಿಗೆ ಹೇಳಿದೆ, ಮತ್ತು ನಾನೊಂದು ಪ್ಲ್ಯಾನ್ ಡಿಸೈಡ್ ಮಾಡಿದೆ. ನಿಯಮಗಳು ಹೇಗೆ ಮಾಡಿದೆವು ಅಂತ ಹೇಳಿದ್ರೆ, 4 ಲಕ್ಷ ಸ್ಕ್ವೇರ್ ಫೀಟ್ ಬಂದರೆ 50% ಸ್ಕ್ವೇರ್ ಫೀಟ್ ಎಲ್ಲ ಫ್ಲೋರ್ನಲ್ಲಿ 50% ಅವರಿಗೆ, 50% ಸರ್ಕಾರ. ಅವರು ಕಟ್ಟುವಂಥ ಸಂದರ್ಭದ 3 ವರ್ಷದ ಕಾಲ ಅವರು 3.5 ಕೋಟಿ ಪ್ರತಿ ವರ್ಷ ಸರ್ಕಾರ ಕಟ್ಟಬೇಕು. ಅದು ನಾಟ್ ರಿಫಂಡಬಲ್, ಅವ್ರಿಗೆ ಕೊಡಲಿಕ್ಕಿಲ್ಲ ಇದೆ 10.5 ಕೋಟಿ ಸರ್ಕಾರಕ್ಕೆ. ಅದರ ನಂತರ ಅವರಿಗೆ 2 ಲಕ್ಷ ಸ್ಕ್ವೇರ್ ಫೀಟ್ನಲ್ಲಿ ಅವರು 30 ವರ್ಷ ತನಕ ಅದನ್ನು ಉಪಯೋಗಿಸಿಕೊಂಡು ಆ 30 ವರ್ಷದಲ್ಲಿ ಆ 2 ಲಕ್ಷ ಸ್ಕ್ವೇರ್ ಫೀಟ್ನಲ್ಲಿ ಬಾಡಿಗೆಯಲ್ಲಿ ಅವರು ಹಾಕಿದ 115 ಕೋಟಿ ಪ್ಲಸ್ ಅವರು ಕಟ್ಟಿದ 10.5 ಕೋಟಿ, ಅದ ನಂತರ ಬಡ್ಡಿ, ಅದ ನಂತರ ಲಾಭ ತೆಗಿಬೇಕು. ಸೋಮಯ್ಯ ಲೆಕ್ಕಾಚಾರ ಹಾಕಿ ನೆಟ್ ಲಾಭ ದೆಪ್ಪುಲಿ ಅಂದ್ಕೊಂಡು ಅವರು ಅದಕ್ಕೆ ಟೆಂಡರ್ಗೆ ಹಾಕಿ ತಗೊಂಡ್ರು.
ನೋಡಿ ಹುಷಾರು ನೋಡಿ. ಆದರೆ ಅವರು ನಮ್ಮ ಮರ್ಯಾದೆಯನ್ನು ಉಳಿಸಿದ್ದಾರೆ, ಅದನ್ನು ನಾನು ಹೇಳಿದೆ. ಹಾಗಾಗಿ ಇದನ್ನು ಯಾಕೆ ಹೇಳಿದೆ, ನಾನು ಉದಾಹರಣೆ ಹೇಳಿದೆ. ಇವತ್ತಿನ ಲೆಕ್ಕಾಚಾರಗಳು ಬೇರೆ ಬೇರೆ ಸಂದರ್ಭದಲ್ಲಿ ಸೋಮಾಜಿಯಂಥ ಬುದ್ಧಿವಂತರು ಇರುವಂಥ ಸಂದರ್ಭದಲ್ಲಿ ನಮಗೆ ಈ ರೀತಿಯ ಸಂಸ್ಥೆಗಳು ಬಹಳ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗಬೇಕಂತಾರೆ. ಸೋಮಯ್ಯವರೇ, ಇನ್ನು ನೀವು ಬಾಡಿಗೆಯನ್ನು ಕೊಡ್ತಾ ಹೋಗ್ತೀರಿ ಬಂದಂಥ ಎಲ್ಲ ಹಣವನ್ನು ಇಲ್ಲಿ ಅಕೌಂಟ್ ಮಾಡಿ. प्रदीप भाई, आप और किरण भाई क्या करना, ये बैंक को सेफ लॉकर सभी देना, उनको पैसा आया तो रखने के लिए स्ट्रांग रूम लॉकर वो सभी देना है ना. ನಾನು ಯಾಕೆ ಹೇಳಿದೆ, ಈ ರೀತಿಯ ವ್ಯವಸ್ಥೆಯನ್ನು ಅದಕ್ಕಾಗಿ ಬ್ಯಾಂಕುಗಳು ಬಹಳ ಯಶಸ್ವಿಯಾಗಿ ಪ್ರಾರಂಭ ಆಗಬೇಕು. ಇದರಲ್ಲಿ ಇದು ಎಲ್ಲ ಯೋಜನೆಗಳು ಬೇರೆ ದೇಶದಲ್ಲಿ ಇದೆಯಾ ಅಂತ ಹೇಳಿಲ್ಲ. ಸವಾರದ ನೀವು ಅಮೆರಿಕದಲ್ಲಿದೆಯಾ, ಚೈನಾದಲ್ಲಿದೆಯಾ, ರಷ್ಯಾದಲ್ಲಿದೆಯಾ? ಇಲ್ಲ. ಭಾರತದಲ್ಲಿ ಯಾಕೆ ಬಂತು, ಹೇಗೆ ಬಂತು? ಅದಕ್ಕೆ ಕಾರಣಕರ್ತರು ಯಾರು ಅಂತ ಹೇಳಿದ್ರೆ ತಾಯಿಯಲ್ಲಿ. ನಮ್ಮ ತಂದೆಯ ಕಾಲದಲ್ಲಿ, ನಮ್ಮ ಅಜ್ಜನ ಕಾಲದಲ್ಲಿ ಎಲ್ಲೋ ಒಂದು ಕಡೆ 10 ರೂಪಾಯಿ 5 ರೂಪಾಯಿ ಕೊಟ್ಟರೆ 2 ರೂಪಾಯಿ ಸಕ್ಕರೆ ಡಬ್ಬಿಯಲ್ಲಿ ಇಟ್ಟು ಅದನ್ನು ಉಳಿಸಿ, ಅದರಲ್ಲಿ ಕೂಡ ಮಕ್ಕಳು ಕೇಳಿದಾಗ ಒಂದು 10 ಪೈಸೆ ಕೊಟ್ಟು, ಈ ರೀತಿಯ ಚಿಂತನೆಗಳು ಅವತ್ತಿನಿಂದ ಅಡಗಿದ ಕಾರಣ ಈ ಸೌಹಾರ್ದ ನಿಯಮಿತ ಯಶಸ್ವಿಯಾಗಿ ಪ್ರಾರಂಭ ಆಗಿದೆ. ಇದು ಆಗೋದೇ ಇರಲಿಲ್ಲ. ಹಾಗಾಗಿ ಅದು ಕೇವಲ ಭಾರತದಲ್ಲಿ ಆದಂಥ ಈ ಚಿಂತನೆ ಇವತ್ತು ದೇಶ ವಿದೇಶಗಳಲ್ಲಿ ವಿಸ್ತರಿಸುವಂಥ ಕೆಲಸ ಕಾರ್ಯಗಳಾಗಿದೆ. ಹಾಗಾಗಿ ಇವತ್ತು ಬಹಳ ಯಶಸ್ವಿಯಾಗಿ ನಾನು ಹೇಳ್ತೇನೆ, ಇವತ್ತು 23ನೇ ಶಾಖೆ ಇಲ್ಲಿ ಆಗಿದೆ. ಬಹಳ ಒಳ್ಳೆಯ ರೀತಿಯಲ್ಲಿ ತಮ್ಮ ಪರಿಶ್ರಮಗಳು ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗಬೇಕು. ಸ್ವಾಮೀಜಿಯವರ ಆಶೀರ್ವಾದ. 500 ಕೋಟಿ ಇದ್ದದ್ದು 1,000 ಕೋಟಿ ಆಗಬೇಕು ವ್ಯವಹಾರ, 1,000 ಕೋಟಿ ಇದ್ದದ್ದು 1,500 ಕೋಟಿ ಇದೆ. ಅದಕ್ಕಾಗಿ ನಿಮಗೆ ಸಹಕಾರ ರತ್ನ ಕೊಟ್ಟಿದ್ದಾರೆ. ಇನ್ನು ಸಹಕಾರದ ರತ್ನದ ನಂತರದ ಕೆಲವಾರು ಬಿರುದುಗಳು ಈ ಸಂಸ್ಥೆಗೆ ನಿಮಗೆ ಸಿಗಲಿ ಅಂತ ಹೇಳುವಂಥ ಹಾರೈಸ್ತೇನೆ. ಒಟ್ಟಾರೆ ನಾನು ಹೇಳ್ತೇನೆ, ಇಷ್ಟು ನಾವು ಮಾತನಾಡಿಕೊಂಡು ಹೋದರೆ ಸಾಕಾಗಲ್ಲ. ಕಿಣಿಮಾಮ, ನೀವು ಸರ್ಕಾರಿ ಉದ್ಯೋಗಿ ಆಗಿದ್ದೀರಿ, ನಿಮ್ಮದು ಕೂಡ ಏನಾದರೂ ಸ್ವಲ್ಪ ಡೆಪಾಸಿಟ್ ಇಡಬೇಕು. ನಾನು ವೆಂಕಟೇಶ್ವರಿಗೆ ಮತ್ತು ಗಣೇಶರಿಗೆ ಹೇಳೋದಿಲ್ಲ, ಯಾಕಂದರೆ ಅವರ ಹತ್ರ ವಾರ್ಡ್ ಶಾಸಕರು ಎಲ್ಲಿದ್ದಾರೆ. ಹಾಗಾಗಿ 8ನೇ ಬ್ಯಾಂಕಿನ ದೀಪದ ಬದಲು ನಿಮ್ಮ ಶಾಸಕರೆಲ್ಲ ಹಾಕೋದಿಲ್ಲ ಅಂತ ಹೇಳ್ತಾರೆ. ನೀವು ಬೇಜಾರು ಮಾಡ್ಕೊಂಡು ನಿಮಗೆ ಹೇಳೋದಿಲ್ಲ, ನಾವು ಕಿಣಿಯವರಿಗೆ ಹೇಳ್ತೇನೆ. ಹಾಗೆ ಕೆಲವಾರು ಜನರಿಗೆ ಹೇಳಬೇಕು. ಯಾಕೆ ಅಂತಂದರೆ ಅವರ ರೀತಿಯ ಚಿಂತನೆ ಮಾಡಿಕೊಡ್ತಾ ಬೇರೆ ಎಲ್ಲಿಯೂ ಕೂಡ 21% ಡಿವಿಡೆಂಡ್ ಸಿಗಲ್ಲ. ಆದರೆ ಒಂದುಂಟು, ಪ್ರಾರಂಭದಲ್ಲಿ ಬ್ಯಾಂಕ್ ಪ್ರಾರಂಭ ಮಾಡುವಾಗ ಯಾರೆಲ್ಲ ಶೇರ್ ಹೋಲ್ಡರ್ ಆಗಿದ್ದಾರೆ ಅವರಿಗೆ ಮಾತ್ರ ವೋಟಿಂಗ್ ರೈಟ್ ಬರ್ತದೆ. ಈಗ ಬರುವಂಥ ಬಿ ಗ್ರೇಡ್ ಸಿ ಗ್ರೇಡ್ ಶಾರಿಗೆ ನಿಮಗೆ ಮತ್ತೆ ನಾಳೆ ನನಗೆ ಯಾನ್ ಬರ್ತದೆ, ಉಳೆ ಬರ್ತದೆ, ಯಾನ್ ಡೈರೆಕ್ಟರ್ ಆಗೋದು ಅಂತ ಹೇಳಿದ್ರೆ ಆಗುದಿಲ್ಲ. ಹಾಗೆ ವ್ಯವಸ್ಥಿತವಾಗಿ ಅದನ್ನು ಡಿವಿಡೆಂಟ್ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಲಕ್ಷಾಂತರ ರೂಪಾಯಿ ಇಲ್ಲಿ ಶೇರ್ ಹೋಲ್ಡರ್ಸ್ ಆದರೆ 21% ಬರ್ತದೆ. ನಿಮ್ಮ ಹಣ ನೀವು ಇಟ್ಟಿದ್ದೀರಿ, ಬರುತ್ತೆ 21% ಎಲ್ಲಿಯೂ ಬರಲ್ಲ. ಹಾಗಾಗಿ ಇಲ್ಲಿ ಇಡೀ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಭಾಳ ದೊಡ್ಡ ರೀತಿಯಲ್ಲಿ ನಾನಂತೂ ಸುರೇಶ್ ಅಣ್ಣ 2 ಮಾತು ಸ್ವಾಮೀಜಿ ಯಾರು ಬೇಕಾದ್ರೆ ಅವ್ರು ಒಪ್ಪಂದ ಕೊಡ್ತಾರೆ. ಓಲ ಆಂಡ ಬಂದು ಒಂದು 4 ಅರ್ಜಿ ಬರ್ಬೋದು, ಒಂದು ಬೇಲೆಗಿತ್ತು 2 ಬೇಲೆ ಕೊಡಲೆ ಪಾಪ, ಒಂದು ಪೊಣ್ಣು ಬೈದಲ್ಲಿ ಅಲ್ಲಿ ಆಮೇಲೆ ಹುಷಾರಿದ್ದು ಬೇಲೆ ಕೊಡಲೆ ಅಂತ ಫೋನ್ ಮಾಡ್ತೀನಿ. ಒಂದು ಖಂಡಿತ ಒಂಚೂರು ಬಂಗಾಳಲ್ಲಿ ಇರ್ತಾರೆ, ಲೋನ್ ಕೊಡಲಿ ಅಂತ ಗ್ಯಾರಂಟಿ ಏನಾದ್ರು ಮಾಡ್ಕೊಂಡು ಬಗ್ಗೆ ಹೇಳ್ತೀವಿ. ಬಂದೇ ಬೇಕಾದ್ರೆ ಜಮೀನು ಜನಗಳನ್ನೇ ಕಟ್ಕೊಂಡು ನಾವು ಒಟ್ಟು ಲಾಯರೊಟ್ಟು ಜನಗಳನ್ನ ಕಟ್ಕೊಂಡು ಯಾರ ಅಂಥವರಿಗೆಲ್ಲ ಒಂದು ಲೋನ್ ಕೊಡಿ. ಮತ್ತು ಕೊನೆಯದಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು ಇಷ್ಟು 23 ಇದ್ದದ್ದು ಇನ್ನು 83 ಬ್ರಾಂಚ್ ಆಗಬೇಕು ಅಂತ ಹೇಳಿದ್ರೆ ಸಿಬ್ಬಂದಿ ವರ್ಗದವರ ನಗುಮುಖದ ಸೇವೆ ಆಗಿದೆ. ಒಬ್ಬನು 1 ರೂಪಾಯಿಯ ಬಿಸ್ನೆಸ್ ಮಾಡ್ಲಿಕ್ಕೆ ಬರಲಿ, ಒಬ್ಬನು 500 ರೂಪಾಯಿ ಬಿಸ್ನೆಸ್ ಮಾಡ್ಲಿಕ್ಕೆ ಬರಲಿ, ಒಬ್ಬನು 10 ಲಕ್ಷದ ಬಿಸ್ನೆಸ್ ಮಾಡ್ಲಿಕ್ಕೆ ಬರಲಿ, ಅವರನ್ನು ಗ್ರಾಹಕರನ್ನು ನಗುಮುಖದಿಂದ ಕುಲ್ಲೆ ಅಂತ ಹೇಳಿ ಒಂದು ಸ್ವಲ್ಪ ನೀರೆಲ್ಲ ಕೊಟ್ಟು ಸ್ವಲ್ಪ ಒಳ್ಳೆ ರೀತಿ ಮಾತನಾಡಿದರೆ ಅವರು ಡೆಪಾಸಿಟ್ ಕೊಡುವಂಥ ಕೆಲಸ ಕಾರ್ಯ ಮಾಡ್ತಾರೆ. ನೀವು ನೋಡಿ, ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಇವರ ಸ್ವೀಟ್ಸ್ ಅಂಗಡಿಗೆ ಹೋಗಿ, 1/4 ಕಿಲೋ ಹಲವಕ್ಕೆ ಹೋಗಿ, ಅವರು 8 ನಮೂನೆ ಸ್ವೀಟ್ಸ್ ನಿಮಗೆ ಮಾಡ್ತಾರೆ, ಮಾರ್ಕೆಟಿಂಗ್ ಅವ್ರದ್ದು. ಹಾಗೆ ಇದೊಂದು ಮೈಸೂರು ಪಾಕ್ ತಿಂದು ನೋಡಿ, ಈಗ ಬೆಸ್ಟ್ ಆಗಿ ತಂದು ಕೊಡ್ತಾರೆ. ನೀವು ಮೈಸೂರು ಅವನೇ ಒಂದು 1/4 ಕಿಲೋ ಪಟ್ಟು ಹೀಗೆ 8 ನಮೂನೆ ಕೊಂಡೋಗ್ತಾರೆ. ಹಾಗೆ ಆ ರೀತಿಯ ಒಂದು ನಗುಮುಖರ ಸೇವೆ ಸಿಬ್ಬಂದಿ ವರ್ಗದವರು ಮಾಡಿದರೆ ಭಾಳ ಯಶಸ್ಸು. ನಾನೆಲ್ಲ ಉದಾಹರಣೆ ಕೊಟ್ಟೆ ಮಾತಾಡೋದು. ಹಾಗಾಗಿ ಬ್ಯಾಂಕ್ ಇನ್ನಷ್ಟು ಅಭಿವೃದ್ಧಿ ಆಗ್ತದೆ, ಗ್ರಾಹಕರು ತೃಪ್ತಿಯಾದರೆ ನಾವೆಲ್ಲರೂ ತೃಪ್ತಿ ಆಗ್ತೇವೆ ಅಂತ ಒಂದು ಮಾತನ್ನು ಹೇಳ್ತಾ, ಇಷ್ಟೊತ್ತು ಬಹಳ ಶಾಂತಚಿತ್ತವಾಗಿ ನನ್ನ ಮಾತನ್ನು ಕೇಳಿದಕ್ಕಾಗಿ ನಿಮಗೆ ಕೈ ಜೋಡಿಸಿ ಸ್ಥಿರವಾಗಿ ವಂದನೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಗೋಲ್ಡ್ ಸ್ಮಿತ್ ಇದರ ನಿರ್ದೇಶಕರಾದಂತಹ ಪ್ರಕಾಶ್, SKG ಗೋಲ್ಡ್ ಸ್ಮಿತ್ ಇದರ ಯಜ್ಞೇಶ್ವರ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ಸೋಮಯ್ಯಜಿ ಎಸ್ಟೇಟ್ ಪ್ರೈವೇಟ್ ಲಿಮಿಟೆಡ್ ಇದರ CMD ಆದಂತಹ ಸನ್ಮಾನ್ಯ ಶ್ರೀ ಬಂಟ್ವಾಳ ರಘುನಾಥ ಸೋಮಯ್ಯಜಿ ಅವರು,
ನಮ್ಮ ಈ ಒಂದು ಸಹಕಾರಿಯ ಸರ್ವ ರೀತಿಯ ಸಹಕಾರವನ್ನು ನೀಡ್ತಾ ನಮ್ಮ ಜೊತೆ ಇರುವ ಉರುಬಂಟ್ವಾಳ ರಘುನಾಥ ಸೋಮಯ್ಯ ಜೋಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾರೆ. ನನ್ನ ಗುರುಗಳಾದ ಗುರು ನರಸಿಂಹನ ಪಾದಾರವಿಂದ ಕೆರೆತ ಗುರು ನರಸಿಂಹನ ಕೋಪವನ್ನು ತಣಿಸಿದಂತಹ ಆಂಜನೇಯ ಸ್ವಾಮಿಯ ಮತ್ತು ನಮ್ಮ ಗುರುಗಳ ಸ್ವಾಮಿಗಳಾದ ಆಂಜನೇಯನನ್ನು ನೆನೆಸ್ತಾ ಇವತ್ತಿನ ಈ ಒಂದು ಸುಂದರ ಮತ್ತು ಪವಿತ್ರ ಅಂತ ನಾನು ಹೇಳ್ಬೋದು ಅಂತಹ ಒಂದು ಸಮಾರಂಭಕ್ಕೆ ಮೆರುಗು ಕೊಟ್ಟಂತಹ ಶ್ರೀ ಸ್ವಾಮಿಗಳೇ ಮತ್ತು ಮಾತಾ ಸ್ವಾಮಿಗಳೇ ಮತ್ತು ನಮ್ಮ ಜನಪ್ರಿಯ ಶಾಸಕರು ಬಹಳ ಅಚ್ಚುಕಟ್ಟಿಂದ ಮಾತಾಡಿ ನಮಗೆ ಒಂದು ಅಭೂತಪೂರ್ವ ಒಂದು ವ್ಯಾಪಾರೀಕರಣದ ಒಂದು ಅಡ್ವೈಸ್ ಅನ್ನು ಕೊಟ್ಟಂತಹ ವೇದವ್ಯಾಸ ಕಮತ್ರೆ ಮತ್ತು ಮಂಗಳೂರಿನ ಮಹಾಪ್ರಜೆಗಳಾದ ಮನೋಜ್ ಕುಮಾರ್ ಅವರೇ ಮತ್ತು ಸಮಾರಂಭದ ಮೇಲಿರುವ ಎಲ್ಲ ಗಣ್ಯ ಮಹನೀಯರೇ, ಮುಂದಿರುವಂತಹ ಎಲ್ಲ ಗಣ್ಯ ಮಹನೀಯರೇ, ತಾಯಂದಿರೇ, ಬಹಳ ಸಂತೋಷ ಆಗ್ತಾ ಇದೆ. ನನಗೆ ಒಂದು 3 ತಿಂಗಳ ಹಿಂದೆ ಒಂದು ಮೆಸೇಜ್ ಬಂತು. ನಮ್ಮ ಎದುರಿನ ಬಿಲ್ಡಿಂಗಲ್ಲಿ, ಅಂದರೆ ನಾನು ಅದಕ್ಕೆ ಒಂದು ಸಂಯೋಜಕನಾಗಿದ್ದೇನೆ, ಅದರಲ್ಲಿ ಒಂದು ಬ್ಯಾಂಕ್ ಒಡಿಯೂರು ಬ್ಯಾಂಕ್ ಮಾಡಲಿಕ್ಕೆ, ವಿವಿಧ ಸಹವಾರದ ಬ್ಯಾಂಕ್ ಮಾಡಲಿಕ್ಕೆ ಒಂದು ಜಾಗ ಬೇಕು ಅಂತ ಹೇಳಿಬಿಟ್ಟು ನಮ್ಮ ಚೌಡ್ರು ಫಸ್ಟ್ ಕೇಳಿಲ್ಲ, ಬಂದಿದ್ದರು ಇವರ. ಆಗ ನಾನು ಹೇಳಿದೆ 100ಕ್ಕೆ 100% ನನಗೆ ಬಹಳ ಆನಂದ ಆಯಿತು. ಯಾಕೆಂತ ಹೇಳಿದರೆ ಶ್ರೀಯುತ ಸ್ವಾಮೀಜಿಯವರಿಗೆ ಒಂದು ಜಾಗ ಕೊಡುವಷ್ಟೇ ನನಗೆ ಒಂದು ಸಂತೋಷ ಆಯಿತು. ನಾನು ಹೇಳಿದೆ, ಸ್ವಲ್ಪ ತಾಳಿ, ಇದರ ಯೋಜನೆ ಆಗ್ತಾ ಇದೆ ಅಷ್ಟೇ. ಇದರ ಯೋಜನೆಯ ಬದ್ಧತೆ, ಅದರ ಯಾವ ಥರ ಮಾಡಬೇಕು, ಅದು ಏನು ಹೇಳಬೇಕು, ಯಾವ ಏರಿಯಾ ಕೊಡಬೇಕು, ಯಾವ ಏರಿಯಾಕ್ಕೆ ಎಷ್ಟು ರೆಂಟ್ ಕೊಡಬೇಕು, ಯಾವ ಏರಿಯಾದಲ್ಲಿ ಬ್ಯಾಂಕ್ ಬರಬೇಕು, ಯಾವ ಏರಿಯಾದಲ್ಲಿ ಶಾಪ್ ಬರಬೇಕು ಅಂತ ಹೇಳುವ ಯೋಜನೆ ಆಗ್ತಾ ಇದೆ. ಅದಾದ ಕೂಡಲೇ ನಾನು ನಿಮಗೆ ಹೇಳ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದೆ. ಆ ಪ್ರಕಾರ ನಾನು ಹೆಚ್ಚು ಕಮ್ಮಿ 1 ತಿಂಗಳ ಹಿಂದೆ ನಾನು ಶ್ರೀಯುತ ಜಗನ್ನಾಥ್ ಚೌಟ್ರಿಗೆ ಫೋನ್ ಮಾಡಿದೆ. ನನ್ನ ಬಹಳ ಆತ್ಮೀಯರು. ನಮ್ಮ ದೇವಸ್ಥಾನಕ್ಕೆ ಪಾಣೆಮಂಗಳೂರಲ್ಲಿ ನಮ್ಮ ದೇವಸ್ಥಾನ ಇದೆ, ಬೆಂಕೇಶ್ವರ ಸದಾಶಿವ ದೇವಸ್ಥಾನ, ಅದರ ಬಹಳ ಒಟ್ಟಿಗೆ ನಾವು ಕೆಲಸ ಮಾಡೋರು ಅಂತ ಚೌಟ್ರಿಗೆ ಫೋನ್ ಮಾಡಿದಾಗ ಅವರು ಹೇಳಿದರು, ಯಾವನೇ ಕೋಡೆ ಸುರೇಶ್ ಅನ್ನಡ ಪಾತೇರೆ ಅಟ್ಲನ ಎದುರದ ಆಲ್ಮೋಸ್ಟ್ ಫಿಕ್ಸ್ ಆವಣ್ಣುಂಡಿಗೆ ಅಂತ ಹೇಳುವಂಥ ಒಂದು ಮಾತನ್ನು ಅವರು ಹೇಳಿದರು. ಸುರೇಶ್ ಚೌಟ್ರು ಹೇಳಿದರು. ಆಗ ನನಗೆ ಖಂಡಿತು ನನಗೆ ಒಂದು ಥರದ ಒಂದು ಥರದ ಒಂದು ಬೇಜಾರು ಅಥವಾ ಒಂದು ಥರದ ಏನು ಒಂದು ಬೇಜಾರಾಯಿತು. ಯಾಕೆಂತ ಹೇಳಿದರೆ ನನಗೆ ಸ್ವಾಮಿಗಳು ಬರಬೇಕು, ಅವರ ಒಂದು ಆಶೀರ್ವಾದದ ಬೆಳೀತ ಒಂದು ಸಂಸ್ಥೆ ನಮ್ಮಲ್ಲಿ ಬರಬೇಕು ಅಂತ ಹೇಳುವಂಥ ಅಂತರಾತ್ಮದ ಒಂದು ಚೇತನಕ್ಕೆ ಆಗಲಿಲ್ಲಲ್ಲ ಅಂತ ಹೇಳುವಂಥ ಒಂದು ವ್ಯಥೆ ನನ್ನಲ್ಲಿ ಇತ್ತು. ಆದರೆ ಮೊನ್ನೆ ಸುರೇಶನ ನನಗೆ ಬಂದಾಗ ನನಗೆ ಬಹಳ ಇದರ ಉದ್ದೇಶ, ಇದರ ಸ್ವಾಮಿಗಳ ಒಂದು ಇದಕ್ಕೆ ಇನ್ವಾಲ್ವ್ಮೆಂಟ್ ನೋಡಿದಾಗ ಬಹಳ ಆನಂದ ಆಯಿತು. ನನಗೆ ಪೇಜಾವರ ಸ್ವಾಮಿಗಳು ನಾನು ಯಾವಾಗಲೂ ಅವರನ್ನು ಹಿಂದೆ ಹಿರಿಯ ಪೇಜಾವರ ಸ್ವಾಮಿಗಳು ಮೀಟ್ ಆಗ್ತಾ ಇದ್ದೆ. ಅವರ ಕಡೆಯ ದಿವಸದ ಸ್ವಲ್ಪ ದಿನಗಳ ಹಿಂದೆ ಇಲ್ಲಿ ಕದಿರಿಯಲ್ಲಿ ಅವರು ನಮಗೆಲ್ಲ ಕೆಲವರಿಗೆ ಕರೆದಾಗ ನಾನು ಹೋಗಿದ್ದೆ. ಒಂದು 4-5 ಜನ ಇದ್ದರು. ಆಗ ಪೇಜಾವರ ಸ್ವಾಮಿಗಳು ಹೇಳಿದರು, ಒಬ್ಬ ಸ್ವಾಮೀಜಿ ಹೇಗಿರಬೇಕು, ಆ ಸ್ವಾಮೀಜಿಗೆ ಏನು ಉದ್ದೇಶ ಇರಬೇಕು, ಹೇಗಿರಬೇಕು ಅಂತ ಹೇಳುವಂಥದ್ದು ಅವರು ಆವತ್ತು ಬಿಡಿಸಿ ಹೇಳಿದಂಥ ಮಾತು ನನಗೆ ನೆನಪಾಗ್ತಾ ಇದೆ. ಆಗ ನನಗೆ ಅನಿಸ್ತಾ ಇದೆ, ಶ್ರೀಯುತ ನಮ್ಮ ಸ್ವಾಮಿಗಳು ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಅದಕ್ಕೆ ಮೀರಿ ನಿಂತವರು ಅಂತ ಹೇಳಿ ನಾನು ಹೇಳ್ತಾ, ಅವರ ಆಶೀರ್ವಾದವನ್ನು ನಾನು ಇವತ್ತು ಕೇಳ್ತಾ, ನನಗೆ ಇವತ್ತು ಪೇಜಾವರ ಸ್ವಾಮಿಗಳು ನೋಡಿದಾಗ ಕಣ್ಣಲ್ಲಿ ಒಂದು ಥರ ನೀರು ಬರ್ತಾ ಇತ್ತು ಆ ಟೈಮ್. ಅದೇ ಥರ ಇವತ್ತು ಸ್ವಾಮೀಜಿಗಳ ಈ ಒಂದು ಅಂತರಾತ್ಮದ ಏನು ಒಂದು ಅವರ ಒಂದು ಕಳಕಳಿಗಿದೆ, ಜನಗಳನ್ನು ಮೇಲೆತ್ತಬೇಕು, ಮಾನವ ಸೇವೆ ಮಾಧವ ಸೇವೆ ಅಂತ ಹೇಳುವಂಥ ಒಂದು
ಆಂಜನೇಯನ ಏನು ಅವನು ದಾರಿ ಎಳೆದಿದ್ದಾನೆ ಅದನ್ನು ಜನಗಳಿಗೆ ಎತ್ತಿಸಬೇಕು ಅಂತ ಹೇಳುವಂಥದ್ದನ್ನು ಅವರು ತನ್ನ ಮನಸಾರೆ ಮಾಡಿ ತೋರಿಸುವಂಥ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಯನ್ನು ಅವರು ಮಾಡಿದ್ದಾರೆ ಅಂತ ಹೇಳಿದ್ದು ಇದಕ್ಕೆ ಉದಾಹರಣೆ. ಅದಕ್ಕೆ ನಾನು ಮೊನ್ನೆ ಸುರೇಶನ ಹತ್ರ ಮಾತಾಡುವಾಗ ಒಂದು ಹೇಳ್ತಾ ಇದ್ದೆ. ನಾನು ಮನೆಯಿಂದ ನನ್ನ ತಂದೆ ತುಂಬ ಆಸ್ತಿವಂತರಿದ್ದರೂ ಸಹ ತಂದೆ ಹೇಳಿದರು, ನನ್ನ ಎಲ್ಲ ಹಣ ಸಮಾಜಕ್ಕಾಗಿ, ನಿಮಗೆ ಮಕ್ಕಳಿಗೆ ಕಲಿಸಿ ಆಯಿತು, ನೀವಿನ್ನು ಹೊರಗೆ ಹೋಗ್ಬೋದು ಅಂತ. ಆಗ ನಾನು ಹೇಳಿದೆ, ಆಯಿತು, ನನಗೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ನಾನು ಹೋಗಿ ಅಪ್ರೋಚ್ ಆಗ್ತಾ ಇದ್ದೆ. 2 ಪ್ಯಾಂಟ್ 2 ಶರ್ಟಿಂದ ಹೊರಗೆ ಬಂದು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಬ್ಯಾಂಕಿಂದ ಬ್ಯಾಂಕಿಗೆ ಅಲ್ಲಿದ್ದು ನನಗೆ ಆ ದಿವಸ 25 ಲಕ್ಷದವರೆಗೆ ಬೇರೆ ಬೇರೆ ಬ್ಯಾಂಕಿನವರು ಸಹಾಯ ಮಾಡಿದ್ರು ನನ್ನ ಉದ್ಯೋಗ ಸ್ಟಾರ್ಟ್ ಮಾಡಬಾರ್ದು. ನನಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ಬ್ಯಾಂಕಿಗೆ ಹೇಗೆ ನಾವು ಋಣಿಗಳಾಗಿರಬೇಕು ಹೇಳುವಂಥದ್ದು ಬಹಳ ಮುಖ್ಯ. ನೀವೇನೋ ಸಾಲ ಕೊಡ್ಬೋದು, ಆದರೆ ಸಾಲ ತಗೊಂಡವ ಇಲ್ಲಿ ಯಾರಿದ್ರೆ ಅವರಿಗೆ ನಾನು ಯಾವಾಗಲೂ ಹೇಳ್ತಾ ಇರೋದು, ನಾನು ಹೆದರೋದು ಯಾರಿಗೆ ಸಲ್ಲ, ನಾನು ಹೆದರೋದು ಒಂದು ದೇವರಿಗೆ, ಒಂದು ಬ್ಯಾಂಕಿನ ಇಂಟ್ರೆಸ್ಟಿಗೆ. ಆ ಒಂದು ಚಿಂತನೆ ಯಾವ ಬಿಸ್ನೆಸ್ ಮ್ಯಾನ್ಗಿದೆ, ಅವನ ಉದ್ಯೋಗದಲ್ಲಿ ಅವನ ಉದ್ಯೋಗವನ್ನು ಅವನು ರಾತ್ರಿ ಹಗಲು ಮಾಡ್ತಾನೆ. ಅವನು ರಾತ್ರಿ ಹಗಲು ಉದ್ಯೋಗ ಮಾಡಿದಾಗ ದೇವರು ಅವನನ್ನು ಕೈ ಬಿಡುವುದಿಲ್ಲ, ಅವನು ಮೇಲೆ ಹೋಗೋದಕ್ಕೆ ಯಾವ ದೃಷ್ಟಾಂತವೂ ಇಲ್ಲ ಅಂತ ಹೇಳುವಂಥ ಮಾತನ್ನು ನಾನು ನಂಬಿದವ. ಆ ಉದ್ದೇಶದಿಂದ ಇವತ್ತು ಸಹಕಾರಿ ರತ್ನ ಅಂತ ಹೇಳುವಂಥ ಸುರೇಶ್ ರೈವರ ಹತ್ರ ನನಗೆ ಬಹಳ ಒಂದು ರೆಸ್ಪೆಕ್ಟ್ ಬಂದಿದೆ. ಯಾಕೆಂತ ಹೇಳಿದರೆ, ಸ್ವಾಮಿಗಳ ಎಲ್ಲ ಕನಸನ್ನು ಅವರು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಅವರು ಮಾಡ್ತಾ ಇದ್ರು. ಅವರು ದೊಡ್ಡ ಉದ್ಯೋಗದಲ್ಲಿದ್ದರು ಅಂತ ಹೇಳಿದ್ದು ಗೊತ್ತಾಯಿತು. ಅವರು ಇದಕ್ಕೆ ತನು ಮನ ಧನವನ್ನು ಇದಕ್ಕೆ ಅರ್ಪಣೆ ಮಾಡ್ತಾ ಇದ್ರು. ನಮ್ಮ ವಿವೇಕಾನಂದರು ಒಂದು ಮಾತು ಹೇಳ್ತಾ ಇದ್ರು, ನಾವು ಯಾವಾಗಲೂ ಅದನ್ನು ಹೇಳ್ತಾ ಇದ್ದೇವೆ, ಡಿಸೈನ್ ಆ್ಯಂಡ್ ರಿಸೈನ್ ಅಂತ ಹೇಳುವಂಥದ್ದು. ನಾವು ಯಾವುದೇ ಒಂದು ಡಿಸೈನ್ ಮಾಡಬೇಕು, ಆದರೆ ಅದರಿಂದ ಹೊರಗಿರಬೇಕು, ಅದರಲ್ಲಿ ಅಟ್ಯಾಚ್ಮೆಂಟ್ ಆಗಿರಬಾರ್ದು. ನಾಳೆ ನಮ್ಮ ಮಕ್ಕಳ ಜೊತೆ ಸಹ ನಾವು ತುಂಬ ಅಟ್ಯಾಚ್ಮೆಂಟ್ ಇರಬಾರ್ದು. ಆ ಡಿಸೈನನ್ನು ವಿವೇಕಾನಂದರು ಎಷ್ಟೋ ಕಾಲದ ಹಿಂದೆ ಹೇಳಿದರು. ಅಂಥ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನ ನಮ್ಮ ಸಂಸ್ಥೆಯಲ್ಲಿ ನಾವು ಬೆಳೆಸಿದಾಗ ಈ ನಮ್ಮ ಸುರೇಶಣ್ಣನವರು ಅದಕ್ಕೆ ಬಹಳ ಒಂದು ತ್ಯಾಗಮಯಿ ಜೀವನವನ್ನು ಇದಕ್ಕೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಯಿತು. ನನಗೆ ಬಹಳ ಸಂತೋಷ ಆಯಿತು. ಆ ರೀತಿ ಮಾಡಿದಾಗ ಮಾತ್ರ ಒಂದು ಯಾವುದೇ ಒಂದು ಉದ್ಯೋಗ, ಯಾವುದೇ ಒಂದು ಸಂಸ್ಥೆ ಅದು ಬೆಳೀತದೆ ಅಂತ ಹೇಳೋದಕ್ಕೆ ಇವತ್ತು ನಿಮ್ಮ ಈ ಒಡಿಯೂರು ಶ್ರೀ ವಿವಿಧ ಉದ್ದೇಶ ಸೌಹಾರ್ದ ಸಹಕಾರಿ ಬ್ಯಾಂಕ್ಗೆ ಒಂದು ಆದರ್ಶ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ. ನಾನು ಒಂದು ಸಂಸ್ಥೆಯಲ್ಲಿ 2-3 ಟರ್ಮಲ್ಲಿ ಒಂದು ಡೈರೆಕ್ಟರ್ ಆಗಿದ್ದೆ. ಅದು ಹೇಗೆ ನಡೀತದೆ ಅಂತ ಹೇಳುವಂಥದ್ದು ನನಗೂ ಗೊತ್ತಿದೆ. ಆದರೆ ಅದಕ್ಕೆ ಇನ್ವಾಲ್ವ್ಮೆಂಟ್ ಆಗದಿದ್ದರೆ ಅದು ಏನು ಪ್ರಯೋಜನ ಇಲ್ಲ. ಆ ಇನ್ವಾಲ್ವ್ಮೆಂಟ್ ಆಗ್ತಾ ಇದೆ ಹೇಳೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳ್ತಾ, ಸ್ವಾಮಿಗಳು ಇವತ್ತು ಅವರಿಗೆ ನನ್ನ ಬಿಲ್ಡಿಂಗಿಗೆ ಒಂದು ಬರಬೇಕು ಅಂತ ಹೇಳ್ತಾ, ಇಲ್ಲೇ ನಮ್ಮ ಬಿಲ್ಡಿಂಗ್ ಇದೆ, ಅದು ನಮ್ಮ MLA ಅವರ ಸಹಕಾರದಿಂದ ಮತ್ತು ಎಲ್ಲರ ಸಹಕಾರದಿಂದ ಅದು ಒಂದು ಕಾರ್ಯಗತ ಆಗಲಿಕ್ಕೆ ಅದು ಕಾರಣೀಭೂತವಾಯಿತು. ಅದು ಜಾಗ ಕಾರ್ಪೊರೇಷನ್ ಜಾಗ, ನಾವು ಅದರಲ್ಲಿ ಬಿಲ್ಡಿಂಗ್ ಕಟ್ಟಿದ್ದೇವೆ. ಅವರೆಲ್ಲ ಅದನ್ನು ವಿವರಣೆ ಹೇಳಿದ್ದಾರೆ. ಅದಕ್ಕಾಗಿ ತಾವೆಲ್ಲ ಹೋಗೋರು ಮೊದಲು ಒಂದ್ಸರಿ ಎಲ್ಲರೂ ಬರಬೇಕು. ಮುಂದೆ ನಿಮ್ಮ ಯಾರಾದರೂ ಇದ್ದರೆ ಅದರಲ್ಲಿ ನಾವು ಬೇರೆ ಬೇರೆ ಉದ್ದೇಶ, ಅಂಗಡಿಗಳನ್ನು ಆದಷ್ಟು ಲೋಕಲ್ ಜನಕ್ಕೆ ಕೊಡಬೇಕು ಅಂತ ಹೇಳೋ ಉದ್ದೇಶ ನಮ್ಮ ಮುಂದೆ ಇದೆ. ಅದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾ, ನಮಗೆ ತಾವೆಲ್ಲ ಅದರ ಮೂಲಕ ಒಂದು ಆಶೀರ್ವಾದವನ್ನು ಕೊಡಬೇಕು ಅಂತ ಹೇಳ್ತಾ, ಈ ಬ್ಯಾಂಕ್ ಮುಂದೆ ಆದರೂ ಸಹ ಇನ್ನೊಂದು ಬ್ರಾಂಚ್ ನಮ್ಮ ಯಾವ ಬಿಲ್ಡಿಂಗಲ್ಲಿ ಇದೆ ಅದರಲ್ಲಿ ತಾವು ಉದ್ಘಾಟನೆ ಮಾಡಬೇಕು. ಆ ಮೂಲಕ ಸ್ವಾಮಿಗಳು ನಮಗೂ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ 2 ಮಾತು ಮತ್ತು ಈ ಒಂದು ಗೌರವವನ್ನು ಕೊಟ್ಟಿದ್ದಕ್ಕಾಗಿ ನಾನು ನಿಮಗೆ ಎಲ್ಲರಿಗೂ ಸಹ ಮತ್ತು ಸ್ವಾಮೀಜಿ ದ್ವಯರಿಂದ ಸಹ ಆಶೀರ್ವಾದ ಕೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ. ನಮನಗಳನ್ನು ಸಲ್ಲಿಸುತ್ತಾ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪರಮ ಪೂಜ್ಯ ಗುರುಗಳಿಂದ ಅವರು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ದಿವ್ಯ ಜ್ಯೋತಿ ಸಹಕಾರಿ ಇದರ ಅಧ್ಯಕ್ಷರಾದಂತಹ ಹರೀಶ್ ಕೆ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಹಾಗೂ ಮಕರ ಜ್ಯೋತಿ ಚಿಟ್ ಫಂಡ್ ಲಿಮಿಟೆಡ್ ಇದರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದ ಕುಮಾರ್ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಪ್ರೀತಿಯ ಮಾತುಗಳನ್ನು ಆಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾರೆ. ನಮಸ್ಕಾರ. ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ಇದರ 23ನೇ ಈ ಒಂದು ಶಾಖೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮೆಲ್ಲರ ಪರಮ ಪೂಜ್ಯ ಶ್ರೀ ಗುರುದೇವಾನಂದ
ಸ್ವಾಮೀಜಿಗಳ ಆಶೀರ್ವಾದವನ್ನು ಬೇಡುತ್ತಾ, ಸಾಧು ಶ್ರೀ ಮಾತಾನಂದಮಯ್ಯವರ ಆಶೀರ್ವಾದವನ್ನು ಬೇಡುತ್ತಾ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಈ ಭಾಗದ ಜನಪ್ರಿಯ ಶಾಸಕರಾದಂಥ ಡಿ ವೇದವ್ಯಾಸ ಕಾಮತ್ ಅವರೇ, ಅದೇ ರೀತಿ ಈ ಶಾಖೆಯ ಈ ವಿವಿಧ ಉದ್ದೇಶ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಆತ್ಮೀಯರಾದ ಸುರೇಶನ ಅವರೇ, ಅದೇ ರೀತಿ ಇಲ್ಲಿರುವಂಥ ಎಲ್ಲ ವೇದಿಕೆ ಉಪಸ್ಥಿತಿರುವಂಥ ಎಲ್ಲ ಅತಿಥಿ ಗಣ್ಯರ ವೇದಿಕೆ ತುಂಬಿರುವಂಥ ಎಲ್ಲ ಬಂಧುಗಳೇ, ಇವತ್ತು ಒಂದು ಮಂಗಳೂರಿನ ಹೃದಯ ಭಾಗದಲ್ಲಿ ಒಂದು 23ನೇ ಶಾಖೆ ಆರಂಭವಾಗಿದೆ. ನಮಗೆಲ್ಲರಿಗೂ ಒಂದು ಭಾಳ ಸಂತೋಷದ ವಿಷಯ. ಇನ್ನು ಸ್ವಾಮಿಗಳು ಹೇಳ್ತಾರೆ ಎಲ್ಲವೂ ಕೂಡ ಸಹಕಾರ ತತ್ವ ಶ್ರೇಷ್ಠವಾದದ್ದು, ಇದರಲ್ಲಿ ಧರ್ಮದ ಸಾರ ಅಡಗಿದೆ, ಇದು ಬದುಕಿನ ತತ್ವವೂ ಹೌದು. ಯಾಕಂದರೆ ಧರ್ಮ ಇಲ್ಲದೆ ನಾವಿಲ್ಲ, ಅದೇ ರೀತಿ ಸಹಕಾರ ತತ್ವ ಇಲ್ಲದೆ ನಮ್ಮ ಜೀವನ ಇಲ್ಲ. ನಾವು ಅದರಲ್ಲಿ ಒಳಗೆ ಆಸೆ ಒಕ್ಕಾಗಿದೆ. ಈ ತತ್ವದ ಅಡಿಯಲ್ಲಿ ಎಲ್ಲರೂ ಬೆಳೆಯಬೇಕು, ಎಲ್ಲರೂ ಇದರ ಲಾಭವನ್ನು ಪಡೆಯಬೇಕು ಎಂಬ ಮಾತನ್ನು ಸ್ವಾಮಿಗಳು ಯಾವಾಗಲೂ ಹೇಳ್ತಿರ್ತಾರೆ. ಅದೇ ರೀತಿ ಅವರ ಆಶಯ ಕೂಡ ಹೌದು. ಈ ಸಹಕಾರಿ ಸಂಘದಲ್ಲಿ ಎಲ್ಲರೂ ಕೂಡ ಬೆಳೆಯಬೇಕು, ಎಲ್ಲರೂ ಇದರ ಮಹತ್ವವನ್ನು ತಿಳಿಯಬೇಕು, ಎಲ್ಲರೂ ಆರ್ಥಿಕವಾಗಿ ಉತ್ತಮವಾಗಿ ಬೆಳೆಯಬೇಕೆಂಬ ಆಶಯ ಕೂಡ ಅದೇ. ನಮ್ಮ ಜಿಲ್ಲೆಯ ಒಂದು ಬ್ಯಾಂಕ್ಗಳ ತವರೂರಾಗಿದೆ. ಆದರೂ ಕೂಡ ಸಹಕಾರಿ ಸಂಘಗಳು ತಮ್ಮದೇ ಆದ ಒಂದು ಮಹತ್ವವನ್ನು ಪಡೆದಿದೆ. ಯಾಕಂದರೆ ನಾವು ವಾಣಿಜ್ಯ ಬ್ಯಾಂಕ್ಗಳನ್ನು ನೋಡ್ಬೋದು, ಈಗ ಅಲ್ಲಿ ಕೂಡ ನಮ್ಮ ಊರಿನವರು ಇರೋದೇ ಕಷ್ಟ, ಭಾಷೆ ಬರದವರು ಇರೋದು. ನಮ್ಮ ಭಾಷೆ ಬರೋದು ನಮ್ಮ ಊರಿನವರು ಯಾರು ಹೋದರೆ ಅಲ್ಲಿ ಅವರಿಗೆ ಕೋಆಪ್ರೇಟ್ ಮಾಡುವಂಥ ಅಧಿಕಾರಿಗಳಿಲ್ಲ. ಆದ್ದರಿಂದಾಗಿ ನಮ್ಮ ಸಹಕಾರಿ ಸಂಘಗಳು ಇಷ್ಟು ಎತ್ತರಕ್ಕೆ ಕೂಡ ಬೆಳೆಯೋದು ತುಂಬ ಸಹಕಾರಿಯಾಗಿದೆ. ಯಾಕೆಂದರೆ ಸಹಕಾರಿ ಸಂಘಗಳು ನಮ್ಮ ಸಂಸ್ಕೃತಿನ ಅರಿತಿದೆ, ನಮ್ಮ ಜನರ ಆಸೆ ಅಭಿರುಚಿಯನ್ನು ಎಲ್ಲ ತಿಳಿದುಕೊಂಡವರೇ ಇಲ್ಲಿ ಕೆಲಸ ಮಾಡೋ ಅಧಿಕಾರಿ ಇರುವುದರಿಂದಾಗಿ ಸಹಕಾರಿ ಸಂಘಗಳು ಇಷ್ಟು ಬೆಳೆಯಲು ಕಾರಣವಾಗಿದೆ. ವಾಣಿಜ್ಯ ಬ್ಯಾಂಕ್ಗಳು ಎಷ್ಟೇ ಇಲ್ಲಿ ಇದ್ದರೂ ಕೂಡ ಸಹಕಾರಿ ಸಂಘಗಳು ತಮ್ಮದೇ ಆದ ಒಂದು ಮಹತ್ವವನ್ನು ಹೊಂದಿದೆ. ಮುಂದೆ ಕೂಡ ಈ ಭಾಗದಲ್ಲಿ ಮಂಗಳೂರು ನಗರ ಇರ್ಬೋದು, ಇಲ್ಲ ಜಿಲ್ಲೆಯಲ್ಲಿ ಕೂಡ ಇನ್ನಷ್ಟು ಇಂಥ ಶಾಖೆಗಳು ಉದ್ಘಾಟನೆ ಆಗಲಿ, ಜನರು ಇದರ ಉಪಯೋಗವನ್ನು ಪಡೆದುಕೊಳ್ಳಲಿ ಎಂದು ಹೇಳುತ್ತಾ, ತಮ್ಮಿಂದ ಕೂಡ ಗ್ರಾಹಕರಿಗೆ ಉತ್ತಮವಾದ ಒಂದು ಸೇವೆ ಒದಗಲಿ ಎಂಬ ಶುಭಾಶಯದ ಮಾತನ್ನು ಹೇಳುತ್ತಾ ಹೆಚ್ಚು ಮಾತನಾಡಲು ಇಷ್ಟಪಡೋದಿಲ್ಲ. ಯಾಕಂದರೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ, ಡಾಕ್ಟರ್ ಜಾಸ್ತಿ ಮಾತನಾಡಬೇಕು ಅಂತ ಹೇಳಿದ್ದಾರೆ. ಅದು ಕೂಡ ಎರಡು ಶುಭ ನುಡಿಯನ್ನು ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹೇಳಿ ಸಹಕಾರ ಸಂಘಗಳು ಇನ್ನಷ್ಟು ಬೆಳೆಯಲಿ ಎಂಬ ಮಾತನ್ನು ಹೇಳುತ್ತಾ, ನಮ್ಮ ಸಹಕಾರ ಗೆಲ್ಲಿಗೆ ಎಂಬ ನುಡಿಯ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಈ ಕೂಡ ನಮ್ಮ ಜೊತೆ ಬಂದು ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಮಾನ್ಯ ಮೇಯರ್ ಅವರಿಗೆ ಪ್ರೀತಿಯ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ನಮ್ಮ ಸಹಕಾರಿಯಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಂತಹ ಗ್ರಾಹಕರ ಹೆಸರನ್ನು ನಾನು ಓದ್ತಾ ಸರ್ಟಿಫಿಕೇಟ್ ಅನ್ನು ಪರಮ ಪೂಜ್ಯ ಗುರುಗಳಿಂದ ಪಡೆದುಕೊಳ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಪ್ರದೀಪ್ ಎಂ ಸಾಂಗ್ವಿ ಮತ್ತು ಕಿರಣ್ ಸಾಂಗ್ವಿ ಅವರು ಪರಮ ಪೂಜ್ಯ ಗುರುಗಳಿಂದ ಫಿಕ್ಸ್ಡ್ ಡೆಪಾಸಿಟ್ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳಬೇಕು. ಹಾಗೂ आ जाओ, ऐसा ही है 50, 25, 100, 200 रिसीट होना, 1, 2 नहीं. ಹರ್ಷ ಕೆಬಿ, ऐसा पकड़ो, फोटो देखो. ಹರ್ಷ ಕೆಬಿ, ಅರಸ ಕೆಬಿ, ಸರೋಜಿನಿ, इधर फोटो. ಪ್ರದೀಪ್ ಆರ್ ಸಾಂಗ್ವಿ ಮತ್ತು ಭಾವನಾ ಪ್ರದೀಪ್. ಕಾರ್ಯಕ್ರಮದ ವೇದಿಕೆಯಲ್ಲಿ ಡೊಂಗರಕೇರಿ ಶ್ರೀ ವೆಂಕಟರಮಣ ದೇವಸ್ಥಾನದ ಮಾಜಿ ಮುಕ್ತೇಶ್ವರರು ಮತ್ತು ಕಲ್ಪನಾ ಸ್ವೀಟ್ಸ್ ಇದರ ಮಾಲಕರಾದಂತಹ ಸನ್ಮಾನ್ಯ ಶ್ರೀ ವರದರಾಯ ನಾಗ್ವೇಕರ್ ನಮ್ಮ ಜೊತೆ ಇದ್ದಾರೆ. ಕಲ್ಪನಾ ಸ್ವೀಟ್ಸ್ ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಮಂಗಳೂರು ಮತ್ತು ನಮ್ಮ ದಕ್ಷಿಣ ಕನ್ನಡ ಕರಾವಳಿಯ ತುಳುನಾಡಿನ ಜನರಿಗೆ
ಸ್ವೀಟ್ಸ್ ಅನ್ನ ಅಂದ್ರೆ ಸಿಹಿಯನ್ನ ಹಂಚುವಂತಹ ಕಲ್ಪನಾ ಸ್ವೀಟ್ಸ್ ನ ಮಾಲಕರಾದಂತಹ ಸನ್ಮಾನ್ಯ ಶ್ರೀ ವರದರಾಯ ನಾಗವೀರ್ಕರ್ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಪ್ರೀತಿಯ ಮಾತುಗಳನ್ನ ಆಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾರೆ. ಗುರುಗಳಿಗೆ ವಂದನೆ ಮಾಡುತ್ತಾ ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರಿಗೆ ನಮಸ್ಕರಿಸ್ತಾ ಇಲ್ಲಿ ಸೇರಿರುವ ಎಲ್ಲ ಗುರುಭಕ್ತರಿಗೆ ನಮಸ್ಕಾರ ಮಾಡುತ್ತಾರೆ. ಇವತ್ತು ಈ ಸಹಕಾರಿ ಬ್ಯಾಂಕ್ ನಮ್ಮ ಸೆಂಟ್ರಲ್ ಮಾರ್ಕೆಟ್ ಬಳಿ ಅಂತೇಳಿ ಹೆಸರು ಕೇಳುವಾಗಲೇ ನನಗೆ ಭಾರಿ ಸಂತೋಷ ಆಯಿತು. ಆ ಸೆಂಟ್ರಲ್ ಮಾರ್ಕೆಟ್ ವರ್ಡ್ ಕೇಳುವಾಗಲೇ, ಯಾಕಂದರೆ ಒಂದು 50-55 ವರ್ಷದಿಂದ ಸೆಂಟ್ರಲ್ ಮಾರ್ಕೆಟ್ ನಮ್ಮ ಒಡನಾಟ. ಇಲ್ಲಿ ಬಂದು ಹೋದಾಗ ಅಂಗಡಿಗೆ ಬರೋದು ಹೋಗುವುದೇ ಅಲ್ಲ, ಇದೇ ಅಲ್ಲ ನಮಗೆ ನಮ್ಮ ಆಸ್ತಿಯೇ ಸೆಂಟ್ರಲ್ ಮಾರ್ಕೆಟ್ ಇದೆ. ಹಾಗೆ ಸೆಂಟ್ರಲ್ ಮಾರ್ಕೆಟ್ ಬಳಿ ಇದು ಓಪನ್ ಆಗುವಾಗ ಅಂತ ಹೇಳಿ ಅದು ನಮ್ಮ ಅಂಗಡಿ ಹತ್ರವೇ A to Z ಮಾಡಿ ಕೇಳಬೇಕು. ಭಾರಿ ಸಂತೋಷ ಆಯಿತು. ಯಾಕೆಂದರೆ ನಮ್ಮ ಇಲ್ಲಿ ಸೆಂಟ್ರಲ್ ಮಾರ್ಕೆಟ್ ಈಗ ಇವತ್ತು ನಾಳೆ ಸೋಮೇಶ್ ಅವರ ಬಿಲ್ಡಿಂಗ್ ಓಪನ್ ಆಗುವಾಗ ತುಂಬ ಅಂಗಡಿಗಳು ಬರ್ತಾರೆ. ಎಲ್ರಿಗೆ ಕೆಲವು ಹೋಲ್ಸೇಲ್ನವರು ಬರ್ತಾರೆ, ಎಲ್ಲ ವ್ಯಾಪಾರಸ್ಥರು ಒಟ್ಟಾಗ್ತಾರೆ. ಈಗ ಎಲ್ಲ ಎಲ್ಲೆಲ್ಲಿ ದೂರ ಆಗಿದೆ. ಆದರೆ ಆ ಬಿಲ್ಡಿಂಗ್ ಓಪನ್ ಆಗುವ ಎಲ್ಲ ಹತ್ತಿರ ಬರುವಾಗ ಎಲ್ಲರಿಗೆ ಹಣದ ಅಗತ್ಯ ಇರ್ತದೆ. ಹಾಗೆ ಈ ನಮ್ಮನೆ ಒಂದು ವ್ಯವಸ್ಥೆಯ ಒಂದು ಬ್ಯಾಂಕ್ ಹತ್ತಿರ ಬಂದು ಹೇಳುವಾಗ ಭಾರಿ ಒಂದು ಸಂತೋಷದ ವಿಷಯ. ಅದಲ್ಲದೆ ಈ ಬ್ಯಾಂಕಿಗೆ ಒಂದು ಗುರುಗಳ ಆಶೀರ್ವಾದ, ಇನ್ನೊಂದು ಪ್ರಾಣದೇವರ ಸಂಪೂರ್ಣ ಅನುಗ್ರಹ ಇದೆ. ಪ್ರಾಣದೇವರ ಅನುಗ್ರಹ ಇದ್ದರಿಂದ, ಗುರುಗಳ ಆಶೀರ್ವಾದದಿಂದಾಗಿ ಇದು ಇವತ್ತು ಉನ್ನತ ಮಟ್ಟಿಗೆ ಏರಲಿಕ್ಕೆ ಕಾರಣ ಅಂತ ನಾನು ಹೇಳ್ತೇನೆ. ಬಾಕಿ ಎಲ್ಲ ನಮ್ಮ ಶಾಸಕರು ಹೇಳಿ ಆಗಿದೆ. ಈ ಮುಂದಕ್ಕೂ 500 ಕೋಟಿ ಇದ್ದಿದ್ದು ಅವರು ಹೇಳಿದಾಗೆ ದೇವರದಲ್ಲಿ ಆದಷ್ಟು ಬೇಗ 1,000-1,500 ಕೋಟಿ ಫಿಕ್ಸೆಡ್ ಡೆಪಾಸಿಟ್ ಇಲ್ಲಿ ಆಗಲಿ ಅದೇಲಿ ಆರೋಗ್ಯ ದೇವರ ಪ್ರಾರ್ಥನೆ ಮಾಡಿ ನಾನು ಹೇಳಿ ಮಾಡಿ. ತಮ್ಮ ಪ್ರೀತಿಯ ಮಾತುಗಳಿಗೆ ಧನ್ಯವಾದಗಳು ಸರ್, ಶ್ರೀ ವರದರಾಯ ನಾಗವೀರ್ಕರ್ ಅವರಿಗೆ. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ಮಾರ್ಕೆಟ್ ರಸ್ತೆ ಮಂಗಳೂರು ಇದರ ಹಾಸಿಕ್ ಚೇಂಬರ್ಸ್ ಇದರ ಮಾಲಕರಾದಂತಹ ಸನ್ಮಾನ್ಯ ಶ್ರೀ ಕಿರಣ್ ಸಂಘವಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಪ್ರೀತಿಯ ಮಾತುಗಳನ್ನ ಆಡಬೇಕಾಗಿ ನಾನು ಕೇಳಿಕೊಳ್ತೇನೆ. ತಮ್ಮ ಕುಳಿತಲ್ಲಿಗೆ ತಮ್ಮ ಶುಭಾಶಯ ಮಾತುಗಳಿಗೆ ಗುರುದೇವರವರೇ ಮತ್ತೆ ವಂದನೆ ಮಾಡ್ತಾ ಎಲ್ಲಿಗೂ ನಾವು ನಮ್ಮ ಬಿಲ್ಡಿಂಗಲ್ಲಿ ಬಂದು ಇಲ್ಲಿ ಬ್ರಾಂಚ್ ಓಪನ್ ಮಾಡಲಿಕ್ಕೂ ಆಶೀರ್ವಾದ ಸಿಕ್ಕಿದ್ದಾರೆ. ಇದು ಒಳ್ಳೆ ಡೆವಲಪ್ ಆಗ್ತದೆ ಒಂದು ಆಶೀರ್ವಾದ. ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಇವತ್ತಿನ ಈ 23 ಒಡಿಯೂರು ಸೊಸೈಟಿಯ 23ನೇ ಶಾಖೆಯ ಉದ್ಘಾಟನೆಗೆ ಉಪಸ್ಥಿತರಿದ್ದಂಥ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯರವರ ಚರಣಾರವಿಂದಕ್ಕೆ ಭಕ್ತಿಪೂರ್ವಕ ನಮನಗಳು ಹಾಗೂ ನಮ್ಮ ಸಾಧ್ವಿ ಮಾತಾನಂದಮಯಿಯವರ ಚರಣಕ್ಕೂ ನಮನಗಳು. ಮತ್ತು ವೇದಿಕೆಯಲ್ಲಿ ಇರುವ ನಮ್ಮ ನೆಚ್ಚಿನ ಮಾದರಿ ಶಾಸಕರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಇನ್ನು ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಇನ್ನು ಇವತ್ತು ಇಲ್ಲಿ ಉಪಸ್ಥಿತರಿದ್ದಂಥ ಎಲ್ಲ ಸಹಕಾರಿ ಬಂಧು ಭಗಿನಿಯರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಮಾನ್ಯ ಶಾಸಕರು ಎಲ್ಲ ಹೇಳಿದ್ದಾರೆ, ಹೇಗೆ ಸಹಕಾರಿ ಸಂಘ ನಡೀತದೆ, ಠೇವಣಿ ಹೇಗೆ, ಲೋನ್ ತಗೊಂಡ್ರೆ ಹೇಗೆ ಎಲ್ಲ ತಿಳಿಸಿದ್ದಾರೆ. ಆದರೂ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದರೆ, ನಿಜವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸಿಕ್ಕಿದ್ದೇ ಒಂದು ಭಾಗ್ಯ ಅಂತ ನನ್ನ ಅನುಭವ. ಯಾಕಂತ ಹೇಳಿದರೆ 30 ವರ್ಷದಿಂದ ನಾನು ಸಹಕಾರಿ ಕ್ಷೇತ್ರದಲ್ಲಿ ಇದ್ದೇನೆ. ಎಷ್ಟೋ ಕೆಲಸಗಳಾಗಿವೆ. ಮಾತ್ರ ಸಹಕಾರಿ ಸಂಘದ ಒಂದು ಕಾನ್ಸೆಪ್ಟೇ ಎಷ್ಟು ಚೆಂದ. ಯಾಕಂದರೆ ಈಗ ನಾವು ನೋಡ್ತೇವೆ, ಈಗ ಶೆಡ್ಯೂಲ್ಡ್ ಬ್ಯಾಂಕಲ್ಲಿ ಹೋದರೆ ನಮ್ಮ ಭಾಷೆ ಗೊತ್ತಿಲ್ಲ, ಯಾರಂತ ಗೊತ್ತಿಲ್ಲ, ಯಾರ್ಯಾರೋ ಬಂದು ಸ್ಟಾಫ್ ಆಗಿರ್ತಾರೆ. ಅವರು ಬರೀ ಸಿಬಿಲ್ ಸ್ಕೋರ್ ನೋಡ್ತಾರೆ, ಮಾತಾಡ್ತಾರೆ, ಬಂದ ವ್ಯಕ್ತಿತ್ವವನ್ನು ನೋಡ್ತಾರೆ. ನಾನು ಯಾರಾದರೂ ಇದ್ದರೆ ನನಗೆ ಕ್ಷಮಿಸಿ. ಆದರೆ ನಮ್ಮ ಸಹಕಾರಿ ಸಂಘದಲ್ಲಿ ಹಾಗೆ ಇಲ್ಲ. ಯಾಕಂತೇಳಿ ನಾವು ಸದಸ್ಯರಿಗಾಗಿಯೇ ಇದ್ದ ಸಂಘ. ಮೊದಲನೇದಾಗಿ ಕಾನ್ಸೆಪ್ಟ್ ಏನಂತ ಹೇಳಿದರೆ ಅವರದೇ ಹಣ. ಈಗ ಒಡಿಯೂರು ಸೊಸೈಟಿ ಸಹ ಈಗ ಇಷ್ಟು ದೊಡ್ಡದಾಗಿ ಅಭಿವೃದ್ಧಿ ಹೊಂದಿದೆ ಸ್ವಾಮೀಜಿಯವರ ಆಶೀರ್ವಾದದಲ್ಲಿ. ಆದರೂ ಕೂಡ ನಾವು ತುಂಬ ಹಿಂದೆ ಹೋಗುವಾಗ ಇದಕ್ಕೆ ಹೆಸರೇ ಇಲ್ಲದ ಸಮಯದಲ್ಲಿ ಪ್ರಮೋಟರ್ನವರ ವಿಶ್ವಾಸದಲ್ಲಿ ಕೊಟ್ಟದ್ದು ಹಣ ಎಲ್ಲರೂ.
ಈಗ ನಾವು ಸೌಹಾರ್ದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೇವೆ, ಒಂದು ಸೊಸೈಟಿಯ ಅಧ್ಯಕ್ಷರು ನಿರ್ದೇಶಕರು ಆಗಿದ್ದೇವೆ. ಆದರೆ ಪ್ರಮೋಟ್ ಮಾಡುವಾಗ ಇರುವ ಅವರ ಆ ಗೌರವಯುತ ಸದಸ್ಯರಿದ್ದಾರಲ್ಲ, ಅವರ ಎಫರ್ಟನ್ನು ಯಾವಾಗಲೂ ವಂದನೀಯ. ಇನ್ನೊಂದು ಏನು ಹೇಳೋದಂತ ಹೇಳಿದರೆ, ನಾವು ಇದು ಸೌಹಾರ್ದ ಸಹಕಾರಿ ಸಂಘ ಬರೀ ಆರ್ಥಿಕ ಸಂಸ್ಥೆ ಅಲ್ಲ, ಸಾಮಾಜಿಕ ಕಳಕಳಿಯುಳ್ಳ ವ್ಯಾವಹಾರಿಕ ಸಂಸ್ಥೆ. ಯಾಕಂದರೆ ಇಲ್ಲಿ ಸದಸ್ಯರಿಗೆ ಮತ್ತು ನಮಗೆ ಒಂದು ಹ್ಯೂಮನ್ ಟಚ್ ಇದೆ, ಒಂದು ಕುಟುಂಬ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಸದಸ್ಯರು ಲಿಮಿಟೆಡ್ ಇದ್ದರೂ ನಮಗೆ ಎಲ್ಲಿ ಯಾವ ಸದಸ್ಯರು ಹೇಗೆ ಕಷ್ಟದಲ್ಲಿದ್ದಾರೆ, ಅವರು ಯಾಕೆ ನಮ್ಮಲ್ಲಿ ಬರ್ತಾರೆ, ಪ್ರತಿಯೊಂದು ವಿಷಯ ನಮಗೆ ಗೊತ್ತಿರ್ತದೆ. ಯಾಕಂದರೆ ಅವರ ಹಣದಲ್ಲಿ ನಾವು ಆರಂಭ ಮಾಡಿದ ಈ ಸಂಸ್ಥೆ, ಅವರಿಂದ ಡೆಪಾಸಿಟ್ ತಗೊಂಡು ನಮ್ಮದೇ ಸದಸ್ಯರು ಕಷ್ಟದಲ್ಲಿದ್ದವರಿಗೆ ನಾವು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಲಿಕ್ಕೆ ನಾವು ತುಂಬ ಪರಿಶ್ರಮ ಪಟ್ಟು, ಆಡಳಿತ ಮಂಡಳಿಯಲ್ಲಿರ್ಬೋದು, ಸಿಬ್ಬಂದಿ ವರ್ಗದವರಿರ್ಬೋದು, ಅವರನ್ನು ಸಹ ನಾವು ಆರ್ಥಿಕ ಸಬಲರಾಗಿ ಮಾಡ್ತೇವೆ. ಈ ಎರಡರ ಮಧ್ಯೆ ಉಳಿದ ಹಣ ಅಂದರೆ ಸಿಬ್ಬಂದಿ ವರ್ಗದವರಿಗೆ ಕೊಟ್ಟು ಪ್ರತಿಯೊಂದು ಎಕ್ಸ್ಪೆನ್ಸಸ್ ಕಳೆದು ಇದ್ದ ಹಣವನ್ನು ಕೂಡ ನಾವು ಪುನಃ ಸದಸ್ಯರಿಗೆ ಕೊಡ್ತೇವೆ. ಒಂದು ರೀತಿಯಲ್ಲಿ ನಿಸ್ವಾರ್ಥ ಸೇವೆ. ಆದ್ದರಿಂದ ಯಾವಾಗಲೂ ಸಹಕಾರಿ ಸಂಘಗಳು ಸಾಮಾಜಿಕ ಕಳಕಳಿಯುವ ಆರ್ಥಿಕ ಸಂಸ್ಥೆ. ಇನ್ನು ಒಡಿಯೂರು ಸಹಕಾರಿ ಸಂಘದ ವಿಷಯ ಹೇಳುವುದಿದ್ರೆ, ನಾವು ಮೈಸೂರು ಡಿವಿಷನ್ನ ಡೈರೆಕ್ಟರ್ ಆಗಿ ಸಾಧಾರಣ ಎಲ್ಲ ಸಹಕಾರಿಗಳದ್ದು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮ ಇರ್ಬೋದು, ಇಲ್ಲ ವ್ಯವಹಾರದ ಅಭಿವೃದ್ಧಿ ಇರ್ಬೋದು, ನಮಗೆಲ್ಲ ಗೊತ್ತಿರ್ತದೆ. ಈಗ ನಾನು ಹೇಳುವುದೇನೆಂದರೆ, ಮೈಸೂರು ಡಿವಿಷನಲ್ಲಿ ಇಷ್ಟು ಸಹಕಾರಿಗಳಲ್ಲಿ 2ನೇ ಸ್ಥಾನ ನಮ್ಮ ಒಡಿಯೂರು ಸೌಹಾರ್ದ ಸಹಕಾರಿ. ಅದನ್ನು ಹತ್ತಿರದಿಂದ ನನಗೆ ಮತ್ತು ಅದಕ್ಕೆ ಒಂದು ಅವಿನಾಭಾವ ಸಂಬಂಧ. ಯಾಕಂತ ಹೇಳಿದರೆ, ಇಲ್ಲಿಯ ಆಡಳಿತ ಮಂಡಳಿ ಇರ್ಬೋದು, ಸಮರ್ಥ ನಾಯಕತ್ವ ಯೋಗ ಇದೆ, ಸಹಕಾರಿ ರತ್ನ, ಹಾಗೂ ಎಲ್ಲ ರೀತಿಯಲ್ಲಿ ಅಂತ ಹೇಳಿ ಎಲ್ಲ ರೀತಿಯ ನಾಲೆಜನ್ನು ಒಟ್ಟು ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಪ್ರತಿಯೊಂದು ಕ್ಷೇತ್ರ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿದ ಹಾಗೆ ನಮ್ಮ ಒಡಿಯೂರು ಸೌಹಾರ್ದ ಕ್ಷೇತ್ರ ಮುಟ್ಟದ ಕ್ಷೇತ್ರವಿಲ್ಲ. ಗ್ರಾಮ ವಿಕಾಸ ಯೋಜನೆ ಇರ್ಬೋದು, ಠೇವಣಿಯ ಬಗ್ಗೆ ಇರ್ಬೋದು, ಸಾಲದ ಬಗ್ಗೆ ಇರ್ಬೋದು. ಆದ್ದರಿಂದ ನಮ್ಮ ಇಡೀ ಮೈಸೂರು ಡಿವಿಷನಲ್ಲಿ ಒಂದು ಮಾದರಿ ಸಹಕಾರಿ ಸಂಸ್ಥೆ ಅಂತ ಇದ್ದರೆ ಅದು ಒಡಿಯೂರು ಸಂಸ್ಥೆ. ಖಂಡಿತವಾಗಿ ನಾನು ಹೇಳ್ತೀನಿ. ಇನ್ನೂ ಒಂದು ವಿಷಯ, ಇವತ್ತು ಶಾಸಕರು ಹೇಳಿದ್ರಿ, ನೀವು ಭಾರತದಲ್ಲಿ ಸಹಕಾರ ಕ್ಷೇತ್ರ ಬರಬೇಕಾದ್ರೆ ಕಾರಣ ಮಾತೇ ಇರುವುದಿಲ್ಲ. ಖಂಡಿತ ನಾನು ಒಪ್ತೇನೆ. ಯಾಕಂತ ಹೇಳಿದರೆ, ನಾವು ಸಾಸಿವೆ ಡಬ್ಬಿ ಇವರು ಹೇಳಿದ ಹಾಗೆ ಎಷ್ಟೇ ಕಷ್ಟ ಇರಲಿ ಏನಿರಲಿ, ನಮ್ಮ ಡಬ್ಬಿಯಲ್ಲಿ ಸ್ವಲ್ಪ ಹಣ ಇರ್ತದೆ, ಯಾವುದೇ ಕಷ್ಟ ಹೇಳುವಾಗ ಅದು ಹೊರಗೆ ಬರ್ತದೆ. ಹಾಗೆ ಒಟ್ಟು ಮಾಡಿದ ಅನೇಕ ಮಹಿಳೆಯರು ಒಟ್ಟು ಮಾಡಿದ ಹಣ ನಮ್ಮದಿದೆ. ಯಾಕಂದರೆ ನಾನು ಸಹ ಒಂದು ಮಹಿಳಾ ಸಂಸ್ಥೆಯನ್ನು ನಡೆಸಿಕೊಳ್ಳೋದ್ರಿಂದ ನನಗೆ ಅದರ ಅನುಭವ ಚೆನ್ನಾಗಿದೆ. ಹೆಚ್ಚಿನವರು ಗಂಡನಿಗೆ ಮಾಡಬೇಡಿ, ನಾವು ಇಡ್ತೇವೆ, ಯಾಕಂದರೆ ಕಷ್ಟ ಬರುವಾಗ ಬೇಕು ಅಂತ ಹೇಳುವವರು ಸಹ ಇದ್ದಾರೆ. ನೋಟಿಸ್ ಹಾಕಬೇಡಿ ನಮ್ಮ ಹತ್ರ, ಹಾಗೆಲ್ಲ ಹೇಳುವವರು ಸಹ ಇದ್ದಾರೆ. ಇನ್ನೊಂದು ಏನಂತ ಹೇಳಿದರೆ, ಸಮಸ್ಯೆ ಬಂದಾಗ ಮೊದಲು ಕಷ್ಟಪಡೋದು ಮಹಿಳೆ, ತಾಯಿಯಂದಿರೇ. ಯಾಕಂದರೆ ಮೊನ್ನೆ ಕೊರೋನಾದಲ್ಲಿ ನಾವು ನೋಡಿದ್ದೇವೆ, ಮಗು ಆಸ್ಪತ್ರೆಯಲ್ಲಿ ಇದ್ದರೆ ಸಹ ಅವರ ಹತ್ರ ಹಣ ಇರುವುದಿಲ್ಲ. ಆದ್ದರಿಂದ ನಿಜವಾಗಿ ನಾವು ಸಾರ್ಥಕ ಜೀವನ ಮಾಡ್ತಾ ಇದ್ದೇವೆ. ಸಹಕಾರಿ ಕ್ಷೇತ್ರದಲ್ಲಿ, ಸಹಕಾರಿ ಸಂಘದಲ್ಲಿ ನಾವು ಕೆಲಸ ಮಾಡಿ ನಿಜವಾಗಿ ನಮ್ಮ ಸಾರ್ಥಕ ಜೀವನ ನಡೆಸ್ತಾ ಇದ್ದೇವೆ ಅಂತ ನನಗೆ ಎನಿಸ್ತದೆ. ಇನ್ನೂ ಒಂದು ಹೇಳೋದಿದ್ರೆ, ಸೌಹಾರ್ದ ಬರೀ ನಾವು ಮಹಿಳಾ ದಿನಾಚರಣೆಗೆಲ್ಲ ಹೋಗ್ತೇವೆ, ಎಲ್ಲ ಭಾಷಣ ಎಲ್ಲ ಕೇಳ್ತೇವೆ, ಆಶ್ವಾಸನೆ ಕೇಳ್ತೇವೆ. ಆದರೆ ಇಲ್ಲಿ ಒಡಿಯೂರು ಸೊಸೈಟಿಯಲ್ಲಿ 80% ಸಿಬ್ಬಂದಿಗಳು ಮಹಿಳೆ. ಯತ್ರ ನಾನೆಂತೂ ಪೂಜೆಂತೆ ರಮಂತೆ ತತ್ರ ದೇವತಾ, ಸ್ವಾಮೀಜಿಯವರ ಆಶೀರ್ವಾದ ಇದೆ, ನಮ್ಮ ಮಾತಾನಂದಮಯ್ಯವರ ಮಾರ್ಗದರ್ಶನ ಆಶೀರ್ವಾದ ಕೂಡ ಇದೆ. ಮತ್ತು ನಮ್ಮ ಮಹಿಳೆಯರು, ಯಾವಾಗಲೂ ಮಹಿಳೆಯರಿಗೆ ಮಲ್ಟಿ ಟಾಸ್ಕಿಂಗ್ ಕೆಪಾಸಿಟಿ ಇರ್ತದೆ. ಯಾಕಂದರೆ ಅವರು ಒಂದೇ ಕಡೆ ಅಲ್ಲ, ಮನೆಯಲ್ಲಿ ಕೆಲಸ ಮಾಡಿ. ಮೊನ್ನೆ ನಾನು ಗ್ರಾಮ ವಿಕಾಸ ಯೋಜನೆದು ಒಂದು ಮೀಟಿಂಗಿಗೆ ಹೋಗಿದ್ದೆ. ಒಂದು ಕೆಲ ಹೆಮ್ಮೆ. ಅದಕ್ಕೆ ಇವತ್ತು ನನಗೂ ಹುಷಾರಿಲ್ಲ, ಹೆಚ್ಚು ಮಾತಾಡಲಿಕ್ಕೆ ವಹಿಸಿಲ್ಲ. ಆದರೂ ಕೂಡ ಒಡಿಯೂರು ಸೊಸೈಟಿಯ ಕಾರ್ಯಕ್ರಮವನ್ನು ನಾನು ಯಾವಾಗಲೂ ತಪ್ಪಿಸುವುದಿಲ್ಲ. ಒಂದು ರೀತಿಯ ಹೆಮ್ಮೆ. ನನಗೆ ಸಹ ಬ್ಯಾಟ್ರಿ ಚಾರ್ಜ್ ಆಗ್ತದೆ. ಸರ್ಕಾರಿ ಕ್ಷೇತ್ರದಲ್ಲಿ ಇಂಥ ಸಂಸ್ಥೆ ಉಂಟು. ಈ ಸಂಸ್ಥೆ ಎಲ್ಲರ ಒಂದು ಸೇವೆ ಮಾಡುವ ಅವಕಾಶ ಸೌಹಾರ್ದದಿಂದ ನನಗೆ ಸಿಕ್ಕಿದೆ ಅಂತೇಳಿ ಒಂದು ಅಭಿಮಾನ ಇದೆ, ಹೆಮ್ಮೆ ಇದೆ. ಆದ್ದರಿಂದ ನಿಮಗೆಲ್ಲರಿಗೂ ಅಭಿನಂದನೆಗಳು. ಆಡಳಿತ ಮಂಡಳಿಯವರಿಗೂ, ಗ್ರಾಹಕರಿಗೂ, ಸದಸ್ಯರಿಗೂ ಹಾಗೂ ಅಧ್ಯಕ್ಷರಿಗಂತೂ ಹೇಳಲಿಕ್ಕಿಲ್ಲ. ಸಹಕಾರಿ ರತ್ನ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇನ್ನೂ ಒಂದು ಶಾಸಕರಿಗೆ ನಾನು ಒಂದು ಹೇಳೋದು, ಸರ್ಕಾರ ಸಹಕಾರಕ್ಕೆ ಒಂದೇ ಅಕ್ಷರ ಡಿಫರೆನ್ಸ್. ಆದ್ದರಿಂದ ಸಹಕಾರ ಮತ್ತು ಸರ್ಕಾರ ಸೇರಿದರೆ ಖಂಡಿತ ನಾವು ಭಾರತವನ್ನು ವಿಶ್ವಗುರು ಮಾಡಬಹುದು ಅಂತ ಹೇಳಲಿಕ್ಕೆ ತುಂಬ ಇಚ್ಛೆ ಪಡ್ತೇನೆ. ಈಗೀಗ ಒಂದೊಂದು ಸಲ ಸಹಕಾರಿ ಕ್ಷೇತ್ರಕ್ಕೆ ಸಹ ಪೆಟ್ಟು ಬೀಳ್ತದೆ. ಆದರೆ ನಮ್ಮ ಮಾನ್ಯ
ಸಹಕಾರಿ ಸಚಿವರು ಅಮಿತ್ ಶಾ ಇರ್ಬೋದು, ಮೋದಿಯವರು ಕೂಡ ಈಗ ತುಂಬ ಸಹಕಾರ ಕ್ಷೇತ್ರಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ನಾವು ಕಟ್ಟಕಡೆ ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ಸಹ ಸೇವೆ ಮಾಡುವಂಥ ಅವಕಾಶ ನಮಗೆ ಕೊಟ್ಟಿದ್ದಾರೆ. ಆದರೆ ಏನೇನು ಸ್ವಲ್ಪ ಶಾಸಕರ ಹತ್ರ ಒಂದು ವಿನಂತಿ, ಏನಾದರೂ ಶಾಸಕರೇ ಏನಾದರೂ ಒಂದು ಸಹಕಾರಿ ಚಳವಳಿಗೆ ಏನಾದರೂ ತೊಂದರೆ ಆಗುವಾಗ ಖಂಡಿತ ನಾವು ನಿಮ್ಮೊಂದಿಗೆ ಇರ್ತೇವೆ, ನೀವು ಕೂಡ ಖಂಡಿತ ನಮ್ಮೊಂದಿಗೆ ಇರ್ತೇವೆ ಅಂತ ವಿಶ್ವಾಸ ಇದೆ. ಆದ್ದರಿಂದ ಖಂಡಿತ ಸಹಕಾರ ನಾವೆಲ್ಲರೂ ಸೇರಿ, ಆಧ್ಯಾತ್ಮಿಕ ಬೇಸ ಕೂಡ ಇದೆ ನಮಗೆ. ಆದ್ದರಿಂದ ಎಲ್ಲರೂ ಸೇರಿ ನಾವು ಈ ಸಹಕಾರಿ ಕ್ಷೇತ್ರವನ್ನು ಗಟ್ಟಿಗೊಳಿಸೋಣ. ಮತ್ತೇನೆಂತ ಹೇಳಿದರೆ ಆ ಮೂಲಕ ಎಲ್ಲರ ಸೇವೆ ಮಾಡಿ ಎಲ್ಲರೂ ಒಟ್ಟಾಗಿ ವಸುದೈವ ಕುಟುಂಬಕಂ ಅಂತ ಹೇಳಿ ಇಡೀ ಭಾರತ ದೇಶವನ್ನು ವಿಶ್ವಗುರು ಮಾಡುವಲ್ಲಿ ಖಂಡಿತವಾಗಿ ಸೇವೆ ನೀಡೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಸರ್. ಈ ಕಾರ್ಯಕ್ರಮದಲ್ಲಿ ಮಂಗಳೂರು ಸೌಹಾರ್ದ ಸಹಕಾರಿ ಅಧ್ಯಕ್ಷರಾದಂತಹ ಭಾಸ್ಕರ್ ರಾವ್ ಅವರಿದ್ದಾರೆ. ಅವರ ಉಪಸ್ಥಿತಿಯನ್ನು ಪ್ರೀತಿಯಿಂದ ಗೌರವಿಸ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ವಿಶ್ವಕರ್ಮ ಬ್ಯಾಂಕ್ನ ಅಧ್ಯಕ್ಷರಾದ ಡಾಕ್ಟರ್ SR ಹರೀಶ್ ಆಚಾರ್ಯ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಹಾಗೂ ಸಹಕಾರಿಯ ಅಧ್ಯಕ್ಷರಾದಂತಹ ಆತ್ಮಶಕ್ತಿ ಸಹಕಾರಿಯ ಅಧ್ಯಕ್ಷರಾದಂತಹ ಚಿತ್ತರಂಜನ್ ಬೋಳಾರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಮಿತ್ತ ಬೆಂಗಳೂರು ಇದರ ಜಿಲ್ಲಾ ಸಂಯೋಜಕರಾದಂತಹ ಸನ್ಮಾನ್ಯ ಶ್ರೀ ವಿಜಯ್ BS ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಪೂಜ್ಯ ಗುರುಗಳಿಗೆ ಮತ್ತು ಮಾತನಂದಮೆಯವರಿಗೆ ನಮಸ್ಕರಿಸುತ್ತಾ, ಈ ಒಂದು ಸಹಕಾರಿ ಅಧ್ಯಕ್ಷರು ನನ್ನ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸುರೇಶ್ ರೇಗಳೇ, ದಕ್ಷಿಣ ಕನ್ನಡ ಜಿಲ್ಲಾ ಸೌಹಾರ್ದ ಒಕ್ಕೂಟದ ಅಧ್ಯಕ್ಷರಾದಂಥ ಭಾಸ್ಕರ್ ದೇವಾಸ ಅವರೇ, ಈ ಒಂದು ಸಹಕಾರಿ ಉಪಾಧ್ಯಕ್ಷರಾದಂಥ ಲಿಂಗಪ್ಪ ಗೌಡ್ರೆ, ಮುಖ್ಯ ಕಾರ್ಯನಿರ್ವಾಹಕರೇ, ಹಾಗೂ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಸಂಯುಕ್ತ ಸಹಕಾರಿಯ ಮಾನ್ಯ ನಿರ್ದೇಶಕರಾದಂಥ ಶ್ರೀಮತಿ ಭಾರತಿ ಜಿ ಭಟ್ ಅವರೇ, ಹಾಗೂ ಎಲ್ಲ ಸೌಹಾರ್ದ ಸಹಕಾರಿ ಬಂಧುಗಳೇ ಮತ್ತು ಈ ಒಂದು ಸಹಕಾರಿಯ ಹಿತೈಷಿಗಳೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಪೂರ್ಣಾನಂದ ಸೌಹಾರ್ದ ಸಹಕಾರಿ ಅಧ್ಯಕ್ಷರು ಗಣೇಶ್ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ನಮಸ್ಕರಿಸುತ್ತಾ, ಬಂಧುಗಳೇ, ರಾಜ್ಯದಲ್ಲಿ ಈ ಒಂದು ಸೌಹಾರ್ದ ಸಹಕಾರಿ ಜಾರಿಗೆ ಬಂದು ಈ ವರ್ಷಕ್ಕೆ ಅಂದರೆ 1/1/2025ಕ್ಕೆ 25 ವರ್ಷ ಪೂರ್ಣ ಆಗಿದೆ. ರಜತ ಮಹೋತ್ಸವದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಈ ಸೌಹಾರ್ದ ಸಹಕಾರಿ ಕಾಯ್ದೆ ರಾಜ್ಯದಲ್ಲಿ ಜಾರಿಗೆ ಬರಲಿಕ್ಕೆ ಒಂದೆರಡು ಅಂಶಗಳ ಕುರಿತು ನಾನು ಚರ್ಚೆಯನ್ನು ನಿಮ್ಮೊಟ್ಟಿಗೆ ವಿಷಯವನ್ನು ಹಂಚಿಕೊಳ್ತೇನೆ. ಈ ಒಂದು ದೇಶದಲ್ಲಿ ಸಹಕಾರಿ ಕಾಯ್ದೆ ಜಾರಿಗೆ ಬಂದು 100 ವರ್ಷಗಳ ಆಲ್ರೆಡಿ ಪೂರೈಸಿದೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಹಲವು ಸಹಾಯಧನವನ್ನು ನೀಡಿದರೂ ಸಹಿತ ಸಹಕಾರಿ ಕ್ಷೇತ್ರ ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರ ಯೋಜನಾ ಆಯೋಗ ಒಂದು ಕಮಿಟಿಯನ್ನು ಮಾಡಿ, ಅರ್ಧನಾರೀಶ್ವರನವರ ಕಮಿಟಿಯನ್ನು ಮಾಡಿ, ಒಂದು ಯಾಕೆ ಸಹಕಾರಿ ಕ್ಷೇತ್ರ ಬೆಳವಣಿಗೆಯನ್ನು ಸಾಧಿಸ್ತಾ ಇಲ್ಲ ಅಂಥೇಳಿ ಒಂದು ರಿಪೋರ್ಟನ್ನು ಕೇಳುತ್ತೆ. ಆ ರಿಪೋರ್ಟಲ್ಲಿ ಸರ್ಕಾರದ ಅತಿಯಾದ ಹಸ್ತಕ್ಷೇಪದಿಂದ ಸಹಕಾರಿ ಕ್ಷೇತ್ರ ಬೆಳವಣಿಗೆಯನ್ನು ಸಾಧಿಸ್ತಾ ಇಲ್ಲ ಅನ್ನೋ ಒಂದು ರಿಪೋರ್ಟನ್ನು ಕೊಡುತ್ತೆ. ಆ ವರದಿಯನ್ನು ಆಧರಿಸಿ ಕೇಂದ್ರ ಸರ್ಕಾರ ಮತ್ತೊಂದು ಸಮಿತಿಯನ್ನು ಮಾಡಿ ಒಂದು ಮಾದರಿ ಕಾಯ್ದೆಯನ್ನು ರಚನೆಯನ್ನು ಮಾಡಿ ಅಂಥೇಳಿ ಒಂದು ಕಮಿಟಿಯನ್ನು ಮಾಡುತ್ತೆ. ಆ ಮಾದರಿ ಕಾಯ್ದೆ ಏನು ಈ ಸೌಹಾರ್ದ ಸಹಕಾರಿಯ ಕಾಯ್ದೆಯಾಗಿ ರೂಪುಗೊಂಡಿದೆ. ಇವತ್ತು ರಾಜ್ಯದಲ್ಲಿ 6200 ಸೌಹಾರ್ದ ಸಹಕಾರಿಗಳು ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಸರ್ಕಾರದಿಂದ ಯಾವುದೇ ಸಹಾಯಧನವನ್ನು ಪಡೆಯದೆ, ಇವತ್ತು ಒಂದು ಸಿಂಗಲ್ ರುಪೀಸನ್ನು ಕೂಡ ಸರ್ಕಾರದಿಂದ ಪಡೆಯದೆ ಇವತ್ತು ರಾಜ್ಯದಲ್ಲಿ 43,000 ಕೋಟಿ ಠೇವಣಿ ಹಣವನ್ನು ಸೌಹಾರ್ದ ಸಹಕಾರಿಗಳು ಸಂಗ್ರಹ ಮಾಡಿದ್ದಾವೆ ಅಂತ ಹೇಳಿದ್ರೆ ಬಹುಶಃ ಅಲ್ಲಿ ಕೆಲಸವನ್ನು ನಿರ್ವಹಿಸ್ತಿರ್ತಕ್ಕಂಥ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ ಮತ್ತು ಮಾರ್ಗದರ್ಶಕರಾಗಿರ್ತಕ್ಕಂಥ ಹಲವು ಇಂದಿನ ಸಹಕಾರಿ ಧುರೀಣರು ಕಾರಣಭೂತರಾಗಿರ್ತಾರೆ ಅಂತ ಹೇಳ್ತಾ, ನಮ್ಮ ಮಂಗಳೂರಿನಲ್ಲೂ ಕೂಡ 135 ಸೌಹಾರ್ದ ಸಹಕಾರಿಗಳು ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹತ್ತತ್ರ 700 ಸಿಬ್ಬಂದಿಗಳು ಈ ಒಂದು ಸೌಹಾರ್ದ ಸಹಕಾರಿ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮತ್ತು 50 ರಿಂದ 60 ಸೌಹಾರ್ದ ಸಹಕಾರಿಗಳು ಇ ಸ್ಟ್ಯಾಂಪಿಂಗ್ ಕೇಂದ್ರವನ್ನು ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಬಹುಶಃ ಸಹಕಾರಿ ಕ್ಷೇತ್ರ ಸರ್ಕಾರ ಮಾಡದವನ್ನ ಕೆಲಸವನ್ನ ಸೌಹಾರ್ದ ಸಹಕಾರಿಗಳು ಮಾಡಿದ್ದಾವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ. ವಿಶೇಷವಾಗಿ ಒಡೆಯೂರು ಸೌಹಾರ್ದ ಸಹಕಾರಿ ಈ ಒಂದು ಮೈಸೂರು ಭಾಗದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇರ್ತಕ್ಕಂಥ ಸಂಸ್ಥೆ ಆಗಿದೆ. ನಿನ್ನೆ ಕೂಡ ನಮ್ಗೆ ಅವರು ಫೋನ್ ಮಾಡಿದ್ರು, ಚಿಕ್ಕಮಗಳೂರವರು.
ನಿಮ್ಮ ಸಂಸ್ಥೆ ಒಡಿಯೂರು ಸೌಹಾರ್ದ ಸಹಕಾರಿ ಅಲ್ಲಿರ್ತಕ್ಕಂಥ ಸ್ವಸಹಾಯ ಸಂಘಗಳು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ಕೂಡ ಅದನ್ನು ನಾವು ಅಧ್ಯಯನ ಮಾಡಬೇಕು ಅಂತ ಹೇಳಿ ಚಿಕ್ಕಮಗಳೂರು ಭಾಗದ ಸೌಹಾರ್ದ ಸಹಕಾರಿ ಒಬ್ಬ ಅಧ್ಯಕ್ಷರು ಕೂಡ ನನ್ನೊಟ್ಟಿಗೆ ಮಾತಾಡಿದ್ರು. ಬಹುಶಃ ಇವತ್ತು ಬರಬೇಕಿತ್ತು, ಆದರೆ ಇವತ್ತು ಕಾರ್ಯಕ್ರಮ ಇರೋದ್ರಿಂದ ಉದ್ಘಾಟನೆ ಇರೋದ್ರಿಂದ ಇವತ್ತು ಬೇಡ ಅಂತೇಳಿ ನೆಕ್ಸ್ಟ್ ಡೇಟ್ ಪೋಸ್ಟ್ಪೋನ್ ಮಾಡಿದ್ದಾರೆ. ಹಾಗಾಗಿ ನಾವು ಮಾಡುವಂಥ ಎಲ್ಲ ಕೆಲಸಗಳನ್ನು ಕೂಡ ಜನಗಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಅಂದರೆ ವೀಕ್ಷಣೆ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಇಡ್ತಕ್ಕಂಥ ಪ್ರತಿಯೊಂದು ಹೆಜ್ಜೆ ಕೂಡ ಬಹಳ ಸೂಕ್ಷ್ಮವಾಗಿ ಸಮಾಜಮುಖಿಯಾಗಿರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಶ್ರೀ. ಕಾರ್ಯಕ್ರಮದ ವೇದಿಕೆಯಲ್ಲಿರುವವರು ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟ ಸೌಹಾರ್ದ ಸಹಕಾರಿ ನಿಮಿತ್ತ ಮಂಗಳೂರು ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಭಾಸ್ಕರ್ ದೇವಸ್ತಿ ಅವರು ಕುಳಿತಲ್ಲಿಂದಲೇ ತಮ್ಮ ಶುಭ ಹಾರೈಕೆಯ ಮಾತುಗಳನ್ನು ತಿಳಿಸಿದ್ದಾರೆ. ಅವರಿಗೆ ಪ್ರೀತಿಯ ನಮನಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮಾತ ಗುರುತರ ಭೂಮಿ ತಾಯಿ ಎಂದರೆ ಭೂಮಿಗಿಂತಲೂ ಹೆಚ್ಚಿನದು. ನಮ್ಮೆಲ್ಲರ ಮಾತೃ ಸ್ವರೂಪಿಣಿ ಸಹಕಾರಿಯ ಬೆಳವಣಿಗೆಯ ಹಿಂದೆ ದಿವ್ಯ ಮಾರ್ಗದರ್ಶನವನ್ನ ನೀಡುವವರು, ಸಹಕಾರಿಯ ಪ್ರಗತಿಗೆ ಮಾರ್ಗದರ್ಶನ ನೀಡುವಂತಹ ಪೂಜ್ಯ ಮಾತೃ ಸ್ವರೂಪಿಣಿ ಸದ್ವಿ ಶ್ರೀ ಮಾತಾನಂದಮಯ್ಯವರು ಅನುಗ್ರಹ ಸಂದೇಶವನ್ನು ನೀಡಬೇಕಾಗಿ ಅತ್ಯಂತ ಗೌರವಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शरणं प्रपद्ये. ಪರಮ ಪೂಜ್ಯ ಶ್ರೀ ಗುರುಗಳ ಚರಣಾರವಿಂದಗಳಿಗೆ ಮನಸಾ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನು ನೆನಪಿಸಿಕೊಂಡು ಸೇರಿದಂತಹ ಎಲ್ಲ ಬಂಧುಗಳೇ, ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿಯ 23ನೇ ಶಾಖೆಯನ್ನು ಪೂಜ್ಯ ಗುರುಗಳ ದಿವ್ಯ ಹಸ್ತದಿಂದ ಇಂದು ಉದ್ಘಾಟನೆಗೊಂಡು ಈ ಒಂದು ಸಭೆಯಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. 23ನೇ ಶಾಖೆ ಬಹಳ ಕಡಿಮೆ ಅವಧಿಯಲ್ಲಿ ನಡೀತಿರುವಂತಹ ಈ ಶಾಖೆ 23ನೇ ಶಾಖೆಯಿಂದ ಇದು ಯಶಸ್ವಿ ಆಗಬೇಕಿದ್ರೆ, ಇಷ್ಟು ಶಾಖೆ ಕಡಿಮೆ ಅವಧಿಯಲ್ಲಿ ಮುಂದುವರಿಬೇಕಾದ್ರೆ ಅದರ ಹಿಂದೆ ಪೂಜ್ಯ ಗುರುಗಳ ಶ್ರೀರಕ್ಷೆ, ಹಾಗೆ ಆಡಳಿತ ಕಮಿಟಿ, ನಿರ್ದೇಶಕ ಮಂಡಳಿ, ಎಲ್ಲ ಸಿಬ್ಬಂದಿ ವರ್ಗದವರ ಆ ಒಂದು ಸೇವಾ ಮನೋಭಾವನೆ ಹಾಗೆ ಶ್ರದ್ಧಾಪೂರ್ವಕವಾದಂಥ ಪರಿಶ್ರಮದಿಂದಲೇ ಇದು ಸಾಧ್ಯವಾಯಿತು ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಅದಕ್ಕಾಗಿ ಅವರನ್ನೆಲ್ಲ ಈ ಸಭೆಯಲ್ಲಿ ನಾನು ಅಭಿನಂದಿಸ್ತೇನೆ. ಈ ಸಹಕಾರಿಗೆ 3 ಬಾರಿ ಉತ್ತಮ ಸಹಕಾರಿ ಅನ್ನುವಂಥ ಪ್ರಶಸ್ತಿ, ಹಾಗೆ ಈ ಸಹಕಾರಿಯನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವಂತಹ ನಮ್ಮ ಆತ್ಮೀಯರಾದಂತಹ ಸುರೇಶ್ ಅವರಿಗೆ ಸಹಕಾರಿ ರತ್ನ, ಹಾಗೆ ಮೈಸೂರು ಪ್ರಾಂತದ 2ನೇ ಉತ್ತಮ ಪ್ರಶಸ್ತಿ ಕೂಡ ಲಭಿಸಿದೆ ಅಂತ ಹೇಳಿಕೆ ನಾನು ತುಂಬ ಸಂತೋಷ ಪಡ್ತೇನೆ. ಬಹುಶಃ ಇದೆಲ್ಲ ಸಾಧ್ಯವಾದದ್ದು ಪೂಜ್ಯರ ಒಂದು ಸಂಕಲ್ಪ, ತಾನು ತನ್ನ ಆತ್ಮ ಕಲ್ಯಾಣದೊಂದಿಗೆ ಲೋಕ ಕಲ್ಯಾಣ ಆಗಬೇಕು ಅನ್ನುವಂತಹ ಅವರ ದೂರದರ್ಶಿತ್ವ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಸಮಾಜಕ್ಕೆ ಉಪಯೋಗ ಆಗಿಕೊಂಡು ಸಂಸ್ಥಾನದಿಂದ ಅನೇಕ ರೀತಿಯ ಕಾರ್ಯಕ್ರಮಗಳು ನಡೀತಾ ಬರ್ತಾ ಇವೆ. 2 ವಿಚಾರ ಇದೆ, ಒಂದು ಕ್ವಾಲಿಟಿ, ಇನ್ನೊಂದು ಕ್ವಾಂಟಿಟಿ ಅಂತ. ನಾವೆಲ್ಲರೂ ಇವಾಗ ಕೇಳ್ಕೊಂಡೆವು, ಕ್ಷೇತ್ರದ ಈ ಸಹಕಾರಿ ಸಂಸ್ಥೆ ಒಳ್ಳೆ ಕ್ವಾಲಿಟಿ ಇದ್ದ ಕಾರಣ ಕಡಿಮೆ ಅವಧಿಯಲ್ಲಿ 23ನೇ ಶಾಖೆ ಕ್ವಾಂಟಿಟಿಯಾಗಿ ನಮ್ಮ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಾಗಿದೆ ಅಂತ. ನಾನು ಆವಾಗಲೇ ಹೇಳಿದೆ ಪರಿಶ್ರಮ ಅಂತ, ಪರಿಶ್ರಮದಿಂದ ಮಾತ್ರ ಪ್ರತಿಫಲ ಸಾಧ್ಯ ಅಂತ. ಒಂದು ಹಣತೆ ಅದು ಉರಿತಾ ಇರ್ತದೆ, ಆ ಬೆಳಕು ಅದು ಕೊಡಬೇಕಿದ್ರೆ ಆ ಬತ್ತಿಗಳು ತನ್ನನ್ನು ತಾನು ಕರಟಿಸಿಕೊಂಡು ಆ ಅರ್ಪಣೆಯನ್ನು ಮಾಡ್ತದೆ, ಬೆಳಕು ಕೊಡ್ತದೆ. ಆ ಬತ್ತಿಗೆ ಎಣ್ಣೆ ಕೂಡ ತನ್ನನ್ನು ತಾನು ಸಮರ್ಪಣೆ ಮಾಡ್ತದೆ. ಅಂದರೆ
ಪರಿಶ್ರಮದ ಹಿಂದೆ ತ್ಯಾಗದ ಮನೋಭಾವ ಇರ್ತದೆ ಅಂತ. ಆದ್ದರಿಂದ ಬಹುಶಃ ಈ ಸಹಕಾರಿ ಚೆನ್ನಾಗಿ ಮುಂದುವರಿಬೇಕು ಅಂತ ಆದರೆ ಮುಂದುವರಿದಿದೆ ಅಂತ ಆದರೆ ಎಲ್ಲರ ಪರಿಶ್ರಮ, ಆ ಪರಿಶ್ರಮದ ಹಿಂದೆ ತ್ಯಾಗ ಮನೋಭಾವ ಇದ್ದ ಕಾರಣ ಸಾಧ್ಯವಾಯಿತು ಅಂತ ಹೇಳಿಕೊಂಡು ಹೆಚ್ಚು ಮಾತಾಡಲಿಕ್ಕೆ ಹೋಗುತ್ತಿಲ್ಲ. ಪೂಜ್ಯ ಗುರುಗಳು ಮಾತಾಡಿದ ಮೇಲೆ ಮಾತಾಡುವ ಅವಶ್ಯಕತೆ ಇಲ್ಲ. ಅದರಿಂದ ಈ ಸೆಂಟ್ರಲ್ ಮಾರ್ಕೆಟ್ನಲ್ಲಿ ಆರಂಭವಾದಂತಹ ಈ ಶಾಖೆ ಇನ್ನೂ ಯಶಸ್ಸನ್ನು ಕಾಣಲಿ, ಇಲ್ಲಿಯ ಗ್ರಾಹಕರಿಗೂ ಆ ಜೀವನದ ಉಜ್ಜೀವನ ಆಗಲಿ, ಅದರಂತೆಯೇ ಎಲ್ಲ ಸಿಬ್ಬಂದಿಗಳಿಗೂ ಶ್ರೇಯಸ್ಸಾಗಲಿ ಅಂತ ಹಾರೈಸಿಕೊಂಡು, ಗ್ರಾಹಕರು ಅಂದರೆ ನಾಡಿಯ ಹಾಗೆ, ನಮ್ಮ ದೇಹಕ್ಕೆ ನಾಡಿ ಎಷ್ಟು ಅಗತ್ಯವೋ ಹಾಗೆ ಗ್ರಾಹಕರು. ಆದ್ದರಿಂದ ಎಲ್ಲರ ಸಹಕಾರದಿಂದ ಈ ಶಾಖೆ ಇನ್ನಷ್ಟು ಶ್ರೇಯಸ್ಸನ್ನು ಕಾಣಲಿ, ಪೂಜ್ಯ ಗುರುಗಳ ಶ್ರೀರಕ್ಷೆ ಸದಾ ಎಲ್ಲರ ಮೇಲಿರಲಿ ಅಂತ ಹಾರೈಸಿಕೊಂಡು ಮಾತಿಗೆ ವಿರಾಮ ನೀಡ್ತೇನೆ. ಜೈ. ಅಧ್ಯಕ್ಷತೆಯನ್ನು ವಹಿಸಿರುವವರು ಒಡಿಯೂರು ಶ್ರೀ ವಿರುದ್ದೇಶ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಅಧ್ಯಕ್ಷರು ಆದಂತಹ ಸಹಕಾರ ರತ್ನ ಲಯನ್ ಎ ಸುರೇಶ್ ರೈ ಅವರು ಅಧ್ಯಕ್ಷತೆಯ ಮಾತುಗಳನ್ನು ಆಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ನಾನು ಆಗ ಏನು ಹೇಳಿಲ್ಲ ಅದನ್ನು ಸ್ವಲ್ಪ ಮುಂದುವರಿಸಿ, ಈಗ ನಮ್ಮ ಪರಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ, ಮಾತಾಜಿಯವರ ಆಶೀರ್ವಾದದಿಂದ ಎಲ್ಲ ಗುರುಬಂಧುಗಳ ಹಾಗೂ ಎಲ್ಲ ನಮ್ಮ ಸದಸ್ಯ ಬಂಧುಗಳ ಸಹಕಾರದಿಂದ ಇಷ್ಟೊಂದು ಮುಂದೆ ಹೋಗಲಿಕ್ಕೆ ಕಾರಣವಾಯಿತು. ಅದರ ಒಟ್ಟಿಗೆ ನಮ್ಮ ಈ ಒಂದು ಕಾರಣೀಭೂತಕ್ಕೆ ಹಗಲಿರು ಶ್ರಮಿಸುತ್ತಿರುವಂಥ ನಮ್ಮ ಸಿಬ್ಬಂದಿ ವರ್ಗ, ಅದರ ಒಟ್ಟಿಗೆ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುತ್ತಿರುವಂಥ ನಮ್ಮ ಗೌರವಾನ್ವಿತ ನಿರ್ದೇಶಕರ ಮಂಡಳಿ, ನಾನು ಅದನ್ನು ಯಾವತ್ತೂ ಹೇಳಬೇಕು, ನಮ್ಮ ಸುಲಿಗದಿಂದ ಹಿಡಿದು ಪ್ರತಿ ಒಂದು ತಿಂಗಳ ಆಡಳಿತ ಮಂಡಳಿಗೆ ಅವರು ಸ್ವಂತ ಖರ್ಚಿಯಿಂದ ಬಂದು ಗುರುಗಳ ಸೇವೆ ಅನ್ನೋ ಒಂದು ಭಾವನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದ ಕಾರಣ ಎಲ್ಲ ಗೌರವಾನ್ವಿತ ನಮ್ಮ ನಿರ್ದೇಶಕರ ಮಂಡಳಿಯನ್ನು ನಾನು ಪ್ರೀತಿಪೂರ್ವಕವಾಗಿ ಅವರನ್ನು ಅಭಿನಂದಿಸುತ್ತಿದ್ದೇನೆ. ಹಾಗೆ ಇದಕ್ಕೆ ಪೂರಕವಾಗಿ ಒಂದು ಆಡಳಿತ ಮಂಡಳಿ ಇದ್ದರೆ ಅದನ್ನು ಮುಂದೆ ನಡೆಸಬೇಕಿದ್ದ ಒಂದು ಸದೃಢವಾದ ಕಾರ್ಯನಿರ್ವಹಣಾ ಅಧಿಕಾರಿಯವರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಮ್ಮ ದಯಾನಂದ ಶೆಟ್ಟಿ ಬಾಕ್ರಬೈರವರು. ಮೊದಲು ನಮಗೆ ಸ್ಟಾರ್ಟಿಂಗಲ್ಲಿ ನಮ್ಮ ಉಗ್ಗಪ್ಪ ಶೆಟ್ಟರು ಇದ್ದರೆ, ನಂತರ ನಮ್ಮ ದಯಾನಂದ ಶೆಟ್ಟರು. ಅಂದರೆ ಎಲ್ಲಿವರೆಗೆ ಹೇಳಿದ್ರೆ ಅವರಿಗೆ ಮೊದಲವರು ನಮ್ಮಲ್ಲಿ ಸಿಬ್ಬಂದಿಯಾಗಿದ್ದವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಲಸ ಮಾಡ್ತಿದ್ದಾರೆ. ಅಂದರೆ ಎಲ್ಲ ನಾನು ಅವರ ಒಂದು ವಿಷಯ ಹೇಳಬೇಕು, ಯಾಕೆ ಈ ಒಂದು ವ್ಯವಸ್ಥೆಗೆ ಪೂರಕವಾಗಿ ಅವರು ಇದ್ದಾರೆ ಅಂತ ಹೇಳಿದರೆ, ಕೊರೋನಾ ಟೈಮಲ್ಲಿ ಎಲ್ಲರೂ ನನಗೆ ಬರಲಿಕ್ಕೆ ಆಗುವುದಿಲ್ಲ ಅಂತೇಳಿ ಮನೆಯಲ್ಲಿ ಕೂತ್ರೆ ಅವರು ಗಡಿನಾಡ ಕೇರಳದಲ್ಲಿರುವವರು ಬೆಳಿಗ್ಗೆ 6 ಗಂಟೆಗೆ ಎದ್ದು ಬಂದು, ಅಂದರೆ 6:30 ನಂತರ ಬಿಡುವುದಿಲ್ಲ ಅಲ್ಲಿ ಅವರು. ಅಲ್ಲಿ ಇಲ್ಲಿ ನಮ್ಮ ಲೋಕೇಶ್ ಇದ್ದಾರೆ, ಅವರೆಲ್ಲ ಒಟ್ಟಿಗೆ ಬೈಕಲ್ಲಿ ಹಿಡ್ಕೊಂಡು ಒಳಗೆ ಬಂದು ಆಫೀಸಲ್ಲಿ ಕೂತವರು. ಆ ಒಂದು ಕಾರ್ಯತತ್ಪರತೆ, ಹಾಗೆ ಎಲ್ಲ ಸಿಬ್ಬಂದಿಗಳು ಕೂಡ ಅದೊಂದು ಕೆಲಸ ಅನ್ನೋದು ನಮ್ಮೊಂದು ಸೇವೆ ಅನ್ನುವ ನಗುಮುಖದ ಸೇವೆ. ಆಗ ನಮ್ಮ ಹೇಳಿದರು, ನಮ್ಮ ಶಾಸಕರು ಹೇಳಿದರು, ನಮ್ಮ ಸೌಮ್ಯಾಜಿಯವರೆಲ್ಲ ಹೇಳಿದರು, ಎಲ್ಲ ನಮ್ಮ ಸಿಬ್ಬಂದಿಗಳು ಕೂಡ ನಗುಮುಖದ ಸೇವೆ ನೀಡಿದ ಕಾರಣ ಮತ್ತು ಎಲ್ಲ ಗುರು ಬಂಧುಗಳಿರುವ ಸದಸ್ಯರು, ಮಿತ್ರರು, ಬಂದವರು ಎಲ್ಲವರು ಅವರು ಯಾರು ಬಂದಿದ್ದಾರೆ ಅವರೊಂದು 10 ಕಸ್ಟಮರನ್ನು ಕೊಟ್ಟಿದ್ದಾರೆ ವಿನ ಯಾರೂ ಕೂಡ ಇಷ್ಟರವರೆಗೆ ನಮ್ಮಲ್ಲಿ ಬೇಜಾರು ಮಾಡಿ ಹೋದದ್ದಿಲ್ಲ. ಆದ ಕಾರಣ ಎಲ್ಲರ ನಿಮ್ಮೆಲ್ಲರ ಆಶೀರ್ವಾದ, ಅದರೊಟ್ಟಿಗೆ ನಾವು ಪ್ರತಿ ವಾರ ಪ್ರತಿ ಮಂಗಳವಾರ ಕಾರ್ಯಕಾರಿ ಸಮಿತಿ ಮೀಟಿಂಗ್ ಮಾಡ್ತೇವೆ. ನಾವು ಜ್ಯುವೆಲ್ ಲೋನ್ ಒಂದು ಬಿಟ್ಟರೆ ಮತ್ತೆ ಎಲ್ಲ ಕಾರ್ಯಕಾರಿ ಸಮಿತಿಗೆ ಬರ್ತದೆ. ಆ ಕಾರ್ಯಕಾರಿ ಸಮಿತಿಯಲ್ಲಿ ಅಧ್ಯಕ್ಷರು, ಕೇರಿ ಉಪಾಧ್ಯಕ್ಷರು ಮತ್ತು 3 ಜನ ನಿರ್ದೇಶಕರಿರ್ತಾರೆ. ಅದರಲ್ಲಿ ಕೂಡ ನಮ್ಮ ಪನೆಯಡ್ಕ ಲಿಂಗಪ್ಪ ಗೌಡರು ಅವರು ಕನ್ಯಾಣದಿಂದ ಒಂದು ದಿವಸ ತಪ್ಪಿಸಿದವರಲ್ಲ, ಅವರ ಕೂಡ ಒಂದು ಸೇವಾ ಕಾರ್ಯ. ಅದೇ ರೀತಿ ನಮ್ಮ ಸಹಕಾರಿ ನಮ್ಮ ಗ್ರಾಮ ವಿಕಾಸ ಪೀಠ ನಮ್ಮ ವಿದ್ಯಾಪೀಠದ ಸಂಚಾಲಕರಾದ ಸೇರಾಜ ಗಣಪತಿ ಭಟ್ರು ಅವರು ಕೂಡ ಈ ಕಾರ್ಯಕಾರಿ ಸಮಿತಿಯಲ್ಲಿದ್ದಾರೆ. ಅದೇ ನಮ್ಮ ಭಾರತಿ ಬಿಲ್ಡರ್ನ ಲೋಕನಾಥ್ ಶೆಟ್ಟಿ ಇರ್ಬೋದು, ವೇಣುಗೋಪಾಲ್ ಮಾರ್ಲಾರ್ ಇರ್ಬೋದು, ಹಾಗೆ ತುಂಬ ಎಲ್ಲ ನಿರ್ದೇಶಕರು ಕೂಡ ಒಂದು ಒಳ್ಳೆಯ ಕೆಲಸ ಮಾಡಿದ ಕಾರಣ ಈ ಒಂದು ಇಷ್ಟು ಒಂದು ಮೇಲಕ್ಕೆ ಎತ್ತಲು ಆಯಿತು. ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ನಾವು ಬ್ರಾಂಚ್ ಮಾಡಬೇಕಿದ್ರೆ ನಮ್ಮ ಯೋಜನೆಯ ಸಿಬ್ಬಂದಿಗಳು ಕೂಡ ಇದಕ್ಕೆ ಕಾರಣ. ಯಾಕೆಳಿದ್ರೆ ಅವರ ಒಂದು ಸೇವೆ, ಯಾಕೆಳಿದ್ರೆ ನಮ್ಮ ಸ್ವಾಮೀಜಿಯವರ ಒಂದು ಸಂಕಲ್ಪ ಏನಿದೆ, ಸಂಸ್ಕಾರ ಸಹಕಾರ ಸಂಘಟನೆ ಸಮೃದ್ಧಿ, ಅಂದರೆ ಪ್ರತಿಯೊಂದು ಲೋನ್ ಕೊಡೋದು ಮಾತ್ರ ಅಲ್ಲ, ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಗ್ರಾಮದಲ್ಲೂ ತಳಮಟ್ಟದಲ್ಲಿ ಅವರಿಗೆ ಸಂಸ್ಕಾರ ನೀಡುವಂಥ ಕೆಲಸ ಆಗಬೇಕು. ಅದಲ್ಲದೆ ಯಾರ ಮನೆಯಲ್ಲಿ ತುಳಸಿ ಗಿಡ ಇಲ್ಲೋ ಅದನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು. ಯಾರಿಗೆ ಅಲ್ಲಿ ಒಂದು ಕಳೆದ ಒಂದು 15 ವರ್ಷ
ವರ್ಷದ ಹಿಂದೆ 84 ಗ್ರಾಮಗಳಿಗೆ ಪರಮಪೂಜ್ಯ ಸ್ವಾಮೀಜಿಯವರು ಭಗವದ್ಗೀತೆಯ ಒಂದು ಏನು ಪುಸ್ತಕವನ್ನು ಹಂಚುವುದು ಮಾತ್ರ ಅಲ್ಲ, ಪ್ರತಿಯೊಂದು ಗ್ರಾಮದಲ್ಲಿ ಅದರ ಪಠನ ಮಾಡಿಸಿ ಅದರ ಮಹತ್ವ ಅನ್ನುವುದನ್ನು ತಿಳಿಸಿಕೊಟ್ಟಂಥವ್ರು ನಮ್ಮ ಪರಮಪೂಜ್ಯ ಸ್ವಾಮೀಜಿಯವರು. ಅದೇ ರೀತಿ ನಾವು ಈ ರೀತಿಯಲ್ಲಿ ನಮ್ಮ ಒಂದು ಸೌಹಾರ್ದ ಸಹಕಾರಿ ಬರೇ ಒಂದು ಸಹಕಾರಿಯಾಗಿ ಇರದೆ ಕ್ಷೇತ್ರದ ಒಂದು ಅಂಗವಾಗಿ, ಕ್ಷೇತ್ರಕ್ಕೆ 2 ಕಣ್ಣುಗಳು ಯಾವುದು ಅಂತ ಹೇಳಿದ್ರೆ ಒಂದು ಗ್ರಾಮ ವಿಕಾಸ ಯೋಜನೆ ಮತ್ತು ನಮ್ಮ ಸಹಕಾರಿ. ಅಂದರೆ ಪ್ರತಿಯೊಬ್ಬರಿಗೂ ತಳಮಟ್ಟದಲ್ಲಿ ಇರುವವರಿಗೂ ಎಲ್ಲರೂ ವ್ಯವಸ್ಥೆ ಆಗಬೇಕು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕನ್ನೋ ಒಂದು ಸ್ವಾಮೀಜಿಯವರ ಒಂದು ಸಂಕಲ್ಪದಿಂದ ನಾವೆಲ್ಲ ಗುರುಬಂಧುಗಳು ಮುಂದೆ ನಡೀತಿದ್ದೇವೆ. ಎಲ್ಲರೂ ಇದಕ್ಕೆ ಕೈ ಜೋಡಿಸಬೇಕಂತ ಹೇಳುತ್ತಾ, ಬರುವ ಫೆಬ್ರವರಿಯಲ್ಲಿ 6 ಮತ್ತು 7ನೇ ತಾರೀಕಿನಲ್ಲಿ ಸಂಸ್ಥಾನದಲ್ಲಿ ರಥೋತ್ಸವ ನಡೆಯಲಿದೆ, ಮತ್ತೆ ತುಳು ಸಮ್ಮೇಳನ ನಡೆಯಲಿದೆ. ಅದಕ್ಕೆಲ್ಲ ತಾವು ಗುರುಬಂಧುಗಳು ಬಂದು ಅದನ್ನು ಕೂಡ ಚಂದಗೊಳಿಸಿಕೊಡ್ಬೇಕಂತ ಕೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಗುರು. ಲಗನ್ ಸುರೇಶ್ ರೈವರ ಮಾತಿಗೆ ಧನ್ಯವಾದಗಳನ್ನು ಸಲ್ಲಿಸಿದ ಪರಮಪೂಜ್ಯ ಗುರುಗಳಿಂದ ಅವರು ಪ್ರಸಾದವನ್ನು ಸ್ವೀಕರಿಸಬೇಕು. ಹಾಗೂ ಸಹಕಾರಿಯ ಉಪಾಧ್ಯಕ್ಷರಾದಂತಹ ಶ್ರೀ ಲಿಂಗಪ್ಪಗೌಡ ಪನಯಡ್ಕ ಅವರು ಕೂಡ ಪರಮಪೂಜ್ಯ ಗುರುಗಳಿಂದ ಪ್ರಸಾದವನ್ನು ಸ್ವೀಕರಿಸಬೇಕು. ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಶ್ರೀ ದಯಾನಂದ ಶೆಟ್ಟಿ ಬಾಕಲ್ಬೈಲು ಅವರು ಕೂಡ ಪರಮಪೂಜ್ಯ ಗುರುಗಳಿಂದ ಪ್ರಸಾದವನ್ನು ಸ್ವೀಕರಿಸಬೇಕು. ಹಾಗೂ ಯೋಜನಾ ನಿರ್ದೇಶಕರಾದಂತಹ ಉಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆಯ ಯೋಜನಾ ನಿರ್ದೇಶಕರಾದಂತಹ ಸನ್ಮಾನ್ಯ ಶ್ರೀ ಕಿರಣ್ ಇವರು ಕೂಡ ಪ್ರಸಾದವನ್ನು ಸ್ವೀಕರಿಸಬೇಕು. ಹಾಗೂ ಈ ಕಾರ್ಯಕ್ರಮವನ್ನು ನಮ್ಮ ಜೊತೆ ಸಹಕರಿಸಿದಂತಹ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದಂತಹ ಮತೇಶ್ ಭಂಡಾರಿ ಅವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸಿದ ಕಾರ್ಯಕ್ರಮದ ಕಡೆಯ ಹಂತದಲ್ಲಿ ನಾವು ಬಂದು ತಲುಪಿದ್ದೇವೆ. ವಂದನಾರ್ಪಣೆಯನ್ನು ಸಲ್ಲಿಸುವುದಕ್ಕಾಗಿ ಒಡಿಯೂರು ಶ್ರೀ ವಿರುದ್ದೇಶ ಸೌಹಾರ್ದ ಸಹಕಾರಿ ಸಂಘದ ನಿರ್ದೇಶಕರಾದ ಶ್ರೀ ಗಣೇಶ್ ಅತ್ತಾವರ ಇವರಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾರೆ. ಒಡಿಯೂರು ಶ್ರೀ ವಿರುದ್ದೇಶ ಸೌಹಾರ್ದ ಸಹಕಾರಿ ಸಂಘ ಇದರ 23ನೇ ಮಂಗಳೂರು ಸೆಂಟ್ರಲ್ ಮಾರ್ಕೆಟ್ ಶಾಖೆಯ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ತಮ್ಮ ದಿವ್ಯ ಹಸ್ತದಿಂದ ದೀಪ ಪ್ರಜ್ವಲನೆಗೊಳಿಸಿ ಶಾಖೆ ಉದ್ಘಾಟಿಸಿ ಆಶೀರ್ವಚನಗೈದ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಶ್ರೀ ಗುರುದೇವ ದತ್ತ ಸಂಸ್ಥಾನ ಒಡಿಯೂರು ಇವರಿಗೆ ಭಕ್ತಿಪೂರ್ವಕವಾದ ಧನ್ಯವಾದಗಳು. ತಮ್ಮ ದಿವ್ಯ ಉಪಸ್ಥಿತಿಯನ್ನು ಕರುಣಿಸಿದಂತಹ ಸಾಧ್ವಿ ಶ್ರೀ ಮಾತಾನಂದಮಯಿ ಗೌರವ ಮಾರ್ಗದರ್ಶಕರು ಒಡಿಯೂರು ಶ್ರೀ ವಿರುದ್ದೇಶ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇವರಿಗೂ ಪ್ರಣಾಮಪೂರ್ವಕ ಧನ್ಯವಾದಗಳು. ಹಾಗೂ ಮುಖ್ಯ ಅತಿಥಿಗಳಾಗಿ ಬಂದ ಸನ್ಮಾನ್ಯ ಡಿ ವೇದವಾಸ ಕಾಮತ್ ಶಾಸಕರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇವರಿಗೂ ಧನ್ಯವಾದಗಳು. ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಬಂಟ್ವಾಳ ರಘುನಾಥ ಸೋಮಯಾಜಿ CMD ಸೋಮಾಜಿ ಎಸ್ಟೇಟ್ ಪ್ರೈವೇಟ್ ಲಿಮಿಟೆಡ್ ಇವರಿಗೂ ಧನ್ಯವಾದಗಳು. ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಮನೋಜ್ ಕುಮಾರ್ ಮಹಾಪೌರರು ಮಂಗಳೂರು ಮಹಾನಗರ ಪಾಲಿಕೆ ಇವರಿಗೂ ಧನ್ಯವಾದಗಳು. ಮುಖ್ಯ ಅತಿಥಿಯಾದ ಸನ್ಮಾನ್ಯ ಶ್ರೀ HN ರಮೇಶ್ ಸಹಕಾರ ಸಂಘಗಳ ಉಪ ನಿಬಂಧಕರು ಮಂಗಳೂರು ಇವರಿಗೂ ಧನ್ಯವಾದಗಳು. ಮುಖ್ಯ ಅತಿಥಿಯಾದ ಶ್ರೀ ವರದರಾಯ ನಾಗೇಕರ್ ಮಾಲಕರು ಕಲ್ಪನಾ ಸ್ವೀಟ್ ಮತ್ತು ಮಾಜಿ ಮುಕ್ತೇಶ್ವರು ಡೊಂಗರಕೇರಿ ಶ್ರೀ ವೆಂಕಟರಮಣ ದೇವಸ್ಥಾನ ಇವರಿಗೂ ಧನ್ಯವಾದಗಳು. ಮುಖ್ಯ ಅತಿಥಿಯಾದ ಸನ್ಮಾನ್ಯ ಶ್ರೀ ಕಿರಣ್ ಸಾಂಗ್ವಿ ಮಾಲಕರು ರಾಸಿಕ್ ಚೇಂಬರ್ ಮಾರ್ಕೆಟ್ ರಸ್ತೆ ಮಂಗಳೂರು ಇವರಿಗೂ ಧನ್ಯವಾದಗಳು. ಮುಖ್ಯ ಅತಿಥಿಗಳಾದ ಶ್ರೀಮತಿ ಭಾರತಿ ಜಿ ಭಟ್ ನಿರ್ದೇಶಕರು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಇವರಿಗೂ ಧನ್ಯವಾದಗಳು. ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಭಾಸ್ಕರ್ ದೇವಸ್ಯ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟ ಸೌಹಾರ್ದ ಸಹಕಾರಿ ನಿಯಮಿತ ಇವರಿಗೂ ಧನ್ಯವಾದಗಳು.